ವೀಕ್ಷಕರಿಗೆ ನಮಸ್ಕಾರ. ಕಡಬ ತಾಲೂಕು ಕೊಣಾಲು ಗ್ರಾಮದ ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮೂಜನೇ ದಿನತ್ತ ಸಂಭ್ರಮಡು ನಮ್ಮ ಮಾತ ಮುಲ್ಪ ಸೇರ್ದ ನಿಕ್ಲು ಪೂರ ತೂವೊಂದುಲ್ಲರು ಬಾರಿ ಶೋಕುದ ಚಪ್ಪರದ ವ್ಯವಸ್ಥೆ ಆದುಂಡು ಅವೇ ರೀತಿ ಮೂಜು ದಿನರ್ದಿಂಚಿ ಬ್ರಹ್ಮಕಲಶೋತ್ಸವ ಬಾರಿ ಪೊರ್ಲುಡು ಮುಲ್ಪ ನಡತೊಂದುಂಡು. ಒಂಜಿ ಕಾರ್ಯಕ್ರಮ ಪೊರ್ಲುಡು ನಡಪೋಡುಂದಾಂಡ ಅಲ್ಪದ ಸ್ವಚ್ಛತಾ ಕಾರ್ಯಕ್ರಮ ಏತ್ ಜವಾಬ್ದಾರಿಯುತವಾದ ನಡಪವೊಂದುಲ್ಲೇರು ಪನ್ಪುನೆವು ಬಾರಿ ಮುಖ್ಯ ಆದ ಬರ್ಪುಂಡು. ಅಂಚಾದ ನಮ್ಮ ಮುಲ್ಪದ ತಿರ್ಲೆದ ಬ್ರಹ್ಮಕಲಶೋತ್ಸವದ ಸ್ವಚ್ಛತಾ ಕಾರ್ಯಕ್ರಮ ಎಂಚ ನಡತೊಂದುಂಡು ಅವೆತ್ ಸಂಚಾಲಕೇರಡಕೇನ್ಕ ನಮ್ಮ ಸಂಚಾಲಕೇರ ಐನಂಚಿನ ರಾಮಣ್ಣಗೌಡ ಪೆಲತ್ತಿ ಮಾರಂಬೇರುಲ್ಲೇರು ಸ್ವಚ್ಛತಾ ಕಾರ್ಯಕ್ರಮ ಎಂಚ ನಡತೊಂದುಂಡು. ಸ್ವಚ್ಛತಾ ಕಾರ್ಯಕ್ರಮ ಪಂಡ ಫಸ್ಟ್ಗೆ ಫುಲ್ಲು ಅಡಿತದು ಕಜಬುರದ ಎತ್ತದು ಬುಕ್ಕ ಸುತ್ತ ದೇವಸ್ಥಾನದ ಸುತ್ತ ಅಂಬಿ ಅಡಿತದು ದಿನೋಲ ಅವರವರ ಅಂಬಿ ಅಡಿಪನೆ ಅವರವರ ಕಜ ಅಡಿಪನೆ ಓಲ್ ಮಂತ ದೂಲು ಹಾಕೊಂಡು ಐಕ್ ನೀರು ಪಾರ್ದು ಬಾರಿ ಪೊರ್ಲುಡು ಸ್ವಚ್ಛತಾ ಒಂಜಿ ಮಂತೊಂದಿಲ್ಲ ಮಾತೆಲ್ಲ ಸಮಿತಿದಾಗಲು ಸೇರೊಂದು ಈತ್ ಪೊರ್ಲುದ ಒಂಜಿ ಬ್ರಹ್ಮಕಲಶೋತ್ಸವ ಮುಲ್ಪ ನಡತೊಂದುಂಡು ಸರ್. ಏತು ದಿನರ್ದಿಂಚಿ ನಿಕ್ಲು ಸ್ವಚ್ಛತೆ ಕಾರ್ಯಕ್ರಮಕ್ಕೋಸ್ಕರ ಏತು ದಿನರ್ದಿಂಚಿ ತಯಾರಿನ ಮಲ್ತೊಂದುಲ್ಲಾರ ಇಂಕ್ಲ ಬ್ರಹ್ಮಕಲಶದ ಒಂಜಿ ವಾರ ತುಂಬು ಸ್ವಚ್ಛತಾ ಕಾರ್ಯಕ್ರಮ ಪೂರ ನಡಪೊಂದಿಲ್ಲ. ಸಾಧಾರಣ ಏತು ಜನ ಮುಲ್ಪ ಕೆಲಸ ಮಲ್ತೊಂದುಲ್ಲೇರು ಪೊಂಜನಕ್ಲಾಡು ಅಂಜನಕ್ಲು ಎಲ್ಲೆಲ್ಲ ಜೋಕ್ಲೇರ್ದಿಂಚಿ ಎಂಕ್ಲ ತೂತ ಏತು ಜನ ಮುಲ್ಪ ಸ್ವಚ್ಛತಾ ಸಮಿತಿಡು ಏತು ಜನ ಕೆಲಸ ಮಲ್ತೊಂದುಲ್ಲೇರು? ಸ್ವಚ್ಛತಾ ಸಮಿತಿಡು ಜನ ಲೆಕ್ಕ ಇಜ್ಜಿ ಬತ್ತನಗಳು ಬಾಂತ ಎಂಕ್ಲ ಸೇರ್ಸ ಒಂದು ಬೇಲೆ ಮನ್ಪೊಂದಿಲ್ಲ. ಬುಕ್ಕ ವಾಪುರ ಸಂಘ ಸಂಸ್ಥೆದ ಕ್ಲಿನಿಕ್ಲೆಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸ ಒಂದುಲ್ಲೇರು ಮಾತ ಸಂಘ ಸಂಸ್ಥೆ ಫಸ್ಟ್ಗಾದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮಹಿಳಾ ಸದಸ್ಯರು ಫಸ್ಟ್ಗಾದು ಬುಕ್ಕ ಬತ್ತಿನ ಮಾತ ಆಂಜನಗಲಾಡು ಪೊಂಜನಗಲಾಡು ಜೋಕ್ಲೇರ್ದು ಮಾಂತ ಬತ್ತನ ಜನಕ್ಲೇಡ ನಂಗೆ ನಮ್ಮ ಬೇಲೆ ಮನ್ಪ ಒಂದಿಲ್ಲ. ಸರಿ ಥ್ಯಾಂಕ್ ಯು ಸರ್. ಅಂಚನೆ ನಮ್ಮ ಸಹ ಸಂಚಾಲಕರಾಯಿನಂಚಿನ ಶ್ರೀಮತಿ ಗುಲಾಬಿ ಶೆಟ್ಟಿ ಪುರ ಅಂಬೇರುಲ್ಲೇರು ಅಂಬೇರ್ನ ನೇತೃತ್ವಡ್ಲ ಬಾರಿ ಪೊರ್ಲುದ ಒಂಜಿ ಮಹಿಳಾ ಸಮಿತಿ ಮುಲ್ಪ ಕೆಲಸ ಮಲ್ತೊಂದುಂಡು. ಆ ನಿಟ್ಟಿನೆರ್ದಾರ ಮುಲ್ಪ ಒಂಜೇ ಒಂಜಿ ಕಜವಾವಡು ಒವ್ವೇ ಒಂಜಿ ಧೂಳು ಒವ್ವೇ ಒಂಜಿ ಕಜವುಲ ನಿಕ್ಲ ಏರ್ನ ಕಣ್ಣುಗ್ಲ ಬೂರ್ಯರ ಸಾಧ್ಯ ಇಜ್ಜಿ ಆತ್ ಶೋಕುಡು ಒಂಜಿ ನಮ್ಮ ಮುಲ್ಪ ಸ್ವಚ್ಛತೆ ನಕ್ಲು ನಿರ್ವಹಿಸ ಒಂದುಲ್ಲೇರು. ಅಂಚನೆ ಸಂಚಾಲಕರು ಪನ್ನಲೆ ಕೊನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸಂಘದ ಪೂರ ಪೊಂಜನಕ್ಕೆಲ್ಲ ಮುಲ್ಪ ಪ್ರತಿದಿನ ಕಾಂಡೆ ಬೇಗ ಬತ್ತದು ಅಡಿಪ್ಪುನ ಪೂರಾ ರೀತಿದ ಸ್ವಚ್ಛತೆ ಎಲ್ಲ ಒಂಜೇ ಒಂಜಿ ಕಜವ ಒಂದಿ ಲೆಕ್ಕ ಈತು ಶೋಕುದ ಚಪ್ಪರ ಒಂಜಿ ಆವಡುಂದಾಂಡ ಮುಲ್ಪ ಏತ್ ಕಜವುಲ ಅದಿಪ್ಪುಂದು ಪನ್ಪುನ ಒಂಜಿ ಅಂದಾಜು ನಿಕ್ಲೆಗಿಪ್ಪು ಆಂಡ ಒಂಜಿ ದಾಳ ತೊಂದರೆ ಆವಂದಿ ಲೆಕ್ಕ ಬಾರಿ ಪೊರ್ಲುಡು ನಮ್ಮ ಅನ್ನಛತ್ರದಲ್ಪ ಆವಡು ನಮ್ಮ ಉಗ್ರಾಣದಲ್ಪ ಆವಡು ದೇವಸ್ಥಾನದ ಒಳಾಂಗಣ ಆವಡು ಹೊರಾಂಗಣ ಆವಡು ಪೂರಾ ರೀತಿದ ಪೂರ ಕಡೆಟ್ಲ ಬಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮ ಮುಲ್ಪ ಆವಂತುಂಡು. ಈತು ಪೊರ್ಲುದ ಕಾರ್ಯಕ್ರಮ ಆವಡುಂದಾಂಡ ಸ್ವಚ್ಛತೆ ಬಾರಿ ಮುಖ್ಯ. ಅವೇ ಕಾತ್ರ ಇತ್ತೆ ಮುಲ್ಪ ಇತೇ ಜನ ಉಲ್ಲೇರು ಅಕ್ಲವರ ಪರಿಚಯ ಮಲ್ತೋನ್ಕ ಸೌಮ್ಯ ಶೆಟ್ಟಿಂದ ಪದ್ಮಾವತಿ ಶೆಟ್ಟಿ, ಬಬಿತಾ ಶೆಟ್ಟಿ, ವಸಂತಿ ಶೆಟ್ಟಿ, ಹರಿನಾಕ್ಷಿ ಶೆಟ್ಟಿ, ಜಯಂತಿ ಶೆಟ್ಟಿ, ಗುಲಾಬಿ. ನಮ್ಮ ಸಹ ಸಂಚಾಲಕರು ಪಾತೆರಡು ಗುಲಾಬಿ, ಕುಸುಮ, ನಳಿನಿ, ರಾಮಚಂದ್ರ ತಿರ್ಲೆ, ವನಿತಾ, ಇಂದಿರಾ, ವಸಂತಿ, ವಸಂತಿ, ಧರ್ಣಮ್ಮ ಗೋಡಿತೊಟ್ಟು, ಹೊನ್ನಮ್ಮ, ಸುನಂದ, ನೀಲಮ್ಮ. ಈತೆ ಜನ ತಂದೆ ನಾನಾತ್ ಜನ ಮುಲ್ಪ ಸ್ವಚ್ಛತಾ ಸಮಿತಿಡು ಉಲ್ಲೇರು ಅಂದು ನಮ್ಮ ಸ್ವಚ್ಛತಾ ಸಮಿತಿದ ಸದಸ್ಯ ಐನಂಚಿನ ಶ್ರೀಮತಿ ಇಂದಿರಾ ನೋಣಯ್ಯ ಗೌಡ ಡೆಬ್ಬೆಲಿ ಬೇರಡೊಂಜಿ ರಡ್ಡ ಪಾತೆರಗೇನ್ಕ ನಂಗೆ ಕೊಂಚ ಮುಲ್ಪ ವಿಷ್ಣುಮೂರ್ತಿ ದೇವಸ್ಥಾನ ಬಾರಿ ಬರುದು ಒಂಜಿ ನಂಗೆ ಬ್ರಹ್ಮಕಲ ಸಾವೊಂದುಂಡು ಅವು ನಂಗೆ ಬಾರಿ ಮಲ್ಲ ಪ್ರೀತಿದ ಒಂಜಿ ಒಂದು ಪುದರ್ ಉಂಡು ನಂಗೆ ಕೊನಾಲ ಗ್ರಾಮಗಳ ಆಂಡ ಮಾತ್ರ ಉಂಡು ಊರುಗಳ ಪರ ಊರ್ದ ಗ್ರಾಮದಾಗೆಲ್ಲ ತಿರ್ಲೇಡು ಏಪೊಂಜಿ ಬ್ರಹ್ಮಕಲ ಸಾವೊಂದು ಪನ್ಪುನ ಒಂಜಿ ಭಾವನೆ ಮಾತಾಡಿ ಬರೋದಿತ್ತು ಆಂಡ ನಂಗೆ ಇತ್ತೆ ಈ ಫೆಬ್ರವರಿ 5 ತಾರೀಕಿದ ನಂಗೆ ಒದಗದು ಬರ್ತದೆ ಈ ಬ್ರಹ್ಮಕಲ ಸಾಯರಾಗ ನಾನು ಎಲ್ಲಂಜಿ 10 ತಾರೀಕು ಮುಟ್ಟ ನಂಗೆ ಬ್ರಹ್ಮಕಲಸ ನೆಟ್ಟು ನಡ್ತೊಂದು ಬರೆಯರುಂಡು ಅಂಚನೆ ನೆಟ್ಟು ಕೆಲಸ ಮಸ್ತ್ ಜನಕ್ಕಳು ಕೆಲಸ ರಾತ್ರಿ ಪಗೆಲು ಬಂಡದು ಆಂಜೋ ಪೊಂಜಿ ಬಂದು ಬೆಣ್ತೀರು ಪೊಂಜನಗಳು ಜಾಸ್ತಿ ಆಂಜನಗಳು ಕತ್ತಲೆ ಪೂರ್ಣ ಬರ್ತದೆ ರಾತ್ರಿ 10 ಗಂಟೆ 11 ಗಂಟೆ ರಾತ್ರಿ ಮುಟ್ಟ ಮಸ್ತ್ ಊರ್ದಾಗ್ಲು ಪೂರ ಬೆಂದದು ಮುತ್ತು ಬೆಗರ್ ಬಿಚ್ಚಾದು ಪೋತೀರು ಆಗ್ಲಿಗೆ ಈ ನಮ್ಮ ಮಾ ವಿಷ್ಣುಮೂರ್ತಿ ದೇವೆಲ್ಲ ಅಂಚೆ ನಮ್ಮ ಈ ಕೊಣಲ ದೇವತೆ ದೇವೆಲ್ಲ ಎಡ್ಡ ಹೊರಾಟಂದು ಏನೊಂಜಿ ರಡ್ಡು ಪಾತೆರನ್ನು ಮುಟ್ತನಬೆ ಸುದ್ದಿದಾಗಲಿ ಧನ್ಯವಾದ ಇಂದಿರಾ ಅಂಬಿರಿಗ್ಲ. ನಾನು ಮೂಜು ದಿನತ್ತ ಕಾರ್ಯಕ್ರಮ ಇತ್ತೆ ಆತಂಡು
ನನ್ನ ಮೂಜಿ ದಿನತ್ತ ಕಾರ್ಯಕ್ರಮ ಮುಲ್ಪ ನಡಪೆರುಂಡು ನಿಕ್ಲಿನ ಪೂರ ಒಂಜಿ ಸಹಕಾರ ಇಂಚನೆ ನನ್ನ ಮೂಜಿ ದಿನಲ ಬೋಡು ಈ ತಿರ್ಲದ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಈ ಬ್ರಹ್ಮ ಕಲಶೋತ್ಸವನ ನನಾದು ಪೊರ್ಲುಡು ಮಾತೆರ್ಲ ಕೈ ಜೋಡಿಸದು ಮಲ್ಪೊಡುಂದು ಮಾತೆರೆಡ್ಲ ಕೇಳೊಂತು ಈ ಪಾತೆರ ನೀಡಗುಂತ सर्वकार्येषु सर्वदा निर्विघ्नं कुरु मे देवा सर्वकार्येषु सर्वदा ಶರೋ ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಗಜಮುಖದ ದೇವನೇ ನಿನಗೆ ವಂದನೆ ಗಜಮುಖದ ದೇವನೇ ನಿನಗೆ ವಂದನೆ ಭಕ್ತಿಯ ಸೇವೆಯಲ್ಲಿ ಆರಾಧನೆ ಭಕ್ತಿಯ ಸೇವೆಯಲ್ಲಿ ಆರಾಧನೆ ಗಜಮುಖದ ದೇವನೇ ನಿನಗೆ ವಂದನೆ ಗಜಮುಖದ ದೇವನೇ ನಿನಗೆ ವಂದನೆ ಭಕ್ತಿಯ ಸೇವೆಯಲ್ಲಿ ಆರಾಧನೆ ಭಕ್ತಿಯ ಸೇವೆಯಲ್ಲಿ ಆರಾಧನೆ ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ ಕಾಪಾಡೋ ಕರುಣಾಳೋ ವಿಘ್ನನಾಶಕ ಕಾಪಾಡೋ ಕರುಣಾಳೋ ವಿಘ್ನನಾಶಕ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಶರವೋ ಶಿವಾಲಯದ ತೆಂಕದೆಕ್ಕಿನಲ್ಲೇ ಶರವೋ ಶಿವಾಲಯದ ತೆಂಕದೆಕ್ಕಿನಲ್ಲೇ ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ ಶರವೋ ಶಿವಾಲಯದ ತೆಂಕದೆಕ್ಕಿನಲ್ಲೇ ಶರವೋ ಶಿವಾಲಯದ ತೆಂಕದೆಕ್ಕಿನಲ್ಲೇ ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ ನಿತ್ಯವೂ ಎಡಬಿಡದೆ ನಾವು ವಂದಿಪೇ ನಿತ್ಯವೂ ಎಡಬಿಡದೆ ನಾವು ವಂದಿಪೇ ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ ಸತ್ಯ ಧರ್ಮಾದಿ ತೋರು ನಿನ್ನ ಮಾಯೆಯ ಸತ್ಯ ಧರ್ಮಾದಿ ತೋರು ನಿನ್ನ ಮಾಯೆಯ ಶಾಸ್ತ್ರ ಸಂಬೋಧಿತ ಸಿದ್ಧಿ ವಿನಾಯಕ ಶಾಸ್ತ್ರ ಸಂಬೋಧಿತ ಸಿದ್ಧಿ ವಿನಾಯಕ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೋ ಭಕ್ತರೋ ನಿನ್ನ ನಂಬಿರುವರು ಅನುದಿನವೋ ಭಕ್ತ
ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಅಂಧಕಾರದಲ್ಲೇ ಅಲೆದಾಡುತ್ತಲಿರುವೆ ಅಂಧಕಾರದಲ್ಲೇ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಅಂಧಕಾರದಲ್ಲೇ ಅಲೆದಾಡುತ್ತಲಿರುವೆ ಅಂಧಕಾರದಲ್ಲೇ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ 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 ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ಎನ್ನ ಪ್ರಭುವೇ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ಎನ್ನ ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸಿರಿಯುಬೇಕು ಎಂದು ಕೇಳಲಾರೆನಯ್ಯ ಸಿರಿಯಬೇಕು ಎಂದ ಕೇಳಲಾರೆನಯ್ಯ ವರ್ಗ ನೀಡು ಎಂದು ಬೇಡಲಾರೆನಯ್ಯ ವರ್ಗ ನೀಡು ಎಂದ ಬೇಡಲಾರೆನಯ್ಯ ಸಿರಿಯುಬೇಕು ಎಂದು ಕೇಳಲಾರೆನಯ್ಯ ಸಿರಿಯುಬೇಕು ಎಂದು ಕೇಳಲಾರೆನಯ್ಯ ವರ್ಗ ನೀಡು ಎಂದು ಬೇಡಲಾರೆನಯ್ಯ ವರ್ಗ ನೀಡು ಎಂದ ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವರಕ್ಷಿಸಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರಿನಲ್ಲೋ ನಿನ್ನ ನಾಮ ತುಂಬಿಕೊಳ್ಳಲಿ ಉಸಿರಿನಲ್ಲೋ ನಿನ್ನ ನಾಮ ತುಂಬಿಕೊಳ್ಳಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ
ಗತಿಯಪ್ಪ ಗತಿಯಪ್ಪ ನಮಗೆ ಗತಿಯಪ್ಪ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯಿ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಿಶಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ಅರಸಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಶಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಶಬರಿಗಿರಿಯ ಮೇಲೆ ನೆಲೆಸಿಯ ಭುವನೇಶ್ವರಿ ತಾಯೇ ಶಬರಿಗಿರಿಯ ಭುವನೇಶ್ವರಿ ತಾಯೇ ಮನದಲ್ಲಿ ಅಯ್ಯನ ಸ್ಮರಣೆಯ ಮಾಡುತ್ತ ಕುಳಿತ ಸುಂದರಿಯೇ ಮನದಲ್ಲಿ ಅಯ್ಯನ ಸ್ಮರಣೆಯ ಮಾಡುತ್ತ ಕುಳಿತ ಸುಂದರಿಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ಅರಸಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಶಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಚಾಮುಂಡಿ ಎಲ್ಲರೂ ನಿನ್ನ ಮಹಿಷಾಪುರದಲ್ಲಿ ಚಾಮುಂಡಿ ಎಂದರುಳೆಲ್ಲ ಮಹಿಷಾಪುರದಲ್ಲಿ ಕಾಂಬಿಕೆ ಎಂದು ಕರೆದರು ಕೋಲಾಪುರದಲ್ಲಿ ಮೂಕಾಂಬಿಗೆ ಎಂದು ಕರೆದರು ಸೋಲಾಪುರದಲ್ಲೇ ತಾಯಿ ವಿವಿಧ ರೂಪವ ತಳೆದು ಭಕ್ತರ ಕುಲವನ್ನು ತಾಯಿ ವಿವಿಧ ರೂಪವ ಕಳೆದು ಭಕ್ತರ ಕುಲವನ್ನು ಪದ ಪಂಕಜ ಧ್ಯಾನವ ಮಾಡಲು ತರುವೆ ಶುಭವನ್ನು ಶ್ರೀಪದ ಪಂಕಜ ಧ್ಯಾನ ಮಾಡಲು ಸರ್ವೇ ಶುಭವನ್ನ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ಅರಸಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಶಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ತಾಯೇ ನಿನ್ನ ರೂಪವ ಕಂಡೆ ನಂದಿನಿ ತಟಿಯಲ್ಲಿ ಕಂಡೆ ನಂದಿನಿ ಕರಿಯಲ್ಲೇ ತಾಯೇ ನಿನ್ನ ಕಾಂತಿಯ ಕಂಡೆ ಮಲ್ಲದ ನೆಲದಲ್ಲಿ ಮಾಯೇನಿಲ್ಲ ಕಾಂತಿಯ ಕಂಡೆ ಮಲ್ಲದ ನೆಲದ ಎಲ್ಲರ ಧರ್ಮವು ಸಮಾನ ಎಂದು ಸಾರುವ ಯೋಗಿನಿಯೇ ಎಲ್ಲರ ಧರ್ಮವು ಸಮಾನವೆಂದು ಸಾರುವ ಯೋಗಿನಿಯೇ ನ್ಯಾಯ ನೀತಿಯ ರಚಿಸುವಂತ ಸತ್ಯ ಸ್ವರೂಪಿಣಿಯೇ ನ್ಯಾಯ ನೀತಿಯ ರಕ್ಷಿಸುವಂತ ಸತ್ಯ ಸ್ವರೂಪಿಣಿಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ತಾಂಬೂಲ ಕಾಣಿಕೆ ತಂದೆ ದುರ್ಗಾಂಬಿಕೆ ತಾಯೇ ಅರಸಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಶಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಸಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಅರಶಿನ ಕುಂಕುಮ ಹೂವ ತಂದೆ ದೇವಿ ಮಹಾಮಾಯೇ ಕಂಡೆ ಏನ ಹೇಳಲೆ ತಂಗೆ ಮಯನ ಹದವನು ಕಂಡೆ ಕಂಡೇನೆ ಮನದಲ್ಲಿ ಕಲವಲಗೊಂಡೆ ಕನಸೋ ಕಂಡೇನೆ ಮನದಲ್ಲಿ ಕಳವಳಗೊಂಡೆ. ಏನ ಹೇಳಲಿ ತಂದೆ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲೆ ತಂಗೆ ಮಯನ ಪದವನು ಕಂಡೆ. ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ಕನಸೋ ಕಂಡೇನೆ ಮನದಲ್ಲಿ ಕಳವಳಗೊಂಡೆ. பொன்ன கடகவன்னிட்டோ திம்மயத்த போல்வ நாமவனிட்டோ ಕಡಗವನಿಟ್ಟೋ ತಿಮ್ಮಯ್ಯನ ಪೂರ್ವನಾಮವನಿಟ್ಟೋ.
ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಲವಲಗೊಂಡೆ ಕನಸು ಕಂಡೇನೆ ಮನದಲ್ಲಿ ಕಲವಲಗೊಂಡೆ ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯತ ಕಸೂರಿ ತಿಲಕವನ್ನಿಟ್ಟು 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 ಹೆಜ್ಜೆಗಳು ಗೆನ್ನುತ್ತ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಹೆಜ್ಜೆಗಳು ಗೆನ್ನುತ್ತ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ಮುತ್ತಿನ ಪಲ್ಲಕ್ಕೆ ಯತಿಗಳು ಹೊತ್ತು ನಿಂತಿದ್ದರಲ್ಲೇ 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 ಛತ್ರ ಸಮರದಿಂದ ರಂಗಯ್ಯನ ಸೇವೆಯ ಮಾಡುವರಿ ಛತ್ರ ಸಮರದಿಂದ ರಂಗಯ್ಯನ ಸೇವೆಯ ಮಾಡುವರಿ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ತಾಮರ ಕಮಲದಲ್ಲೇ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ತಾಮರ ಕಮಲದಲ್ಲೇ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂದೆ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ಕನಸು ಕಂಡೆ ಮನದಲ್ಲಿ ಕಲವಲಗೊಂಡೆ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ
ಕಳವಳಗೊಂಡೆ ಕನಸೋ ಕಂಡೆ ಮನದಲ್ಲಿ ಕಳವಳಗೊಂಡೆ ಏನ ಹೇಳಲಿ ತಂಗೆ ನಯನ ಪದವನು ಕಂಡೆ ಏನ ಹೇಳಲಿ ತಂಗೆ ನಯನ ಪದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೆ ರಂಗನಾಯಕ ರಾಜೀವಲೋಚನ ಪ್ರಮಾಣನೆ ಬೆಳಗಾಯಿ ತೇಳೆನ್ನೋತ ರಂಗನಾಯಕ ರಾಜೀವಲೋಚನ ಪ್ರಮಾಣನೆ ಬೆಳಗಾಯಿ ತೇಳೆನ್ನೋತ ನಾಯಕ 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 ರಾಜೀವಲೋಚನ ಪ್ರಮಾಣನೆ ಬೆಳಗಾಯಿ ತೇಳೆನ್ನೋತ ರಾಜನು ಬಂದು ಬಾಗಿಲೊಳಗೆ ನಿಂದು ರಾಜನ ಬಂದು ಬಾಗಿಲೊಳಗೆ ತೆರೆದು ಬೇಗ ದೀಪಿಸೆಂದು ರಾಜನು ಬಂದು ಬಾಗಿಲೊಳಗೆ ನಿಂದು ರಾಜನ ಬಂದು ಬಾಗಿಲೊಳಗೆ ತೆರೆದು ಬೇಗ ದೀಪಿಸೆಂದು ಜಾತಿಗಳೆಲ್ಲ ಜಾತಿಗಳೆಲ್ಲ
ನಿನ್ನ ನಾಮಾಮೃತವನ್ನು ಸಮಾನ ಭಜನಿಲ್ಲ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಪದುಮಾನಾಭನೇ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಉದಯದೊಳೆ ಸವಿದಾಡುತ್ತಾ ಪಾಡುತ್ತಾ ಉದಯದೊಳೆ ಸವಿದಾಡುತ್ತಾ ಪಾಡುತ್ತಾ ನದಿಯ ಕಡೆವರೇಳು ಮಧುಸೂದನ ಕೃಷ್ಣ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಹೇಳೆನ್ನೋತ ಅಂಗನೆ ಲಗೋಮೇತ ಪತಿಯನ್ನೇ ಬಿಸಿದಳು ಅಂಗಾರದ ನಿದ್ರೆ ಸಾಕೆನ್ನುತ್ತ ಮುರಮಥನನೆ ನಿನ್ನ ಚರಣದ ಸೇವೆಯ ಕರುಣಿಸಬೇಕೆಂದು ಕರುಣಿಯರು ಮುರಮಥನನೆ ನಿನ್ನ ಚರಣದ ಸೇವೆಯ ಕರುಣಿಸಬೇಕೆಂದು ಕರುಣಿಯರು ಪರಿಪರೆಯಿಂದಲೇ ಮರೆಸಿ ಹರೈಸುವರು
ಮಾರುತಿ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ರಂಗಾನ ಅರ್ಥಂಗಿಗೆ ಉಂಗುರವನಿತ್ತುವನ ರಂಗಾನ ಅರ್ಥಂಗಿಗೆ ಉಂಗುರವನೆತ್ತುವನ ರಂಗಾನ ಅರ್ಥಂಗಿಗೆ ಉಂಗುರವನಿತ್ತುವನ ರಂಗಾನ ಅರ್ಥಂಗಿಗೆ ಉಂಗುರವನೆತ್ತುವನ ಬಂಗಾವ ಕೈದೆ ಎಲ್ಲ ಗುರು ಮಾರುತಿ ಬಂಗಾವ ಕೈದೆಯಲ್ಲೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ರಕ್ತಸರ ಸತ್ತು ಮುರಿದಿ ಶ್ರೀಲಂಕೆಗೆ ಉರೆ ರಕ್ತಸರ ಸತ್ತು ಮುರಿದಿ ಶ್ರೀಲಂಕೆಗೆ ಹೊರೆ ರಕ್ತಸರ ಸತ್ತು ಮುರಿದಿ ಶ್ರೀಲಂಕೆಗೆ ಉರೆ ರಕ್ತಸರ ಸತ್ತು ಮುರಿದಿ ಶ್ರೀಲಂಕೆಗೆ ಹೊರೆ ಜೀವನಾಡಿದ ಎಲ್ಲ ಗುರು ಮಾರುತಿ ಏಕೆ ಓಡಾಡಿದೆಯಲ್ಲೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲೆಲ್ಲ ನೋಡಿದರೋ ಅಲ್ಲೆಲ್ಲ ಕೇರುತ್ತೆ ಎಲ್ಲೆಲ್ಲೋ ನೋಡಿದರೋ ಅಲ್ಲೇ ನಿನ್ನ ಸೇರುತ್ತೆ ಅಲ್ಲಲ್ಲೇ ನೀನಿರುತ್ತೆ ಗುರು ಮಾರುತಿ ಅಲ್ಲಲ್ಲೇ ನೀನಿರುತ್ತೆ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಶೇಷಗಿರಿ ವಾಸನಿಗೆ ದಾಸನೆಂದು ನಂಬಿದೆನು ಶೇಷಗೆರೆ ವಾಸನಿಗೆ ದಾಸನೆಂದು ನಂಬಿದೆನು ಶೇಷಗಿರಿ ವಾಸನಿಗೆ ದಾಸನೆಂದು ನಂಬಿದೆನು ಶೇಷಗೆರೆ ವಾಸನಿಗೆ ದಾಸನೆಂದು ನಂಬಿದೆನು ದಾಸಾಗೆ ದಯ ಮಾಡೋ ಗುರು ಮಾರುತಿ 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 ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲೆಲ್ಲ ನೋಡಿದರೋ ಅಲ್ಲೇ ನಿನ್ನ ಕೇರುತ್ತೆ ಎಲ್ಲೆಲ್ಲ ನೋಡಿದರೋ ಅಲ್ಲೇ ನಿನ್ನ ಸೇರುತ್ತೆ ಅಲ್ಲಲ್ಲೇ ನೀನಿರುತ್ತೆ ಗುರು ಮಾರುತಿ ಅಲ್ಲಲ್ಲೇ ನೀನಿರುತ್ತೆ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಕಾಪಾಡುವೆ ನಾರಾಯಣ ಕಾಪಾಡುವೆ ಸತ್ಯನಾರಾಯಣ ಕಣ್ಣಾಗ ಶಯನ ಪಾವನ
ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಲ್ಲೆಲ್ಲ ಸ್ಥಿರವಾಗಿ ಎಲ್ಲರ ನನ್ನಲ್ಲೇ ಒಂದಾಗೆ ಒಸೆರಾಗಿರೋ ಕಾಪಾಡೋ ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಕಾಪಾಡೋ ಶ್ರೀ ಸತ್ಯನಾರಾಯಣ ನನಗಾಗಿ ನನ್ನ ಬೇಡನ ನನಗನಗ ಬೇಕೆಂದು ನಾ ಕೇಳಿದ ಈ ಮನೆಯ ನೇಣಿರುವ ಗುಡಿಯಾಗಲೇ ಈ ಮನೆಯ ನೇಣಿರುವ ಗುಡಿಯಾಗಲೇ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲೇ
ಬೇನಾಗೆ ಗಣನಾಥ ಮೋದಾಲೊಂದಿ ಬೇನಿನಾಗೆ ಗಣನಾಥ ದೇವಾ ಬೇನಿನಾಗೆ ಗಣನಾಥ ಮೋದಾಲೊಂದಿ ಬೇನಿನಾಗೆ ಗಣನಾಥ ದೇವಾ ಒಂದಿ ಬೇನಿನಾಗೆ ಗಣನಾಥ ಮೋದಾಲೊಂದಿ ಬೇನಿನಾಗೆ
ಗಣನಾಥ. ಓಂ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಹರಿಯಾಯಾನಂ ನಮೋ ವಜಾಯಾನಂ ನಮೋ ಲೋಯೇ ಸೌವಸಾಹುನ ಐಸಾ ಪಂಚಾನ್ವಿಕಾರೋ ಸೌವ ಪಾವಪಾನಾಶನೋ ಮಂಗಳಾನಂತೆ ಸೌವೇಸಿ ಪಡಮಂ ಹವಯೇ ಮಂಗಳಂ ಪಡಮಂ ಹವಯೇ ಮಂಗಳಂ ಪಡಮಂ ಹವಯೇ ಮಂಗಳಂ. ಓಂ ದಿನ 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 ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ 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 ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಸುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಶತಕೋಟಿ ಪಾಪವನ್ನು ಮಾಡಿದ ಮಾಪತಿತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತಾರೋ ನಾವು ನೀವು ಪತಿತಾ ಪಾವನರೆಂಬ ಬಿರುದುಳ್ಳ ದೇವನು ಪತಿತಾ ಪಾವನರೆಂಬ ಬಿರುದುಳ್ಳ ದೇವನು ವಿಧಿಯೋಳು ತಮಗಾತಿ ತೋರೆಂದು ದಿನ ಭಜನೆ ಮಾಡೋಣ ಬನ್ನಿರೋ ಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ಜನ ಭಜನೆ ಮಾಡೋಣ ಬನ್ನಿರೋ ಕಷ್ಟ ಕರ್ಮಗಳ ನೋಡಿ ಹರಿಕ್ಷಣದೆ ಸುಟ್ಟು ನಿರ್ಮಲವ ಮಾಡಿ ಕಷ್ಟ ಕರ್ಮಗಳ ನೋಡಿ ಇಷ್ಟಾರ್ಥಗಳನ್ನೆತ್ತು ಕರುಣಾದಿ ಪಾಲಿಪ ಇಷ್ಟಾರ್ಥಗಳನ್ನೆತ್ತು ಕರುಣಾದಿ ಪಾಲಿಪ ಹಸ್ತದಳದ ಪದ್ಮದಲ್ಲಿರುವ ದಿನ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಕರುಣಾರಸವನ್ನೇ ಬೀರಿ ಯೋಗ ತತ್ವ ಶಾಂತಿ ವಿರಕ್ತಿ ತೋರಿ ಕರುಣಾರಸವನ್ನೇ ಬೇರೆ ಕರುಣಾರಸವನ್ನೇ ಬೇರೆ ಯೋಗ ತತ್ವ ಶಾಂತಿ ವಿರಕ್ತಿ ತೋರಿ ಕರುಣಾರಸವನ್ನೇ ಬೇರೆ ಯೋಗ ತತ್ವ ಧರೆಯೋಳು ಅವ ವಿಜ್ಞಾನ ಬೋಧಿಸಿ ಪೊರೆಯುವ ಧರೆಯೋಳು ಅವ ವಿಜ್ಞಾನ ಬೋಧಿಸಿ ಪೊರೆಯುವ ಪರಮ ಶ್ರೀ ಪುರುಷ
ಶಾಂತಿ ಶಾನಾಜಿನ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಲೇ
ಗೋಪಾಲ ಎನ್ನಿರೋ ಹರಿನಾರಾಯಣ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಈಶಾ ಎನ್ನಿ ಜಗದೀಶ ಎನ್ನಿ ಸರ್ವೇಶ ಎನ್ನಿ ಪರಮೇಶ ಎನ್ನಿ ಈಶಾ ಎನ್ನಿ ಜಗದೀಶ ಎನ್ನಿ ಸರ್ವೇಶ ಎನ್ನಿ ಪರಮೇಶ ಎನ್ನಿ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿನಾರಾಯಣ ಗೋವಿಂದ ಎನ್ನಿರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋಪಾಲ ಹರಿನಾರಾಯಣ ರಾಮ ಎನ್ನಿ ರಾಜ ರಾಮ ಎನ್ನಿ ಸೀತಾರಾಮ ಎನ್ನಿ ಆತ್ಮ ರಾಮ ಎನ್ನಿ ರಾಮ ಎನ್ನಿ ಗಜ ರಾಮ ಎನ್ನಿ ಸೀತಾರಾಮ ಎನ್ನಿ ಆತ್ಮ ರಾಮ ಎನ್ನಿ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಶ್ಯಾಮ ಎನ್ನಿ ಮೇಘ ಶ್ಯಾಮ ಎನ್ನಿ ಮೇಘ ಶ್ಯಾಮ ಎನ್ನಿ ರಾಧೆ ಶ್ಯಾಮ ಎನ್ನಿ ರಾಮ ಎನ್ನಿ ಕಣ ಶ್ಯಾಮ ಎನ್ನಿ ಮೇಘ ಶ್ಯಾಮ ಎನ್ನಿ ರಾಧೆ ಶ್ಯಾಮ ಎನ್ನಿ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ವ್ಯಾಸ ಎನ್ನಿ ವೇದ ವ್ಯಾಸ ಎನ್ನಿ ಶಿಶು ಇಂದ್ರ ಎನ್ನಿ ರಾಘವೇಂದ್ರ ಎನ್ನಿ ವ್ಯಾಸ ಎನ್ನಿ ವೇದ ವ್ಯಾಸ ಎನ್ನಿ ಶಿಶು ಇಂದ್ರ ಎನ್ನಿ ರಾಘವೇಂದ್ರ ಎನ್ನಿ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲ
ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ಮಧುಸೂದನ ಮೋಹನ ನಾರಾಯಣ ಕೇಶವ ನಟವರ ಲಾಲ ಗಿರಿಧರ ಪಾಲ ನಟವರ ಲಾಲ ಗಿರಿಧರ ಪಾಲ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ದಾಮೋದರ ವಿಠಲ ಕೃಪಾಕರ ಮಾಧವ ದಾಮೋದರ ವಿಠಲ ಕೃಪಾಕರ ಮಾಧವ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ಗೋವರ್ಧನ ಹರಿ ಗೋಪಾಲನ ಬಂದಳು ನೋಡೆ
बल्डूरे ते कोलू बल्डूरे ते कोलू भैया राम बल्डूरे ते कोलू भैया राम बल्डूरे ते कोलू भैया राम बल्डूरे ते कोलू भैया
ರಾಮ ಹರಿ ಆ
ಸೊಬಗಾವ ದೇವರಲಿನ ಕಾಣಿ ಈ ಪರಿಯ ಸೊಬಗಾವ ದೇವರಲಿನ ಕಾಣಿ ಗೋಪಿ ಜನ ಪ್ರಿಯ ಗೋಪಾಲಗಲಡೆ ಪರಿಯ ಸೊಬಗಾವರೆ ವರಲಿನ ಕಾಣಿ ಗೋಪಿ ಜನ ಪ್ರಿಯ ಗೋಪಾಲಗಲಡೆ ಪರಿಯ ಸೊಬಗು ದೊರೆಯತನದಲು ಮೋಡೆ ಧರಣಿ ದೇವಿಯ ರಮಣ ಸಿರಿಯತ ಮೋಡೆ ಶ್ರೀ ಶಾಂತನು ದೊರೆಯತನದಲು ಮೋಡೆ ಧರಣಿ ದೇವಿಯ ರಮಣ ಸಿರಿಯತನ ಮೋಡೆ ಶ್ರೀ ಶಾಂತನು ಹಿರಿಯ ತನದಲ್ಲಿ ನೋಡೆ ಹಿರಿಯ ತನದಲ್ಲಿ ನೋಡೆ ಸರಸಿ ಜೋದ್ಭವನಯ್ಯ ಹಿರಿಯ ತನದಲ್ಲಿ ನೋಡೆ ಸರಸಿ ಜೋದ್ಭವನಯ್ಯ ಗುರುಧರದಲ್ಲಿ ನೋಡೆ ಜಗದಾದಿ ಗುರು ಗುರುಧರದಲ್ಲಿ ನೋಡೆ ಜಗದಾದಿ ಗುರು ಇವರಿಯ ಸೊಬಗಾವ ದೇವರಲಿ ನಾಗಣೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗದೀಧರ ಶೇಷ ಪರ್ಯಂಕ ಶಯನ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗದೀಧರ ಶೇಷ ಶಯನ ನಿಗಮ ಗೋಚರ ಪುರಂದರ ವಿಠಲಗಲ್ಲರೆ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಬಿಗಿಲಾವ ದೈವ ಗಳಿಗೆ ಭಾಗ್ಯವು ಸೊಬಗಾವ ದೇವರಲಿ ನಾ
ಬರಿಯ ಸೊಬಗು ಇನ್ನಾವ ದೇವರಲಿ ನಾ ಕಾಣೆ. ಈ ಬರಿಯ ಸೊಬಗು ಎಲ್ಲಾವ ದೇವರಲಿ ನಾ ಕಾಣೆ. ಈ ಬರಿಯ ಸೊಬಗು ಏ ಪರಿಯ ಸೊಬಗು ಇಲ್ಲಾವ ದೇವರಲಿ ನಾ ಕಾಣೆ. ಈ ಬರಿಯ 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 ಸೊಬಗು ಗಮದನಿ ಜನಿ ಗರಿ ಜನಿ ದಮ ಗಮದನಿ ಬರಿಯ ಸೊಬಗು ಜನಿ ರಿ ಜನಿ ಧನಿ ಜನಿ ಗರಿ ಜನಿ ದಮ ಗಮದನಿ ಬರಿಯ ಸೊಬಗು ಮನಿ ದ ಸನಿ ರಿ ಸ ರಿ ಧನಿ ರಿ ಧನಿ ಧನಿ ಮನಿ ರಿ ಧನಿ ರಿ ಧನಿ ಧನಿ ಬರಿಯ ಸಾರಿ ಜನಿ ಸಾರಿ ಜನಿ ಸಾರಿ ರಿ ಜನಿ ನಿ ಸರಿ ಜನಿ ಸರಿ ಜನಿ ಸರಿ ಜನಿ ಸರಿ ಜನಿ ಸರಿ ಜನಿ ಸರಿ ಜನಿ ರಿ ಜನಿ ರಿ ಜನಿ ನಿ ರಿ ಜನಿ ರಿ ಜನಿ ರ ರ ನಿ ನಿ ರ ರ ನಿ ನಿ ರಿ ರಿ ರ ರ ನಿ ನಿ ರಿ ರಿ ಗ ರಿ ಜನಿ ಸಾರಿ ಗ ರಿ ಜನಿ ಸರಿ ಗ ಮ ಗ ರಿ ಸಾರಿ ಗ ರಿ ಜನಿ ಸ ಮ ಗ ಮ ಗ ರಿ ಜನಿ ಧನಿ 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 ಗ ರಿ ಜನಿ ರಿ ಜನಿ ಧನಿ ಧನಿ ರ ಮ ಗ ಮ ಧನಿ ಬರಿಯ ಸೊಬಗ ದೇವರಲಿ ನಾ ಕಾಣೆ. ಜನ ಪ್ರಿಯ ಗೋಪಾಲಗಲ್ಲದೆ ಈ ಬರಿಯ ಸೊಬಗು ಬರೆಯ ಬಾರೋ ಕೃಷ್ಣಯ್ಯ
ಕೃಷ್ಣಯ್ಯ ಬಾರೋ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ನಂದುಗೆ ಪದಗಳ ನಂದುಗೆ ಕಿರುಗೆಚೆ ನಂದುಗೆ ಪದಗಳ ನಂದುಗೆ ಕಿರುಗೆಚೆ ಧಿಮ್ ಧಿಮಿ 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 ದಿವಿರಲ್ಲುತ್ತ ನಂದುಗೆ ಪದಗಳ ನಂದುಗೆ ಕಿರುಗೆಚೆ
ಪದದಾಸ ಸಲರು ಬರೆಯ ಬಾರೋ ಕೃಷ್ಣ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ರಾಮ 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 ಸೀತಾ ರಾಮಾಯಣಿರೋ ಅಮರಪತಿಯ ದಿವ್ಯ ನಾಮ ಅಲ್ಲೂ ಓದಗದೋ ರಾಮ 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 ಸೀತಾ ರಾಮಾಯಣಿರೋ ಅಮರಪತಿಯ ದಿವ್ಯ ನಾಮ ಓದಗದೋ ರಾಮ 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 ಸೀತಾ ರಾಮಾಯಣಿರೋ ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟಿ ತುಳಿಯೇ ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟಿ ತುಳಿಯೇ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಓದಗದೋ ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೆಟಿ ತುಳಿಯೇ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಓದಗದೋ ರಾಮ 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 ಸೀತಾ ರಾಮಾಯಣಿರೋ ಅಮರಪತಿಯ ದಿವ್ಯ ನಾಮ ಓದಗದೋ ರಾಮ 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 ಸೀತಾ ರಾಮಾಯಣಿರೋ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಇಷ್ಟ ಕರ್ಮ ಮಾಡಿದೆ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಇಷ್ಟ ಕರ್ಮ ಮಾಡಿದೆ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಓದಗದೋ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಇಷ್ಟ ಕರ್ಮ ಮಾಡಿದೆ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಓದಗದೋ ರಾಮ 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 ಸೀತಾ ರಾಮಾಯಣಿರೋ ಅಮರಪತಿಯ
ಯಶೋದಾ ಯಶೋದಾ ಕೃಷ್ಣನ ಮಗನೆಂದು ತಿಳಿಯುತ್ತ ಆಡಿಸಿದಳೆ ಯಶೋದ ಯಶೋದ ಕೃಷ್ಣನ ಜಗದೋದ್ಧಾರನ ಆಡಿಸಿದಳೆ ಯಶೋದ ಜಗದೋದ್ಧಾರ ಆಡಿಸಿದಳೆ ಯಶೋದ ಜಗದೋದ್ಧಾರನ 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 ಆಡಿಸಿದಳೆ ಯಶೋದ ಜಗದೋದ್ಧಾರನ
मनवे मंत्रालय मनवे मंत्रालय नेलेसि गुरुवे करुणामय मनवे मंत्रालय नेलेसि गुरुवे मनवे मंत्रालय नेलेसिल्ली गुरुवे करुणामय मनवे मंत्रालय नेलेसिल्ली गुरुवे ತಂದೆಯು ತಾಯಿಯು ತಂದೆಯು ತಾಯಿಯು ಬಂಧು ನೀನೆ ತಮವನು ಕಳೆವರಿವಿಗೆ ತಂದೆಯು ತಾಯಿಯು ಬಂಧು ನೀನೆ ತಮವನು ಕಳೆವರಿವಿಗೆ ಕಲ್ಮಶ ತೋಳೆವ ಗಂಗಾ ಜಲ ನೀನೆ ಗಂಗಾ ಜಲ ನೀನೆ ಗಂಗಾ ಜಲ ನೀನೆ ಗಂಗಾ ಜಲ ನೀನೆ ಕಲ್ಮಶ ತೋಳೆವ ಗಂಗಾ ಜಲ ನೀನೆ ಕಾಂಬನಿಯೋರೆಸುವ ಕರುಣಾಳು ನೀನೆ ಕಲ್ಮಶ ತೋಳೆವ ಗಂಗಾ ಜಲ ನೀನೆ ಕಾಂಬನಿಯೋರೆಸುವ ಕರುಣಾಳು ನೀನೆ ಮನವೇ ಮಂತ್ರಾಲಯ ನೆನೆಸಿಲ್ಲಿ ಗುರುವೇ ಕರುಣಾಮಯ ಮನವೇ ಮಂತ್ರಾಲಯ ಕರೆದಲ್ಲಿಗೆ ಬರುವ ಕಾಮಧೇನು ಗಳನೀವ ಕಲ್ಪನು ಕರೆದಲ್ಲಿಗೆ ಬರುವ ಕಾಮಧೇನು ಕಾಮಿತಗಳನೀವ ಕಲ್ಪನು ಮಂಜುಳ ವೀಣಾ ಗಾನವಿನೋದಿ ಮಂಜುಳ ವೀಣಾ ಗಾನವಿನೋದಿ ಮಂಜುಳ ವೀಣಾ ಗಾನವಿನೋದಿ ಮಹಿಮಾ ನಿಗಮ ರಾಲಯವಾಸಿ ಮಂಜುಳ ವೀಣಾ ಗಾನವಿನೋದಿ
समेत कृष्ण जय राधा समेत कृष्ण जय राधा समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण समेत कृष्ण ಸೊಗಸುಲೂರ ಹೊರಲು ಕೋರಿನಿ ಬೆಳಚೆ ಸೊಗಸುಲೂರ ಹೊರಲು ಕೋರಿನಿ ಇದಿನಿ ನೀರ ಕ್ಷೀರ ನ್ಯಾಯ ಮೈ ಮೈ ಮರಚಿ ಸಗಲ ಚರಾಚರ ಮೆಲ್ಲ ಬುಳಗಿ ನೀಯಣಿ ಹಾಯನಿ ಬೇಜು ಚಿರುರಗಳಿ
ಮುರಳಿ ಮಾಧುರಿ ಪ್ರಿಯನಿ ಹಾಯರಿ ಬೇಜುದಿರುರಳಿನೇ ಮುರಳಿ ಮಾಧುರಿ ನಾದದೀಪ್ತನ ದೀಪನ ಕಲಿಗಿಡ ತುಂಡಗಿಡ ಜೋತ 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 ತಜುಂ ಜುಂ ತರಿತ ಜೌ ತರಿತ ನಾದದೀಪ್ತನ ದೀಪನ ಕಲಿಗಿಡ ತುಂಡಗಿಡ ಜೋತ 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 ತಜುಂ ಜುಂ ತರಿತ ಜೌ ತರಿತ ನಾದದೀಪ್ತನ ನದಿಲಿಲ ನದಿಲ ನದದೀಂ ದೀಂ ನದದೀಂ ನದದೀಂ ನಾದದೀಪ್ತನ ನದಿಲಿಲ ನದಿಲ ನದದೀಂ ದೀಂ ನದದೀಂ ನದದೀಂ ನಾದದೀಪ್ತನ ನದಿಲಿಲ ನದಿಲ ನದದೀಂ ದೀಂ ನದದೀಂ 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 ತಮ್ಮ ಸುಮಧುರ ಸಂಗೀತದ ಮೂಲಕ ಆನಂದದ ಭಾವನೆ ಮೂಡಿಸಿದ ಶ್ರೀ ರಾಮಕೃಷ್ಣ ಭಟ್ ಆಂಜಾನ ಹಾಗೂ ಬಳಗದವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಿಮ್ಮ ಶ್ರೇಷ್ಠವಾದ ಗಾಯನ ಮತ್ತು ಸಂಗೀತ ಇಲ್ಲಿ ನೆರೆದಿರುವ ಸರ್ವರನ್ನು ಸಂಗೀತ ಲೋಕಕ್ಕೆ ಹೊತ್ತೊಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು. ಇದೀಗ ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ರವೀಂದ್ರ ಟಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ
ಹಲವಾರು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪಸರಿಸಿದಂತಹ ಸ್ಥಳೀಯ ಪ್ರತಿಭೆ ಲಿಂಗಪ್ಪ ಶಿಬಾಜೆ ಇವರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಇದೀಗ ಇವರಿಂದ ವೇದಿಕೆಯಲ್ಲಿ ಗಾಯನ. ಹರಿ ಓಂ. ದೇವಸ್ಥಾನದ ಎದುರು ಭಾಗದಲ್ಲಿರುವ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರು ನೂಕು ಕಲ್ಲಲ್ಲಾದರು ನೂಕು ರಾಘವೇಂದ್ರ. ಮುಳ್ಳಲ್ಲಾದರು ನೂಕು ಕಲ್ಲಲ್ಲಾದರು ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರಾತ ತನಗಂಟು ನೀನೆ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಧನ್ಯವಾದಗಳು ತಮಗೆಲ್ಲರಿಗೂ.
ಹೊತ್ತಿದ ದ್ವೇಷ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಮುರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹಾರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ 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 ಚಂದ್ರರೇ ನಿನ್ನ ಕಂಗಳು ಗಿರು ಶೃಂಗವೇ ನಿನ್ನ ಅಂಗವೋ ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದಯ ಪ್ರಾಣಶ್ವವೇ ಮರೆಯಾದಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ 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 ವಿಷವ್ಯೂಹವ ಹುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಗಿಡದಿಂದಿರಣ 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 ಧೀಂ ಧಿರಣ 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 ಧಿಂತನ ತಗಿಡದಿಂ ತಗಿಡದಿಂ ಧಿಂ ಛದ್ಮವೇಷವ ಹೊರಗೆಳೆಯಲು ಕ್ಷಾತ್ರ ತೇಜದ ಕತ್ತಿ ಇರಿದು ಕೂಳರ ಕಸರ ಕೊಚ್ಚಿ ನಡುವೆ ನೀತಿ ನೇಮಗಳ ಬಿತ್ತಿ ಬೆಳೆವೆ
ಆಕಾಶವೇ ಮೇಲ್ಬೀಳಲಿ, ಭೂತಾಯಿಯೇ ಬಾಯಿ ಬಿರಿಯಲಿ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ, 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 ಅಶ್ವಮೇಧ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ, ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹಾರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಹೆಜ್ಜೆ ತುಟ್ಟು ಅಶ್ವಮೇಧ, 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 ಅಶ್ವಮೇಧ. ಆ ಹಲೋ 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 ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಹಾ ಹಾ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ.
ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪಪದ ಸರಿದ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ಹಾ 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 ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊಮ್ಮಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಧನ್ಯವಾದ. ಬಹಳ ಚೆನ್ನಾಗಿ ಹಾಡಿದ್ದಾರೆ. ಮತ್ತೊಮ್ಮೆ ಇವರನ್ನ ನಾವು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುವ. ಅಣ್ಣ ಅವರು ಹಾಡುವಾಗ ಯಾರಾದರೂ ಅವರ ಹಾಡನ್ನ ಜೊತೆಗೆ ಹಾಡ್ತಾರೆ ಅಂತ ಇದ್ರೆ ಅವರಿಗೆ ಸಂಭ್ರಮವೇ ಸಂಭ್ರಮ. ಅಣ್ಣ ನೀನೇ ಹಾಡು ಅಂತ ಹೇಳಿ ಅವರ ಸ್ವರ ಜೋಡಿಸ್ತಾ ಇದ್ರು. ಅಂತಹ ಮಹಾನ್ ಭಾವ ಅವರು. ಅವರ ನೆನಪಲ್ಲಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಆ ಸ್ಮರಣಿಕೆಯನ್ನ ಮತ್ತೆ ಶಾಲನ್ನ ಹಾಕಿ ಈಗ ಗೌರವಿಸಲಿಕ್ಕೆ ಇದ್ದಾರೆ.
ಶ್ರೀಯುತ ಲಿಂಗಪ್ಪಣ್ಣ ಒಂಚೂರು ಓರೆಡು ಅಂತಲೇ ಲಿಂಗಪ್ಪಣ್ಣ ಲಿಂಗಪ್ಪಣ್ಣ ಒಂಚೂರು ಇಂಚಿ ಓರೆ ಅಲ್ಲೇ ಫೋಟೋ ತೆಪ್ಪೇರು ಮಾತೆಲ್ಲ ಶೋ ಕೊಡು ಅಂತಲೇ ನಿಖಲ್ನ ಇಲ್ಲಡೆ ಮಟ್ಟ ಅಥವಾ ಜೋಡೊಂದು ಅಭಿನಂದನೆಗಳು. ಶೆಟ್ಟಿ ತಿರ್ಲೆ ಇವರು ಇವತ್ತು 5,000 ಅನ್ನದಾನಕ್ಕಾಗಿ ದೇಣಿಗೆಯನ್ನ ನೀಡಿದ್ದಾರೆ. ಸರೋಜಿನಿ ಶೆಟ್ಟಿ ಮತ್ತು ಅವರ ಮನೆಯವರಿಗೆ ಕ್ಷೇತ್ರದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಅದಾದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ, ನೃತ್ಯ ವೈಭವ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ದಯವಿಟ್ಟು ಗಮನಿಸಿ, ಅತಿಥಿಗಳಿಗೆ ಯಾರೆಲ್ಲ ಗೌರವ ಸಮರ್ಪಣೆ ಮಾಡಲಿಕ್ಕಿದ್ದೀರಿ ಅವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ನಾರಾಯಣ ಪೂಜಾರಿ ಡೆಂಬಳೆ, ಶ್ರೀ ರಾಮಕೃಷ್ಣ ಭಟ್ ಆಂಜಾರ, ಶ್ರೀ ಅರುಣ್ ಸರಳಯ, ಶ್ರೀ ಉದಯ ಶೆಟ್ಟಿ ಮುದನ್, ಶ್ರೀ ಉದಯ ಪೂಜಾರಿ ಭಟ್ಟಡ್ಕ, ರಘುನಾಥ ಪಾಲೇರಿ, ಜಯರಾಮ ಶೆಟ್ಟಿ ಪಾತ್ರಮಾಡಿ, ಲೋಕೇಶ್ ತೋಟ, ಪ್ರಸನ್ನ ಕಾರಂತ್, ಲಿಂಗಪ್ಪ ಗೌಡ ದರ್ಕಾಸು, ತಿಮ್ಮಪ್ಪ ತಿರ್ಲೆ, ನೋನಯ್ಯ ಶೆಟ್ಟಿ ಮರಂದೆ, ಕುಶಾಲಪ್ಪ ಗೌಡ ಅನಿಲ, ಉಮೇಶ್ ಆಚಾರ್ಯ ಹಲಸಿನಕಟ್ಟೆ, ಚಂದ್ರಶೇಖರ ಶೆಟ್ಟಿ ಆಂಜಾರ, ಚಂದ್ರಹಾಸ ತಿರ್ಲೆ, ವನಿತಾ ಅಂಬರ್ಜೆ. ಹಾಗೂ ಕೊರಗಪ್ಪ ಗೌಡ ಆಲಂತಾಯ. ಹರಿ ಓಂ. ಹಲೋ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಬಂದಂತಹ ಅತಿಥಿಗಳಿಗೆ ಗೌರವ ಅರ್ಪಣೆ ಮಾಡುವಂತಹ ಎಲ್ಲ ನಮ್ಮ ಕಾರ್ಯಕರ್ತರು ಈ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಶ್ರೀಯುತ ನಾರಾಯಣ ಪೂಜಾರಿ ಡೆಂಬಳೆ, ರಾಮಕೃಷ್ಣ ಭಟ್ ಆಂಜರ, ಕೊರಗಪ್ಪ ಗೌಡ ಆಲಂತಾಯ, ಅರುಣ್ ಸರಳಾಯರು ಪಾತ್ರ ಮಾಡಿ, ಉದಯ ಶೆಟ್ಟಿ ಮುದಾನು, ಉದಯ ಕುಮಾರ್ ಭಟ್ಟಡ್ಕ, ರಘುನಾಥ್ ಪಾಲೇರಿ, ಜಯರಾಮ ಶೆಟ್ಟಿ ಪಾತ್ರ ಮಾಡಿ, ಲೋಕೇಶ್ ತೋಟ, ಪ್ರಸನ್ನ ಕಾರಂತ್ ಕಾಂಚನ, ಲಿಂಗಪ್ಪ ಗೌಡ ದರ್ಕಾಸು, ತಿಮ್ಮಪ್ಪ ತಿರ್ಲೆ, ನೋನಯ್ಯ ಶೆಟ್ಟಿ ಮರಂದೆ, ಕುಶಾಲಪ್ಪ ಅನಿಲ, ಉಮೇಶ್ ಆಚಾರ್ಯ ಹಲಸಿನಕಟ್ಟೆ, ಚಂದ್ರಶೇಖರ್ ಶೆಟ್ಟಿ ಆಂಜರ, ಚಂದ್ರಹಾಸ ತಿರ್ಲೆ, ಶ್ರೀಮತಿ ವನಿತಾ ಅಂಬರ್ಜೆ ಇವರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಲೋ. ಹೇಳಿದವರೆಲ್ಲ ದಯಮಾಡಿ ಬನ್ನಿ, ಯಾಕಂದ್ರೆ ನಮಗೆ ಯಾರು ಬಂದಿದ್ದೀರಿ ಯಾರು ಬರಲಿಲ್ಲ ಎಂಬ ಒಂದು ಮಾಹಿತಿ ಬೇಕಲ್ಲ. ಈ ಕಾರಣದಿಂದ ಹೇಳಿದವರನ್ನೆಲ್ಲ ದಯಮಾಡಿ ಇಲ್ಲಿ ಬಂದು ಆಸೀನರಾಗಿಕೊಳ್ಳಿ. ಈಗಾಗಲೇ ನಮ್ಮ ಪ್ರೇಕ್ಷಕ ವರ್ಗ ಅಲ್ಲಿ ಪಿದಾಯಿ ಮಾತ ಜನಕ್ಕಳು ಉಳ್ಳೇರ ನಂಡ ಚಪ್ಪರ ಸಮಿತಿ ತಕ್ಕಳ ಅಕ್ಳೆನ್ನ ಇಂಚಿ ಒಳಾಯಿ ಬತ್ತದು ಕುಳ್ಳೋಡು ಪಣೋಡು ಪುಂಜಾವ್ನಕ್ಳು ಮಾತ ಆಸೀನರಾದೇರು ಬತ್ನಕ್ಳು ಆಂಜಾವ್ನಕ್ಳ ಆಯ್ನಾತ್ ಇಂಚಿ ಬತ್ತದು ದಯಮಲ್ತದು ಕುಳ್ಳೋಡು ಪಂಡದು ಅಕ್ಳಿಡ ಮನವಿ ಮಲ್ತೊಳ್ಳೆ. ಅದೇ ರೀತಿ ನಿಮ್ಮ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯಕರ್ತರ ಅಲ್ಲದೆ ಪ್ರೇಕ್ಷಕರಾಗಿ ಬಂದವರಿದ್ದರೆ ಅವರನ್ನು ಸ್ವಲ್ಪ ಹುರಿದುಂಬಿಸಿ ನಮ್ಮ ಪ್ರಧಾನ ಸಭಾಂಗಣಕ್ಕೆ ಕಳುಹಿಸಿಕೊಡಬೇಕು. ನಮ್ಮ ಸಭೆಗೆ ಜನ ಬೇಕಲ್ಲ. ಈ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಈ ಊರಿನವರು ಇಲ್ಲಿ ಸಭೆಯಲ್ಲಿ ಆಸೀನರಾಗಬೇಕು. ದೂರ ದೂರದಿಂದ ಅತಿಥಿಗಳು ಬರ್ತಾರೆ. ಅವು ಏತು ಜನ ಮಾರ್ರೆ ತಿರ್ಲೇಡು ಈ ರೀತಿ ನಮ್ಮ ಎಲ್ಲ ಸತ್ಕಾರ್ಯಗಳು ಅವರಿಗೆ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ತಾವುಗಳೆಲ್ಲ
ಒಳಗಡೆ ಬಂದು ಆಸೀನರಾಗಬೇಕು. ಹಿರಿಯರಿದ್ದಾರೆ, ಅವರನ್ನು ಕೂಡ ನಮಸ್ಕಾರ ಕೊಟ್ಟು ಪಲೆಂಚಿ ಅಂತ ಹೇಳಬೇಕು. ಶ್ರೀ ರಾಧಾಕೃಷ್ಣ ಕುವೆಚ್ಚಾರು, ಶ್ರೀ ನನ್ಯ ಅಚ್ಯುತ ಮೂಡೆತ್ತಾಯರು, ಶ್ರೀ ಹೇಮನಾಥ ಶೆಟ್ಟಿ ಕಾವು, ಶ್ರೀ ಹೇಮಂತರೈ ಮನವಳಿಕೆ, ಶ್ರೀ ಮೋಹನ್ ಕುಮಾರ್, ಶ್ರೀ ಜಗದೀಶ್ ರಾವ್ ಮಣಿಕಲ, ಶ್ರೀ ಡಾಕ್ಟರ್ ಮುರಳೀಧರ್, ಶ್ರೀ ಸರ್ವೋತ್ತಮ ಗೌಡ್ರು, ಡಾಕ್ಟರ್ ರಘು, ಶ್ರೀ ಸುಧೀಂದ್ರ ಗುದ್ದಣ್ಣಯರು, ಶ್ರೀ ಕೃಷ್ಣ ಪ್ರಸಾದ್ ಅಂಬಟೆಮಾರು, ಶ್ರೀ ನಾರಾಯಣ ಹೇರಳೆ, ಶ್ರೀ ರಾಮಕೃಷ್ಣ, ಶ್ರೀ ಸೂರ್ಯನಾರಾಯಣ, ಶ್ರೀ ಲಕ್ಷ್ಮೀನಾರಾಯಣ, ಶ್ರೀಮತಿ ಗುಲಾಬಿ, ಶ್ರೀ ಪದ್ಮನಾಭ ಪೂಜಾರಿ ಎಂಬುದಿ ಉಪಸ್ಥಿತಿ. ಅದಾಯ್ತು. ಇನ್ನು ನಮ್ಮವರು ಇಲ್ಲಲ್ಲ. ತಾವೆಲ್ಲ ಇವತ್ತಿನ ಅತಿಥಿಗಳು. ನಮ್ಮ ವಿಶ್ರಾಂತಿ ಕೊಠಡಿ ಇದೆ, ಅಲ್ಲಿ ನಿಮ್ಮನ್ನು ಕೂತ್ಕೊಳ್ಳಿಸ್ತಾರೆ, ಬಾಯಾರಿಕೆ ಕೊಡ್ತಾರೆ, ಆತಿಥ್ಯವನ್ನು ಸ್ವೀಕರಿಸಬೇಕು. ಸೂಕ್ತವಾದ ಸಮಯದಲ್ಲಿ ನಿಮ್ಮನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ನಮ್ಮ ನಡುವಿನ ನಡೆಯಲ್ಲಿ ನಾವು ವೈಭವೋಪೇತವಾದಂತಹ ಒಂದು ಗೌರವದೊಂದಿಗೆ ಕರೆದುಕೊಂಡು ಬರುವವರಿದ್ದೇವೆ. ಬೇಡ
ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಈ ಶಾಲೆಗೆ ಬ್ರಹ್ಮಕಲಶೋತ್ಸವದ ನಿಮಿತ್ತ ನಾಳೆ
ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಲಿಕ್ಕಿರ್ತಕ್ಕಂತಹ ಶ್ರೀಯುತ ರಾಧಾಕೃಷ್ಣ ಕುವೆಚ್ಚ, ಅತಿಥಿಗಳಾಗಿ ಶ್ರೀ ಸಂಜೀವ ಮಠಂದೂರ್, ಮಾನ್ಯ ಅಚ್ಯುತ ಮುಡೆತ್ತಾಯರು, ಕಾವು ಹೇಮನಾಥ ಶೆಟ್ಟರು, ಶ್ರೀ ಮೋಹನ್ ಕುಮಾರ್, ಡಾಕ್ಟರ್ ಮುರಳೀಧರ್, ಶ್ರೀ ಸರ್ವೋತ್ತಮ ಗೌಡ, ಶ್ರೀ ಸುಧೀಂದ್ರ ಕುದ್ದಣ್ಣಯರು, ಶ್ರೀ ಕೃಷ್ಣ ಪ್ರಸಾದ್ ಅಂಬಟೆಮಾರು, ಶ್ರೀ ನಾರಾಯಣ ಹೇರಡೆಯವರು, ಶ್ರೀ ರಾಮಕೃಷ್ಣ ಭಟ್ ಚೊಕ್ಕಾಡಿ, ಶ್ರೀ ಪದ್ಮನಾಭ ಪೂಜಾರಿ ಪೆರ್ನಾರ್, ಅಶೋಕ್ ವಿಟ್ಲ, ಲೋಕೇಶ್ ಅಗರ್ತ, ವಸಂತ ಕೃಷ್ಣ ಕಾಂಚನ, ಪದ್ಮನಾಭ ಶೆಟ್ಟಿ ಮರಂದೆ, ರಾಮಣ್ಣ ಪೆಲತ್ತಿಮಾರು, ಶ್ರೀಮತಿ ಗುಲಾಬಿ ಶೆಟ್ಟಿ ಇವರೆಲ್ಲ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರು ನಡುವಿನಲ್ಲಿ ಆಸೀನರಾಗಬೇಕು. ಅಧ್ಯಕ್ಷರನ್ನ ನಡುವಿನಲ್ಲಿ ಕೂತುಗೊಳಿಸಿ. ಇಕ್ಕೆಡೆಗಳಲ್ಲಿ ಅತಿಥಿಗಳನ್ನ ಆಸೀನರಾಗುವಂತೆ ವಿನಂತಿ ಮಾಡಿಕೊಳ್ಳಿ. ಅದರ ಆಚೆ ಈಚೆ ಗೌರವ ಉಪಸ್ಥಿತರನ್ನ ಆಸೀನರಾಗಿ ಕೂತುಗೊಳಿಸಿಕೊಳ್ಳಿ. ಮತ್ತೆ ಆಚೆ ಈಚೆ ನಮ್ಮ ಮನೆಯವರು ಕೂತ್ಕೊಳ್ಬೇಕು. ಏನೊಂದು ಅಬ್ಬರದ ಚೆಂಡೆ ವಾದನ, ಖುಷಿಯೇ ಖುಷಿ. ಎಲ್ಲ ಪ್ರೇಕ್ಷಕರಿಗೆ ಬಹಳ ಸಂತೋಷವೇ ಸಂತೋಷ. ನಮ್ಮ 3ನೇ ದಿನದ ಸಭಾ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಹೆಮ್ಮೆ. ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರೇ, ತಾವೆಲ್ಲ ಕುಶಲರು ಅಂತ ಹೇಳಿ ನಾವು ಭಾವಿಸಿಕೊಳ್ಳುತ್ತಾ ಇದ್ದೇವೆ. ತಾವು ಬೇರೆ ಬೇರೆ ಕಡೆಗಳಿಂದ ಸಮಯವನ್ನು ಹೊಂದಿಸಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಹಿನ್ನೆಲೆಯಲ್ಲಿ ತಮಗೆ ನಮ್ಮ ದೇವಸ್ಥಾನದ ಒಂದು ಸಂಕ್ಷಿಪ್ತವಾದಂತಹ 2 ಮಾತಿನೊಂದಿಗೆ ನಾನು ಮುಂದುವರಿಯಲಿಕ್ಕೆ ಅಧ್ಯಕ್ಷರ ಅಪ್ಪಣೆಯನ್ನು ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಶ್ರೀಯುತ ರಾಧಾಕೃಷ್ಣರು, ಇನ್ನು ಮುಂದೆ ನೀವೇ ಇದರ ನಿರ್ದೇಶಕರು. ನಿಮ್ಮ ಅನುಮತಿಯೊಂದಿಗೆ ಜಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವರೆಲ್ಲ ಅತಿಥಿಗಳು ಹೊಸಬರು. ಈ ಹಿನ್ನೆಲೆಯಲ್ಲಿ 1-2 ಮಾತು. ಇದು 3ನೇ ದಿವಸದ ನಮ್ಮ ಬ್ರಹ್ಮಕಲಶೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಸಭಾಭವನದ ಹೆಸರು ಗೌರಮ್ಮ ಶಬರಾಯ ಸಭಾಭವನ. ನೀವು ಕುಳಿತಿರ್ತಕ್ಕಂತಹ ಆ ಒಂದು ಸಭಾ ವೇದಿಕೆಯ ಹೆಸರು ಎಲಿಕ್ಕಳ ಕೃಷ್ಣ ಶಬರಾಯ ಸಭಾ ವೇದಿಕೆ. ಈ ದೇವಸ್ಥಾನಕ್ಕೆ ಸಾಧಾರಣ 100 ವರ್ಷಗಳ ಇತಿಹಾಸ ಇದೆ ಎಂಬುದಾಗಿ ಶ್ರೀಯುತ ಮಾಧವ ಸರಳರು ಆಗಾಗ ಹೇಳ್ತಾ ಇರ್ತಾರೆ. ಅಶ್ವತ್ಥ ಮರದ ಪಕ್ಕದಲ್ಲಿ ಬಹಳ ಹಿಂದೆ ಈ ಶಬರಾಯ ಕುಟುಂಬಸ್ಥರು, ಅಂದರೆ ಎಲಿಕ್ಕಳ ಕೃಷ್ಣ ಶಬರಾಯರು, ಒಂದು ದೇವರ ಮೂರ್ತಿಯನ್ನ ಅಲ್ಲಿ ಸ್ಥಾಪಿಸಿದ್ರು ಅಂತ ಹೇಳ್ತಕ್ಕಂತಹ ಮಾತು. ಅಂದು ಅದು ಕುಟುಂಬದ ಶ್ರೇಯಸ್ಸಿಗಾಗಿ ಸ್ಥಾಪಿಸಲ್ಪಟ್ಟಂತಹ ಒಂದು ಮೂರ್ತಿಯಾಗಿತ್ತು. ಬಳಿಕ ಕಾಲಕ್ರಮೇಣದಲ್ಲಿ ಇದು ದೇವಸ್ಥಾನ ಆಗಬೇಕು ಅಂತ ಹೇಳಿ ಊರವರಿಗೆ ಒಂದು ಮನಸ್ಸಾಗುತ್ತದೆ, ಆಶೆ ಆಗುತ್ತದೆ. ಗ್ರಾಮದ ಜನತೆಯ ರಕ್ಷಣೆಗಾಗಿ ಇಲ್ಲಿ ದೇವಸ್ಥಾನ ಆಗಲೇಬೇಕು ಅಂತ ಹೇಳ್ತಕ್ಕಂಥ ಹಠಗಳು ಶುರುವಾಗುತ್ತವೆ. ಇಲ್ಲಿಯ ವಿಷ್ಣು ವಿಶೇಷ ವಿಭಿನ್ನವಾಗಿರ್ತಕ್ಕಂತಹ ಒಂದು ಮೂರ್ತಿ. ಅಭಯ ಹಸ್ತನಾದಂತಹ ವಿಷ್ಣು ಮೂರ್ತಿಗೆ ಭಕ್ತರನ್ನು ಹರಸುವಂತಹ 4 ಕೈಗಳಿವೆ, ಚತುರ್ಬಾಹು. ಶಿಲಾ ವಿಗ್ರಹ ಸ್ಥಾಪನೆ ಆಯಿತು. ನಂತರ ಕಾಲಕ್ರಮೇಣದಲ್ಲಿ ಇಲ್ಲಿ ಶನಿ ದೋಷ ಇರುವವರಿಗೆ ಅಶ್ವತ್ಥ ಮರದ ಪಕ್ಕ ಶನಿ ಪೂಜೆಯನ್ನ ಮಾಡುತ್ತಿದ್ದರು. ನಾಸ್ತಿಕರು ಕೂಡ ಇಲ್ಲಿ ಆಸ್ತಿಕರಾಗುತ್ತಿದ್ದರು ಎಂದು ಇಲ್ಲಿ ಅನುಭವಿಗಳು ಹೇಳುತ್ತಾರೆ. ಮನಃಶಾಂತಿಗಾಗಿ, ವ್ಯಾಜ್ಯದಲ್ಲಿ ಜಯ ಗಳಿಸಬೇಕು ಎಂಬುದಕ್ಕಾಗಿ, ರೋಗ ನಿವಾರಣೆ ಊರಿನಲ್ಲಿ ಆಗಬೇಕು ಎಂಬುದಕ್ಕಾಗಿ, ವಿವಾಹ ಸಿದ್ಧಿಗಾಗಿ, ಸಂತಾನ ಲಾಭಕ್ಕಾಗಿ, ಕುಟುಂಬದಲ್ಲಿ ಸೌಹಾರ್ದತೆಗಾಗಿ ಪ್ರಮುಖವಾಗಿ ಇಲ್ಲಿ ಹರಕೆಗಳನ್ನು ಹೇಳಿಕೊಂಡು ತಮ್ಮ ಮನೋ ಅಭಿಲಾಷೆಯನ್ನು ದೇವರ ಮುಂದೆ ಅರ್ಪಿಸಿಕೊಂಡು
ಸರ್ವಮಂಗಳಂ ಪ್ರಾಪ್ತಿರಸ್ತು ಅಂತ ಹೇಳಿ ದೇವರಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಇದು ಈ ದೇವಸ್ಥಾನದ ಹಿನ್ನೆಲೆ. ಮುಂದಿನ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ತೇಜಸ್ವಿನಿ ಕೊಠಿಯಾನ್, STM ಕಾಲೇಜ್ನಲ್ಲಿ ಕಲಿಯುವ ಹುಡುಗಿ. ಅವಳಿಗೂ ಕೂಡ ಕಾರ್ಯಕ್ರಮ ನಿರೂಪಿಸಬೇಕು ಅಂತ ಹೇಳ ಬಲವಾದ ಇಚ್ಛೆ. ಒಳ್ಳೆ ಆಂಕರ್ ಕೂಡ ಅವಳಿಗೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದು ನಮ್ಮ ಸಂಸ್ಕೃತಿ. ಇಂದಿನ ಪ್ರಾರ್ಥನೆ ಶ್ರೀಮತಿ ವೀಣಾ ರಾಮಕೃಷ್ಣ ಭಟ್, ಶ್ರೀಮತಿ ಉಷಾ ಪಾರ್ವತಿ ಮತ್ತು ಶ್ರೀಮತಿ ಶುಭಲಕ್ಷ್ಮಿ ಮತ್ತು ವೈಶಲ್ಯ ಇವರಿಂದ. ಸಿಂಧೂರವದನ ಗಜಾನನ, ಸಿಂಧೂರವದನ ಗಜಾನನ, ಸಿದ್ಧಿವಿನಾಯಕ ಬಾಲಗಜಾನನ, ಸಿಂಧೂರವದನ ಗಜಾನನ, ಮೂಷಿಕವಾಹನ ಬಾಲಗಜಾನನ, ಮೂಷಿಕವಾಹನ ಬಾಲಗಜಾನನ, ಮೃತ್ಯುಂಜಯ ಸುತ ಬಾಲಗಜಾನನ, ಮೃತ್ಯುಂಜಯ ಸುತ ಬಾಲಗಜಾನನ, ಸಿಂಧೂರವದನ ಗಜಾನನ, ಸಿದ್ಧಿವಿನಾಯಕ ಬಾಲಗಜಾನನ, ಸಿಂಧೂರವದನ ಗಜಾನನ. ಜಯ 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 ಹೇ ಗೌರಿ ನಂದನ, ಜಯ 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 ಹೇ ಗೌರಿ ನಂದನ, ಹೇ ಶಿವನಂದನ ಬಾಲಗಜಾನನ, ಹೇ ಶಿವನಂದನ ಬಾಲಗಜಾನನ, ಸಿಂಧೂರವದನ ಗಜಾನನ, ಸಿದ್ಧಿವಿನಾಯಕ ಬಾಲಗಜಾನನ, ಸಿಂಧೂರವದನ ಗಜಾನನ, ಗಜಾನನ ಗಜಾನನ. ನಿಮಗಿದು ಅಭಿನಂದನೆಗಳು. ಮುಂದೆ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಶ್ರೀ ಅಜಯ್ ಸರಳಾಯ, ಜೀರ್ಣೋದ್ಧಾರದ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಇಂದು ನಾವು ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಾಲಯದ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 3ನೇ ದಿನದ ಪಾವನ ಕ್ಷಣದಲ್ಲಿ ಕೂಡಿಕೊಂಡಿದ್ದೇವೆ. ಈ ಮಹೋತ್ಸವದ ಪ್ರತಿ ಕ್ಷಣವು ಭಕ್ತಿರಸದಿಂದ ತುಂಬಿದ್ದು ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತಿದೆ. ನಮ್ಮ ದೇವರುಗಳಾದ ಶ್ರೀ ಕುಣಾಲು ದೇವತೆ ಹಾಗೂ ಶ್ರೀ ಮಹಾವಿಷ್ಣುಮೂರ್ತಿಯನ್ನು ಮನಸಾರೆ ಸ್ಮರಿಸುತ್ತಾ ಇಂದಿನ ಈ ಎಲಿಕ್ಕಳ ಕೃಷ್ಣ ಶಬರಾಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರಾಧಾಕೃಷ್ಣ ಕುವೆಚ್ಚಾರು, ಕಾರ್ಯದರ್ಶಿಗಳು, ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘ ರಾಮಕುಂಜ ಅವರ ನೇತೃತ್ವದಲ್ಲಿ ಈ ಸಭೆ ಯಶಸ್ವಿಯಾಗಿ ನಡೆಯಲಿ ಎಂಬುದು ನಮ್ಮ ಹಾರೈಕೆ. ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀ ನಾರಾಯಣ ಪೂಜಾರಿ ಡೆಂಬಳೆಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಂದು
ಈ ಸಭೆಯಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಗೌರವಾನ್ವಿತ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಇವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಉದಯ ಪೂಜಾರಿ ಬಟ್ಲಡ್ಕಾಯವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಕರೆಗೆ ಓಗೊಟ್ಟು ಸ್ಪಂದಿಸಿರುವ ಇನ್ನೋರ್ವ ಅತಿಥಿ ನಮ್ಮೂರಿನ ಖ್ಯಾತ ವೈದ್ಯರು ಡಾಕ್ಟರ್ ಮುರಳೀಧರ್, ಅಶ್ವಿನಿ ಆಸ್ಪತ್ರೆ ನೆಲ್ಯಾಡಿ. ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಗೌರವಿಸುವವರು ಲೋಕಯ್ಯ ಗೌಡ ಶಾಂತಿಮಾರು. ಹಾಗೆ ನಮ್ಮ ಇಂದಿನ ಈ ಸಭೆಗೆ ಶಕ್ತಿ ತುಂಬಲು ಬಂದಿರುವ ಇನ್ನೂರು ಅತಿಥಿ ಶ್ರೀ ಸರ್ವೋತ್ತಮ ಗೌಡರು, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಕ್ಷೇತ್ರ ನೆಲ್ಯಾಡಿ ಕ್ಷೇತ್ರ. ಇವರಿಗೂ ಗೌರವಾರ್ಪಣಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರನ್ನು ರಘುನಾಥ ಪಾಲೇರಿಯವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಈ ಸಭೆಯನ್ನು ಅಲಂಕರಿಸಿರುವ ಶ್ರೀ ಸುಧೀಂದ್ರ ಕುದ್ದಣ್ಣಯ್ಯರು, ಅಧ್ಯಕ್ಷರು, ಶಿವಳ್ಳಿ ಸಂಪದ. ಅವರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ. ಇವರನ್ನು ಜಯರಾಮ ಶೆಟ್ಟಿ ಪಾತ್ರಮಾಡಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಂದೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಕೃಷ್ಣ ಪ್ರಸಾದ್ ಅಂಬಟೆಮಾರು, ಗುರಿಕಾರರು, ಹವ್ಯಕ ಸಂಘ. ಅವರಿಗೂ ಹೃತ್ಪೂರ್ವಕ ಸ್ವಾಗತ. ಇವರನ್ನು ಗೌರವಿಸುವವರು ಕೊರಗಪ್ಪ ಗೌಡ ಆಲಂತಾಯ. ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ನಾರಾಯಣ ಹೇರಳೆ, ಹೋಟೆಲ್ ಆದಿತ್ಯ ಉಪ್ಪಿನಂಗಡಿ. ಇವರಿಗೆ ನಮ್ಮ ಪ್ರೀತಿಯ ಸ್ವಾಗತ. ಇವರನ್ನು ಗೌರವಿಸಬೇಕಾಗಿ ಪ್ರಸನ್ನ ಕಾರಂತ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಈ ಸಭೆಯನ್ನು ಅಲಂಕರಿಸಿರುವ ಇನ್ನೊಬ್ಬ ಉಪಸ್ಥಿತರು ಶ್ರೀ ರಾಮಕೃಷ್ಣ ಭಟ್ ಚೊಕ್ಕಾಡಿ, ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಲಿಂಗಪ್ಪ ಗೌಡ ದರ್ಕಾಸು ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಹಾಗೆ ಶ್ರೀ ಪದ್ಮನಾಭ ಪೂಜಾರಿ ಪೆರ್ನಾರು, ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಇವರನ್ನು ಗೌರವಿಸಬೇಕಾಗಿ ತಿಮ್ಮಪ್ಪ ತಿರ್ಲೆಯವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಆಸೀನರಾಗಿರುವ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಶಿಲ್ಪಕಲಾ ಚತುರರು, ಸರಳ ಸ್ವಭಾವದ ಸಜ್ಜನರು ಆಗಿರುವಂಥ ಶ್ರೀ ಅಶೋಕ್ ವಿಟ್ಲ ಇವರು. ತಮ್ಮ ಶ್ರಮದಿಂದ ಈ ದೇವಾಲಯವನ್ನು ಸುಂದರವಾಗಿ ಭವ್ಯವಾಗಿ ರೂಪಿಸಿ ಭಕ್ತರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರ ಪರಿಶ್ರಮದ ಪ್ರತಿಯೊಂದು ಕಲ್ಲಿನ ಶಿಲ್ಪದಲ್ಲಿ, ಗೋಪುರದ ಕಲೆಯಲ್ಲಿ ಮತ್ತು ದೇವಾಲಯದ ದೃಢತೆಯಲ್ಲಿ ಗೋಚರಿಸುತ್ತಿದೆ. ಇವರ ಸೇವೆಗೆ ಧನ್ಯವಾದಗಳು. ಇವರನ್ನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಗೌರವಿಸುವವರು ಚಂದ್ರಹಾಸ ತಿರ್ಲೆ. ಮುಂದೆ ಖ್ಯಾತ ಮೃದಂಗ ಕಲಾವಿದರು ಹಾಗೂ ನಮ್ಮ ಆಹಾರ ಸಮಿತಿಯ ಸಂಚಾಲಕರಾದ ಶ್ರೀ ವಸಂತಕೃಷ್ಣ ಕಾಂಚನ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರಿಗೂ ಆದರದ ಸ್ವಾಗತ. ಇವರನ್ನು ಗೌರವಿಸುವವರು ಶ್ರೀ ಕುಶಾಲಪ್ಪ ಗೌಡ ಅನಿಲ. ನಮ್ಮ ಈ ಬ್ರಹ್ಮಕಲಶೋತ್ಸವದ ಮೊದಲನೇ ದಿನದ ವಿಜೃಂಭಣೆಯ ಹೊರೆಕಾಣಿಕೆ ಸಮರ್ಪಣೆಗೆ ರೂವಾರಿಗಳಾದ ಶ್ರೀ ಪದ್ಮನಾಭ ಶೆಟ್ಟಿ ಮರಂದೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಹಾರ್ದಿಕ ಸ್ವಾಗತಗಳು. ಇವರನ್ನು ಗೌರವಿಸಬೇಕಾಗಿ ಉಮೇಶ್ ಆಚಾರ್ಯ ಹಲಸಿನಕಟ್ಟೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಈ ಬ್ರಹ್ಮಕಲಶೋತ್ಸವದ ವಾಹನ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಹಾಗೂ ಜೀರ್ಣೋದ್ಧಾರ ಕಾರ್ಯದಲ್ಲಿ ಬೆವರಳಿಸಿ ಶ್ರಮಿಸಿದ ಲೋಕೇಶ್ ಅಗರ್ತ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನೋಡಯ್ಯ ಶೆಟ್ಟಿ ಮರಂದ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಂದೆ ಸ್ವಚ್ಛತಾ ಸಮಿತಿಯ ಸಂಚಾಲಕರಾದ ಶ್ರೀ ರಾಮಣ್ಣ ಪೆಲತ್ತಿಮಾರು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಹಾರ್ದಿಕವಾದ ಸ್ವಾಗತ. ಇವರಿಗೆ ಚಂದ್ರಶೇಖರ ಶೆಟ್ಟಿ ಆಂಜಾರ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಸ್ವಚ್ಛತಾ ಸಮಿತಿಯ ಇನ್ನೋರ್ವ ಸಂಚಾಲಕರಾದ ಶ್ರೀಮತಿ ಗುಲಾಬಿ ಶೆಟ್ಟಿಪುರ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಗೌರವಿಸುವವರು ಶ್ರೀಮತಿ ವನಿತಾ ಅಂಬರ್ಜೆ.
ನಮ್ಮೊಂದಿಗಿರುವ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾದಂಥ ಶಿವಾನಂದ ಕಾರಂತರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಈ ದೇವಸ್ಥಾನದ ಧರ್ಮದರ್ಶಿಗಳಾದ ಮಾಧವ ಸರಳಾಯರು ಕೂಡ ಈ ಸಭೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೊನೆಯದಾಗಿ ನೆರೆದಿರುವ ಪರವೂರಿನ ಭಗವದ್ಭಕ್ತರು, ಸಮಿತಿಯ ಸರ್ವ ಸದಸ್ಯರು, ಮಾಧ್ಯಮ ಮಿತ್ರರು ಹಾಗೂ ಸರ್ವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಯಿತು. ಅದೇ ರೀತಿ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೂ, ಮಾಧ್ಯಮದವರು, ಪತ್ರಕರ್ತರಿಗೂ ತುಂಬ ಹೃದಯದ ಸ್ವಾಗತ. ಆತ್ಮೀಯರೇ, ನಮ್ಮ ಪ್ರೇಕ್ಷಕರು ಅತ್ಯಂತ ಪ್ರೀತಿ ಪಾತ್ರರು. ಪಾಪ ಎಲ್ಲೆಲ್ಲಿಂದ ರಾತ್ರಿ ಬರ್ತಾ ಇದ್ದಾರೆ. ಕೆಲವರಿಗೆ ಹೋಗಲಿಕ್ಕೆ ವಾಹನಗಳು ಇಲ್ಲದೆ ಇರಬಹುದು, ಆದರೂ ಕೂಡ ಇದು ನಮ್ಮ ದೇವಾಲಯ, ನಾವು ಬರಬೇಕು, ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅಂತ ಹೇಳಿ ಬಂದಿದ್ದೀರಿ. ಆದಷ್ಟು ಈಗ ಗಣ್ಯರೆಲ್ಲ ಮಾತಾಡಲಿಕ್ಕಿದ್ದಾರೆ. ಸ್ವಲ್ಪ ಎದುರು ಬಂದರೆ ನಮ್ಮ ವಿಡಿಯೋ ಕವರೇಜ್ನಲ್ಲಿ ಇದಾಗುತ್ತೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಚಾನಲ್ನ ಮೂಲಕ ತಾವುಗಳು ವೀಕ್ಷಿಸಬಹುದು. ಎಲ್ಲ ಮಾಧ್ಯಮ ಮಿತ್ರರು ಕೂಡ ತಯಾರಾಗ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮೊಂದಿಗೆ ವೇದಿಕೆಯಲ್ಲಿ ಅತ್ಯಂತ ಕುಶಲರಾಗಿ, ಅತ್ಯಂತ ಆತ್ಮೀಯರಾಗಿ ನಮ್ಮೊಂದಿಗೆ ಸ್ಪಂದಿಸ್ತಾ ಇರತಕ್ಕಂಥವರು ಸರ್ ಶ್ರೀ ಸಂಜೀವ ಮಠಂದೂರು. ಸರ್ ನಮಸ್ಕಾರ. ತಮ್ಮ ಉಪಸ್ಥಿತಿ ನಮಗೆ ಅತ್ಯಂತ ಖುಷಿಯನ್ನು ತಂದಿದೆ. ಯಾಕಂದರೆ ಈ ಪ್ರದೇಶ ಎಲ್ಲ ನೀವು ಓಡಾಡಿದಂತಹ ಪ್ರದೇಶ. ಬಹುಶಃ ನನ್ನ ಅನಿಸಿಕೆಯಂತೆ ಇಲ್ಲಿರ್ತಕ್ಕಂತಹ ಹೆಚ್ಚಿನವರ ಹೆಸರು ಕರೆದು ಅವರನ್ನು ಪರಿಚಯಿಸಿಕೊಳ್ಳುವಷ್ಟು ಅವರದ್ದು ರಾಜಕೀಯದ ಜಾಣ ನಡಿಗೆ. ಶ್ರೀತರೆ, ತಾವು ಮಾಜಿ MLA ಆದರೂ ಕೂಡ ಇವತ್ತಿಗೂ ಕೂಡ ಜನರ ನಡುವೆ ಓಡಾಡಿಕೊಂಡು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವವರು. ನೀವು ಮಾಡಿದ ಅನೇಕ ಕಾರ್ಯಗಳು ಇವತ್ತು ಕೂಡ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ನಿಂತಿದೆ. ಅಂತಹ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ದೇವರು ಹರಸಲಿ ಎಂದು ಹಾರೈಸುತ್ತಾ ಎಲ್ಲರ ಕರತಾಡನದೊಂದಿಗೆ ಈ ಒಂದು ಮೊದಲ ಭಾಷಣಕ್ಕಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ತಿರ್ಲೆ ವಿಷ್ಣುಮೂರ್ತಿ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಮೂರನೇ ದಿನದ ಈ ಒಂದು ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ನಮ್ಮ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾಧಾಕೃಷ್ಣ ಕುವೇಚರ್ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯ ಅಂತ ರಾಮಕೃಷ್ಣ ಭಟ್ ಅವರೇ, ನನ್ನ ಸನ್ಮಿತ್ರ ಅಂತ ಸರ್ವೋತ್ತಮ ಗೌಡ್ರೆ, ಡಾಕ್ಟರ್ ಮುರಳೀಧರ್ ಅವರೇ, ಪದ್ಮನಾಭ ಶೆಟ್ರೆ, ನಾರಾಯಣ ಹೇರಳೆ ಅವರೇ, ಉಪಸ್ಥಿತ ಎಲ್ಲ ನಮ್ಮ ಧರ್ಮದ ಸಮಾಜದ ಕಾರ್ಯ ಮಾಡಿದಂಥ ಎಲ್ಲ ಅತಿಥಿವರ್ಯರೇ, ಸಭೆಯಲ್ಲಿ ಉಪಸ್ಥಿತಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ನಾನು ಗೋಳಿತೊಟ್ಟಿಂದ ಈ ಒಂದು ತಿರ್ಲೆ ಭಾಗಕ್ಕೆ ಬರಬೇಕಿದ್ರೆ ನಮ್ಮ ಮಾಸ್ಟರ್ ಉಲ್ಲೇಖ ಮಾಡಿದರು. 20 ವರ್ಷದ ಹಿಂದೆ, 25 ವರ್ಷದ ಹಿಂದಿನ ತಿರ್ಲೆ, ಇವತ್ತಿನ ತಿರ್ಲೆ ಹೇಗಿದೆ ಅಂತೇಳಿ. ಇವತ್ತಿನ ತಿರ್ಲೆ ಒಂದು ಧರ್ಮಿಷ್ಠರ ತಿರ್ಲೆಯಾಗಿ ಧರ್ಮದ ಕಾರ್ಯವನ್ನು ಮಾಡುವಂಥ ಭಜಕರ ಒಂದು ತಿರ್ಲೆಯಾಗಿ ಮೂಡಿ ಬಂದಿದೆ ಅಂತೇಳಿ ಆ ರಸ್ತೆ ಬದಿಯ ಅಲಂಕಾರವನ್ನು ನೋಡಿದಾಗ ನಮಗೆಲ್ಲ ಆನಂದಮಯವಾಗ್ತದೆ. ಸಾವಿರಾರು ಕೈಗಳು ಸೇರಿ ಆ ಭಗವಂತನ ಕರಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥ ಕಾರ್ಯ ಇವತ್ತು ಊರಿಗೂ ಕೂಡ ಒಂದು ಬ್ರಹ್ಮಕಲಶವನ್ನು ಮಾಡಿದ ಹಾಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಂದು ಊರಿನ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆದರೆ, ಬ್ರಹ್ಮಕಲಶ ಆದರೆ ಆ ಊರು ಇಡೀ ಒಂದಾಗ್ತದೆ. ಅಂಥ
ಅದ್ಭುತವಾದಂಥ ಶಕ್ತಿ ಆ ಭಗವಂತನಿಗಿದೆ. ಆ ಭಗವಂತ ದೇವಸ್ಥಾನದ ಮುಖಾಂತರ ಅದನ್ನೆಲ್ಲ ನಮಗೆ ಕರುಣಿಸ್ತಾನೆ. ನಾನು 15 ತಾರೀಕಿನ ಹಿಂದೆ ಪ್ರಯಾಗರಾಜಿಗೆ ಹೋಗಿದ್ದೆ, ಕುಂಭಮೇಳಕ್ಕೆ ಹೋಗಿದ್ದೆ. ಕುಂಭಮೇಳಕ್ಕೆ ಮಾತ್ರ ಹೋದಲ್ಲ, ಕುಂಭಮೇಳಕ್ಕೆ ಹೋಗಬೇಕಾದ್ರೆ ವಾರಣಾಸಿ, ಕಾಶಿ, ಅಯೋಧ್ಯೆ ಎಲ್ಲವನ್ನು ನೋಡಿ ಬರುವ ಅಂಥೇಳಿ ಆಯಿತು. ಈ ಒಂದು ಬ್ರಹ್ಮಕಲಶಕ್ಕೂ ಈ ಪ್ರಯಾಗರಾಜಿಗೂ ಏನು ಸಂಬಂಧ ಅಂತ ನೀವು ಉಲ್ಲೇಖ ಮಾಡ್ಬೋದು, ಕೇಳ್ಬೋದು. ಪ್ರಯಾಗರಾಜ್ಯದಲ್ಲಿ ದೇವಸ್ಥಾನ ಇಲ್ಲ. ಅಲ್ಲಿ ಗಂಗಾ ನದಿ, ಯಮುನಾ ನದಿ, ಗುಪ್ತಗಾಮಿನಿಯಾದಂಥ ಸರಸ್ವತಿಯ ಆ ತ್ರಿವೇಣಿ ಸಂಗಮ, ಆ ತ್ರಿವೇಣಿ ಸಂಗಮ 144 ವರ್ಷಕ್ಕೊಮ್ಮೆ ಯಾವ ರೀತಿಯ ಒಂದು ಪಾವಿತ್ರ್ಯತೆಯನ್ನು ಮತ್ತು ಒಬ್ಬ ಮನುಷ್ಯನಿಗೆ ಆ ಒಂದು ಆಧ್ಯಾತ್ಮಿಕತೆಯನ್ನು ಯಾವ ರೀತಿಯಾಗಿ ಕೊಡ್ತದೆ ಅನ್ನೋದಕ್ಕೆ ಆ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಸ್ಥಾನದ ಮಹತ್ವವನ್ನು ಇವತ್ತಿನ ಕುಂಭಮೇಳ ತಿಳಿಸ್ತದೆ. ಅಲ್ಲಿ ಹೋದಾಗ ನಾನು ಕಂಡುಕೊಂಡಂಥದ್ದು 3 ನದಿಗಳಿಗಿರುವಂಥ ಶಕ್ತಿ ಏನು ಅಂತೇಳಿ ನಾನು ತಿಳ್ಕೊಂಡೆ. ಇಡೀ ದೇಶದ ಇಡೀ ಹಿಂದೂ ಸಮಾಜವನ್ನು ಸೇರಿಸುವಂಥ ಆ ಗಂಗಾ ನದಿ, ಯಮುನಾ ನದಿ, ಆ ಸರಸ್ವತಿಗಿದೆ ಅಂತ ಹೇಳಿದರೆ ಹಿಂದೂಗಳ ಭಾವನೆ ಏನು ಅಂತೇಳಿ. ಆ ಹಿಂದೂಗಳು ಇವತ್ತು ಆ ನದಿಯ ಮುಖಾಂತರ, ಗಂಗೆಯನ್ನು ಆರಾಧನೆ ಮಾಡುವ ಮುಖಾಂತರ ಇವತ್ತು ತಮ್ಮ ಬದುಕನ್ನು ಹೇಗೆ ರೂಪಿಸಿಕೊಂಡಿದ್ದಾರೆ ಅಂತೇಳಿ ಅಲ್ಲಿ ಸೇರಿದಂಥ 5-6 ಕೋಟಿ ಜನ ಆ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಭಾರತ ಆಧ್ಯಾತ್ಮಿಕ ಬದುಕಿನ ಮುಖಾಂತರ ಇವತ್ತು ಈ ಸಮಾಜವನ್ನು ಹೇಗೆ ಕಟ್ತದೆ, ಈ ಸಮಾಜದಲ್ಲಿ ಆ ಹಿಂದುತ್ವದ ನೆಲೆಯಲ್ಲಿ ಮತ್ತೊಮ್ಮೆ ಜಗತ್ತಿಗೆ ಈ ಆಧ್ಯಾತ್ಮಿಕ ಬದುಕನ್ನು ಹೇಗೆ ತೋರಿಸ್ತದೆ ಅಂತೇಳಿ ಆ ಕುಂಭಮೇಳದ ಮುಖಾಂತರ ಇವತ್ತು ಭಾರತೀಯ ಹಿಂದೂಗಳು ಇವತ್ತು ತಮ್ಮದೇ ಆದಂಥ ಆ ಒಂದು ಆಚರಣೆಯ ಮುಖಾಂತರ ತಮ್ಮ ವೈಶಿಷ್ಟ್ಯಪೂರ್ಣವಾದಂಥ ಆಧ್ಯಾತ್ಮಿಕ ಬದುಕಿನ ಮುಖಾಂತರ ಕುಂಭಮೇಳವನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ನದಿಗೆ ಅಷ್ಟು ಏನು ಭಾವನಾತ್ಮಕ ಸಂಬಂಧ, ಆಧ್ಯಾತ್ಮಿಕ ಸಂಬಂಧಗಳಿರಬೇಕಿದ್ರೆ ಒಂದು ದೇವಸ್ಥಾನಕ್ಕೆ ಎಷ್ಟಿರ್ಬೋದು. ಅದೇ ರೀತಿಯಲ್ಲಿ ಅಯೋಧ್ಯೆಗೆ ಹೋದಾಗ ಆ ಅಯೋಧ್ಯೆಯ ದೇವಸ್ಥಾನ ಇವತ್ತು ಕೇವಲ ನಮ್ಮ ಆಧ್ಯಾತ್ಮಿಕ ಮತ್ತು ದೈವತ್ವದ ಸಂಕೇತ ಅಲ್ಲದು. ಆ ದೇವಸ್ಥಾನ ಇಡೀ ಹಿಂದೂಗಳ ಇಡೀ ಒಗ್ಗಟ್ಟಿನ ಸಂಕೇತ, ಭರತ ಖಂಡದ ಆಧ್ಯಾತ್ಮಿಕ ಬದುಕಿನ ಸಂಕೇತ. ಭಾರತ 5000 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಆ ರಾಜ ಪರಂಪರೆಯಲ್ಲಿ ಒಬ್ಬ ರಾಜ ಈ ದೇಶವನ್ನು ಆಳಿದ ಮರ್ಯಾದಾ ಪುರುಷೋತ್ತಮನಾಗಿ ಹೇಗೆ ಸಮಾಜಕ್ಕೆ ಸಂದೇಶ ಕೊಟ್ಟ ಅಂತ ಹೇಳುವಂಥ ವಿಚಾರವನ್ನು ಆ ಒಂದು ದೇವಸ್ಥಾನ, ಶ್ರೀರಾಮ ಮಂದಿರ ಇವತ್ತು ಇಡೀ ಜಗತ್ತಿಗೆ ಇವತ್ತೊಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ತಿರ್ಲೆ ಮಹಾವಿಷ್ಣುವನ್ನು ಭವ್ಯತೆಯಿಂದ ನೋಡ್ತಾ ಇದ್ದೇವೆ, ಅಲಂಕಾರ ಮಾಡಿದ್ದೇವೆ, ವಿದ್ಯುತ್ ಅಲಂಕಾರ ಮಾಡಿದ್ದೇವೆ, ಭಾಳಷ್ಟು ನಮ್ಮ ಕೇಸರಿಮಯ ಮಾಡಿದ್ದೇವೆ. ಯಾಕಂದರೆ ಭಗವಂತನು ಕೂಡ ಸಂತೃಪ್ತನಾಗಿ ಆ ಗರ್ಭಗುಡಿಯಲ್ಲಿ ಕೂತ್ಕೊಳ್ಬೇಕು ಅಂತೇಳಿ, ಭಗವಂತನನ್ನು ನೋಡುವ ಭಕ್ತರು ಕೂಡ ಸಂತೃಪ್ತರಾಗಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಈ ದೇಶದ ಪ್ರಧಾನಿಗಳು ಭವ್ಯ ಕಾಶಿ, ದಿವ್ಯ ಕಾಶಿ ಅಂತೇಳಿ ಆ ಕಾಶಿಯನ್ನು ಪುನರ್ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದರು. ನಾನು ಕಾಶಿಗೆ ಹೋದಾಗ, ವಾರಣಾಸಿ ಅಂದರೆ ಕಾಶಿ, ಆ ಕಾಶಿಯಲ್ಲಿ ಆದಂಥ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಇವತ್ತು ಆ ಕಾಶಿಯನ್ನು ಹೇಗೆ ಇಡೀ ಹಿಂದೂ ಸಮಾಜ
ಭಕ್ತಿಯಿಂದ ಆರಾಧನೆ ಮಾಡುವಂಥ ಅಲ್ಲಿಯ ಕಾಶಿ ವಿಶ್ವನಾಥನ ಜೊತೆಯಲ್ಲಿ ಆ ದೇವಸ್ಥಾನ ಕೂಡ ಜಗತ್ತನ್ನು ಹೇಗೆ ಆಕರ್ಷಣೆ ಮಾಡಬಹುದು ಅಂತೇಳಿ ಅದನ್ನು ಪುನರ್ನಿರ್ಮಾಣ ಮಾಡುವ ಕೆಲಸವನ್ನು ಈ ದೇಶದ ಪ್ರಧಾನಿಗಳು ಮಾಡ್ತಾರೆ. ಯಾಕೆ ಈ ಪ್ರಧಾನಿಗಳಿಗೆ ಈ ದೇಶದ ಅಭಿವೃದ್ಧಿ, ಜನರ ಯೋಗಕ್ಷೇಮ ವಿಚಾರಣೆ ಮಾಡುವಂಥ ಕೆಲಸ ಬಿಟ್ಟು ಯಾಕೆ ಇದನ್ನು ಮಾಡ್ತಾರೆ ಅಂತೇಳಿ ಒಂದಷ್ಟು ಜನ ಪ್ರಶ್ನೆ ಮಾಡ್ಬೋದು. ಭಾಳಷ್ಟು ಜನ ಇಲ್ಲಿಯೂ ನಾಸ್ತಿಕರು ತಿರ್ಲೆ ದೇವಸ್ಥಾನವನ್ನು ಯಾಕೆ ನಾವು ಜೀರ್ಣೋದ್ಧಾರ ಮಾಡಬೇಕು, ರಾಧಾಕೃಷ್ಣರು ಬಾಕಿ ಎಲ್ಲ 1.5 ಕೋಟಿ ರೂಪಾಯಿ ಯಾಕೆ ಖರ್ಚು ಮಾಡಬೇಕು ಅಂತೇಳಿ ಒಂದಷ್ಟು ಜನ ಪ್ರಶ್ನೆ ಮಾಡ್ಬೋದು. ಯಾಕೆ ಈ ಪ್ರಶ್ನೆ ಅಂತೇಳಿ, ಇವತ್ತು ಜಗತ್ತಿಗೆ ಒಂದೊಂದು ಐಡೆಂಟಿಟಿ ಇದೆ. ಒಂದೊಂದು ರಾಷ್ಟ್ರವನ್ನು ಒಂದೊಂದು ಸಂಕೇತದ ಮುಖಾಂತರ ನೋಡ್ತಾರೆ. ಭಾರತವನ್ನು ನೋಡದಿದ್ದರೆ ಒಂದು ಆಧ್ಯಾತ್ಮಿಕ ರಾಷ್ಟ್ರ ಅಂತ ನೋಡ್ತಾರೆ. ಆ ಆಧ್ಯಾತ್ಮಿಕ ರಾಷ್ಟ್ರ ಅಂತ ಆಗಬೇಕಿದ್ರೆ ಇಲ್ಲಿ ಇಂಥ ದೇವಸ್ಥಾನಗಳು, ದೈವಸ್ಥಾನಗಳು, ಗರಡಿಗಳು ಇದ್ದರೆ ಮಾತ್ರ ನಮ್ಮ ಐಡೆಂಟಿಟಿ ಈ ನಾಡಿಗೆ, ಈ ಜಗತ್ತಿಗೆ ಪರಿಚಯ ಆಗ್ಬೋದು. ಅದಕ್ಕಾಗಿ ಒಂದು ರಾಷ್ಟ್ರದ ಆ ಐಡೆಂಟಿಟಿ ಇವತ್ತು ದೇವಸ್ಥಾನಗಳ ಮುಖಾಂತರ ಕೂಡ ಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತದೆ. ಇನ್ನೊಂದು ದೇವಸ್ಥಾನ, ನಾನು ಡೆಲ್ಲಿಯಲ್ಲಿ ನೋಡಿದಂಥ ಒಂದು ದೇವಸ್ಥಾನ ಸ್ವಾಮಿನಾರಾಯಣ ಮಂದಿರ. ಸ್ವಾಮಿನಾರಾಯಣ ಮಂದಿರಕ್ಕೆ ನಾನೊಂದು 20 ವರ್ಷದ ಹಿಂದೆ ಹೋಗಬೇಕಿದ್ರೆ ಆ ಸ್ವಾಮಿನಾರಾಯಣ ಮಂದಿರದ ಇಡೀ ಸುತ್ತಾಡಬೇಕಿದ್ರು ಆ ದೇವಸ್ಥಾನವನ್ನು ಯಾರು ಕಟ್ಟಿದ್ರು, ಆ ದೇವಸ್ಥಾನಕ್ಕೆ ಯಾರು 1 ರೂಪಾಯಿ ಕೊಟ್ಟರು ಅಂತೇಳಿ ಅಲ್ಲಿ ಉಲ್ಲೇಖ ಇಲ್ಲ. ಇದನ್ನು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರೊಮ್ಮೆ ಉಲ್ಲೇಖ ಮಾಡಿದರು. ಒಂದು ದೇವಸ್ಥಾನ ಹೇಗಿದೆ ಅಂತೇಳಿ ನೀವು ಸ್ವಾಮಿನಾರಾಯಣ ಮಂದಿರ ನೋಡಿಕೊಂಡು ಬನ್ನಿ ಡೆಲ್ಲಿಗೆ ಹೋದರೆ ಅಂತೇಳಿ. ಆ ಸ್ವಾಮಿನಾರಾಯಣ ಮಂದಿರ ಇವತ್ತು ನಮ್ಮ ಇಡೀ ಭಾರತ ದೇಶದ ಇಡೀ ಚಿತ್ರಣವನ್ನು ಬಿಂಬಿಸುವಂಥ ಕೆಲಸ ಮಾಡ್ತದೆ. ಅದನ್ನು ಯಾರು ಕಟ್ಟಿದ್ರು ಅಂತ ಉಲ್ಲೇಖ ಇಲ್ಲ. ಇದು ದೈವಭಕ್ತಿ, ಇದು ಸ್ವಾಮಿ ನಿಷ್ಠೆ. ಒಂದು ದೇವಸ್ಥಾನಕ್ಕೆ ದಾನ ಮಾಡಿದಾಗ ಅಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲ ಅಂತೇಳಿ ತೋರಿಸಿಕೊಡುವಂಥ ಒಂದು ಉದಾಹರಣೆ ಸ್ವಾಮಿನಾರಾಯಣ ಮಂದಿರ ದೆಹಲಿಯಲ್ಲಿರುವಂಥದ್ದು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಭಾರತದಲ್ಲಿರುವಂಥ ಆ ಭವ್ಯ ಪರಂಪರೆ ಇವತ್ತು ಈ ದೇವಸ್ಥಾನಗಳ ಮುಖಾಂತರ ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸುವಂಥ ಕೆಲಸ ಈ ಪ್ರಜಾ ಪರಂಪರೆಯಲ್ಲಿ ನಡೀತಾ ಇದೆ. ನಾವೆಲ್ಲ ರಾಜ ಪರಂಪರೆಯಿಂದ ಬಂದವರು. ರಾಜ ಪರಂಪರೆಯಲ್ಲಿ ಒಬ್ಬ ರಾಜ ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರು. ಆದರೆ ಪ್ರಜಾಪ್ರಭುತ್ವ ಬಂದ ಮೇಲೆ, ಪ್ರಜೆಗಳೇ ಪ್ರಭುಗಳು ಅಂದ ಮೇಲೆ, ಆ ಪ್ರಜೆಗಳೇ ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ಜನಸಾಮಾನ್ಯರ ಬದುಕು ಹೇಗಿದೆ ಅಂತೇಳಿ ಆ ದೇವಸ್ಥಾನದ ಮುಖಾಂತರ ತೋರಿಸಿಕೊಡುವ ಕೆಲಸವನ್ನು ಇವತ್ತು ನಮ್ಮ ನಾಡಿನಲ್ಲಿ ನಾವು ಮಾಡುವುದನ್ನು ನೋಡ್ತಾ ಇದ್ದೇವೆ. ನಾವು ಇವತ್ತು ಹೊಯ್ಸಳ ಪರಂಪರೆಯ ದೇವಸ್ಥಾನಗಳನ್ನು ನೋಡ್ಬೋದು. ಕೃಷ್ಣರಾಜ ದೇವರನ ಕಾಲದ ಹಂಪೆಯ ದೇವಸ್ಥಾನವನ್ನು ನೋಡ್ಬೋದು. ಆ ದೇವಸ್ಥಾನಗಳು ಆಗಿನ ಜನ ಹೇಗೆ ಜೀವನ ಮಾಡ್ತಾ ಇದ್ರು, ಅವರ ಜೀವನ ಪದ್ಧತಿ ಹೇಗಿತ್ತು, ಅವರು ಕಲೆಯನ್ನು ಹೇಗೆ ಆರಾಧನೆ ಮಾಡ್ತಾ ಇದ್ರು ಎನ್ನುವುದನ್ನು ಕೂಡ 400 ವರ್ಷಗಳ ಹಿಂದೆ, 500 ವರ್ಷದ ಹಿಂದೆ, 1000 ವರ್ಷದ ಹಿಂದೆ ನಮ್ಮ ಊರು ಹೇಗಿತ್ತು ಅಂತೇಳಿ ಆ ದೇವಸ್ಥಾನದ ಮುಖಾಂತರ ನೋಡುವಂಥ ಕೆಲಸ ನಾವು ಇತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಿರ್ಲೆಯಲ್ಲಿ ನಿರ್ಮಾಣ ಮಾಡಿದಂಥ ಇವತ್ತಿನ ದೇವಸ್ಥಾನ ಇನ್ನು 100 ವರ್ಷದ ನಂತರ 2025ರಲ್ಲಿ ತಿರ್ಲೆ ಜನ ಹೇಗಿದ್ರು, ಹೇಗೆ ಸ್ವಾಮಿ ಭಕ್ತರಾಗಿದ್ದರು, ಹೇಗೆ ದೈವ ಭಕ್ತರಾಗಿದ್ದರು ಅಂತೇಳಿ ತೋರಿಸಿಕೊಡುವಂಥ ಕೆಲಸ ನಮ್ಮಿದಾಗಿದೆ. ಇದು ನಮ್ಮ ಜೀವಮಾನದಲ್ಲಿ ಭಗವಂತ ನಮಗೆ ಕೊಡುವಂಥ ಒಂದೇ ಒಂದು ಅವಕಾಶ. ಇಂಥ ಅವಕಾಶಗಳು ನಮಗೆ ಆಗಾಗ ಬರ್ಬೋದು. ಈ ಅವಕಾಶವನ್ನು ನಾವು ಸದ್ಬಳಕೆ ಮಾಡಿಕೊಂಡಾಗ ಖಂಡಿತ ಆ ಊರು ಒಂದಾಗಲಿಕ್ಕೆ ಸಾಧ್ಯ. ನಾನು ಬರುವಾಗ
ಇಲ್ಲಿ ಮಾಡಿದಂಥ ಅಲಂಕಾರ ಬಾಕಿ ಎಲ್ಲವನ್ನು ನಾನು ಉಲ್ಲೇಖ ಮಾಡಬೇಕಿದ್ರೆ ಈ ಊರಿನ ಜನ ಎಷ್ಟು ಸಮಯ ಇಲ್ಲಿ ಎಷ್ಟು ಗಂಟೆಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಕೈಗಳನ್ನು ಕೊಟ್ಟಿದ್ದಾರೆ ಅಂತ ಲೆಕ್ಕ ಹಾಕಬೇಕಿದ್ರೆ ಬಹುಶಃ ಸಾವಿರಾರು ಗಂಟೆಗಳು, ಸಾವಿರಾರು ಕೈಗಳು ಸೇರಿರ್ಬೋದು. ಇದೆಲ್ಲ ಮಾನವ ಸಂಪನ್ಮೂಲ. ದುಡ್ಡು ಮಾತ್ರ ಮಾನವ ಸಂಪನ್ಮೂಲ ಅಲ್ಲ, ನಮ್ಮ ಶ್ರಮ ಕೂಡ ಒಂದು ಮಾನವ ಸಂಪನ್ಮೂಲ. ಆ ಮಾನವ ಸಂಪನ್ಮೂಲ ಇಷ್ಟು ಇಲ್ಲಿ ಯಾತಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿತ್ತು. ಬಹಳಷ್ಟು ಜನರಿಗೆ ನಮಗೆಲ್ಲ ಮನೆಯಲ್ಲಿ ಪುರ್ಸೋತೇ ಇಲ್ಲ. ನಾವು ಮೊಬೈಲ್ ನೋಡಿಕೊಂಡಿದ್ದರೂ ನಮಗೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಪುರ್ಸೋತಿರೋದಿಲ್ಲ. ಟಿ ವಿ ನೋಡಿಕೊಂಡು ಧಾರಾವಾಹಿ ನೋಡೋದಿದ್ರು ನಾವು ಮತ್ತೊಂದು ಕಾರ್ಯಕ್ಕೆ ಹೋಗೋದಿಲ್ಲ. ಆದರೆ ದೇವಸ್ಥಾನದ ಕಾರ್ಯ ಆದಾಗ ನಾವೆಲ್ಲ ಒಂದಾಗ್ತೇವೆ. ದೇವಸ್ಥಾನದ ಆ ಕಾರ್ಯದಲ್ಲಿ ಬಡವ ಶ್ರೀಮಂತ ಎನ್ನದೇ ಎಲ್ಲರೂ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದು ಬಹುಶಃ ನಾನು ಕಂಡುಕೊಂಡ ಹಾಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವ್ಯವಸ್ಥೆ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಸದರು ಹೇಳ್ತಾ ಇದ್ದರು, ಒಂದು ಬ್ರಹ್ಮಕಲಶ, ಒಂದು ಜೀರ್ಣೋದ್ಧಾರ, ಒಂದು ಗರಡಿಯ ಕಾರ್ಯ, ಒಂದು ನಾಗಾರಾಧನೆ, ಇಂಥದ್ದೆಲ್ಲ ಸಾವಿರಾರು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಅಂತೇಳಿ. ಈ ಸಾವಿರಾರು ಕೋಟಿ ಖರ್ಚು ಮಾಡಿದರೆ ನಮಗೇನು ಅಂತೇಳಿ, ಏನಾದರೂ ಅಲ್ಲಿ ಲಾಭ ಉಂಟಾ ಅಂತೇಳಿ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಒಂದು ಬ್ರಹ್ಮಕಲಶ ಆದಾಗ ಎಷ್ಟೋ ಸಾವಿರ ಜನ ಆ ಬ್ರಹ್ಮಕಲಶದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಊರಿಗೆ ಒಂದು ಸದ್ಭಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಆ ಊರಿನಲ್ಲಿರುವಂಥ ನಮ್ಮ ಜಾತಿ ಮತ ಭೇದ ಎಲ್ಲವನ್ನು ಹೋಗಲಾಡಿಸಿ ನಾವೆಲ್ಲ ಒಂದು ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಕಲಶ ಆಗಬೇಕಿದ್ದರೆ ನಾವು ಮನೆಗಳಲ್ಲಿ ಯಾವಾಗಲೂ ಒಲೆ ಉರಿಸುವುದಿಲ್ಲ, ಸರಿಯಲ್ಲ? ಎಲ್ಲವೂ ದೇವಸ್ಥಾನದ ಕೊಪ್ಪರಿಗೆಯಲ್ಲಿ ನಮ್ಮೆಲ್ಲ ವ್ಯವಸ್ಥೆಗಳು. ಈ ಕೊಪ್ಪರಿಗೆಯಲ್ಲಿ ನಾವೆಲ್ಲ ಊಟ ಮಾಡಿ ನಾವೆಲ್ಲ ಒಂದು ಅಂತೇಳಿ ಒಂದೇ ಚಪ್ಪರದಡಿಯಲ್ಲಿ ತೋರಿಸಿಕೊಡುವಂಥದ್ದು ಇವತ್ತಿನ ಅವಶ್ಯಕತೆ. ಆ ಅವಶ್ಯಕತೆ ಇವತ್ತು ಬ್ರಹ್ಮಕಲಶೋತ್ಸವದ ಮುಖಾಂತರ ಆಗ್ತಾ ಇದೆ. ಆ ಮುಖಾಂತರ ಇವತ್ತು ಹಿಂದೂ ಸಮಾಜದಲ್ಲಿ ಏನಾದರೂ ಜಾತಿ ಮತ್ತೊಂದು ನಾವು ನಮ್ಮ ಮನೆಯಲ್ಲಿ ತೋರಿಸಿಕೊಟ್ಟದ್ದನ್ನು ಅದನ್ನು ಬಿಟ್ಟು, ಆ ಅಂಗಿಯನ್ನು ಬಿಟ್ಟು ನಮ್ಮದು ಎಲ್ಲ ಒಂದೇ ಅಂಗಿ, ನಮ್ಮದು ಎಲ್ಲ ಭಗವಂತನ ಈಗ ಸಮರ್ಪಣೆ ಮಾಡಿದ್ದು ಅಂತೇಳಿ ತೋರಿಸಿಕೊಡುವಂಥ ಕೆಲಸ ಕೂಡ ಈ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಆಗ್ತದೆ. ಆ ಮುಖಾಂತರ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಮತ್ತೊಮ್ಮೆ ಭಗವಂತನ ಹೆಸರಲ್ಲಿ ನಮ್ಮ ಧಾರ್ಮಿಕತೆಯನ್ನು ತೋರಿಸಿಕೊಡುವ ಜೊತೆಯಲ್ಲಿ ನಮ್ಮಲ್ಲಿರುವಂಥ ವರ್ಗಭೇದಗಳನ್ನು ದೂರ ಮಾಡಿ ಇವತ್ತು ಈ ಊರಿನ ಅಭಿವೃದ್ಧಿಗೂ ನಾವು ಕಾರಣಕರ್ತರಾಗಲಿಕ್ಕೆ ಇಂಥ ಕಾರ್ಯಕ್ರಮಗಳು ಸಂದೇಶವನ್ನು ಕೊಡ್ತಾ ಇದೆ. ಅದರಲ್ಲಿಯೂ ವಿಶೇಷವಾಗಿ ಇವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ, ದೇವಸ್ಥಾನಗಳ ಅಭಿವೃದ್ಧಿ ಊರಿನವರು ಮಾಡಿದಾಗೆ ಸರ್ಕಾರ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರ ಪ್ರಸಾದಂ ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಆ ಪ್ರಸಾದಂ ಯೋಜನೆಯಲ್ಲಿ ಬಹಳಷ್ಟು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ, ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸಲಿಕ್ಕೆ ಈಗಾಗಲೇ ಇವತ್ತು ಒಂದಷ್ಟು ಆ ಕಾಲಮಿತಿಯಲ್ಲಿ ಇವತ್ತು ಆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಮುಖಾಂತರ ಇವತ್ತು ಒಮ್ಮೆ ದೇವಸ್ಥಾನವನ್ನು ಒಂದು ಕೆಡವುವಂಥ ಕೆಲಸ ಆಯಿತು. ಅಂತಹ ಸಂದರ್ಭದಲ್ಲಿ ಒಂದು ಮಸೂದೆಯನ್ನೇ ತರುವಂಥ ಕೆಲಸವನ್ನಾಯಿತು. ದೇವಸ್ಥಾನಗಳ ರಕ್ಷಣಾ ಮಸೂದೆ ಅಂತೇಳಿ ನಾನು ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮಗೊಂದು ಕಾನೂನು, ಇದು ಈ ಭಾರತದಲ್ಲಿ. ಹೀಗೆ ಹಿಂದೂಗಳ ಭಾವನೆಗೆ ಪೂರಕವಾಗಿ ಇವತ್ತು ಸರ್ಕಾರಗಳು ಸ್ಪಂದಿಸುವಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿಯ ಈ ದೇವಸ್ಥಾನದ ಕಾರ್ಯ, ನಾನು ತುಂಬ ಸಮಯದ ಹಿಂದೆ ಇಲ್ಲಿ ಬರಬೇಕಿದ್ರೆ ನೀವು ಉಲ್ಲೇಖ ಮಾಡಿದ ಹಾಗೆ ಮಾಸು ಇಲ್ಲಿ ಏನೂ ಇರಲಿಲ್ಲ, ಭಜನೆ ಮಾತ್ರ ಆಗ್ತಾ ಇತ್ತು.
ಒಂದು ಹೊತ್ತಿನ ಪೂಜೆ ಮಾಡುವಂಥದ್ದು ಕೂಡ ಕಷ್ಟ ಇತ್ತು. ಅಂಥ ಒಂದು ತಿರ್ಲೆ ಮಹಾವಿಷ್ಣು ಈಗ ಮಹಾವಿಷ್ಣುವಾಗಿ ಇವತ್ತು ವಿಜೃಂಭಣೆಯಲ್ಲಿದ್ದಾನೆ. ಮಹಾವಿಷ್ಣು ವಿಜೃಂಭಣೆಯಲ್ಲಿರಬೇಕಿದ್ರೆ ಊರೇ ವಿಜೃಂಭಣೆಯಲ್ಲಿದೆ ಅಂತ ಲೆಕ್ಕ. ಈ ಊರಿನ ಜನ ಎಲ್ಲ ನೆಮ್ಮದಿ ಸಮೃದ್ಧಿಯಿಂದ ಇದ್ದಾರೆ ಅಂತೇಳಿ ಲೆಕ್ಕ. ಈ ಊರು ಇವತ್ತು ಮಹಾವಿಷ್ಣುವನ್ನು ಆರಾಧನೆ ಮಾಡುವ ಜೊತೆಯಲ್ಲಿ ಈ ಊರಿನ ಬದುಕಿಗೂ ಈ ದೇವಸ್ಥಾನ ಮುಂದಿನ ದಿನಗಳಲ್ಲಿ ಖಂಡಿತ ಕಾರಣ ಆಗ್ತದೆ ಎನ್ನುವಂಥ ಸಂದೇಶವನ್ನು ಈ ಊರಿನ ಜನತೆ ಇವತ್ತು ನೀಡ್ತಾ ಇದ್ದೀರಾ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆಂದರೆ, ಒಂದು ಊರಿನಲ್ಲಿ ದೇವಸ್ಥಾನ ದಿನನಿತ್ಯ ಪೂಜೆಯ ಪುರಸ್ಕಾರದ ಒಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ಅಲ್ಲಿ ಖಂಡಿತ ಧರ್ಮಿಷ್ಠರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಅಲ್ಲಿ ಯಾವುದೇ ಕಲಹಗಳು ಬರುವುದಿಲ್ಲ, ಯಾವುದೇ ಸಮಾಜಘಾತುಕ ಕೆಲಸಗಳು ಆಗುವುದಿಲ್ಲ. ಎಲ್ಲವೂ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಆ ಸರ್ಕಾರ ಮಾಡುವಂಥ ಕೆಲಸವೂ ಕೂಡ ಆ ಊರಿನವರಿಂದಲೇ ಮಾಡುವಂಥ ಕೆಲಸಗಳು ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ಇಲ್ಲಿ ಈ ಒಂದು ಧರ್ಮಸಭೆಯಲ್ಲಿ ನನ್ನನ್ನು ಕರೆದು ಈ ಒಂದು ತಿರ್ಲೆ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ನನಗೂ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮಿಸ್ತಾ, ಬಹುಶಃ ನಾನು ಒಬ್ಬ ಮಾಜಿ ಶಾಸಕನಾಗಿ ಕಳೆದ ಒಂದು 5 ವರ್ಷದಲ್ಲಿ ಒಂದಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದಾಗ ನಾನು ಕಂಡುಕೊಂಡಂತಂದರೆ, ನಮ್ಮಲ್ಲಿರುವಂಥ ಭಕ್ತಿ ಶ್ರದ್ಧೆ ಅದರ ಜೊತೆಯಲ್ಲಿ ಈ ಧಾರ್ಮಿಕತೆಯ ಒಂದು ನಿಷ್ಠೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ, ಬೇರೆ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಧಾರ್ಮಿಕತೆ ಖಂಡಿತ ನಮ್ಮಲ್ಲಿ ಮತ್ತೆ ಕೂಡ ಉಳಿಬೇಕು. ಮತ್ತೆ ಕೂಡ ಈ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರ ಆಗುವ ಜೊತೆಯಲ್ಲಿ ಅಲ್ಲಿ ಧಾರ್ಮಿಕ ಕೇಂದ್ರವಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ರೂಪಿಸುವಂಥ ಕೆಲಸ ಆಗಬೇಕು ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತನಾಡಿದ್ದೇನೆ. ಜೈ ಹಿಂದ್. ಅಭಿನಂದನೆಗಳು ಸರ್. ಮುಂದೆ ಮಾತನಾಡಲಿರುವವರು ಡಾಕ್ಟರ್ ಮುರಳೀಧರ, ಅಶ್ವಿನಿ ಆಸ್ಪತ್ರೆ, ನೆಲ್ಯಾಡಿಯವರು. ಆತ್ಮೀಯರೇ, ನಮ್ಮೊಂದಿಗೆ ಡಾಕ್ಟರ್ ಮುರಳೀಧರ್ ಅವರಿದ್ದಾರೆ. ನಿಮಗೆಲ್ಲ ಅವರ ಪರಿಚಯ ಇದೆ. ಅವರ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಮಾಡಿಸಿಕೊಂಡಂಥ ಅನೇಕ ಈ ಪ್ರದೇಶದ ಮಾತೆಯವರಿಲ್ಲಿರ್ಬೋದು. ಒಂದಂತೂ ಸತ್ಯ, ಯುವಕರು ಮನಸ್ಸು ಮಾಡಿದರೆ ಸಮಾಜದಲ್ಲಿ ದೊಡ್ಡ ಒಂದು ಆಸ್ತಿ ಆಗಬಲ್ಲರು. ಮಂಗನ ಕಾಯಿಲೆಗೆ ತುತ್ತಾದಂತಹ ಪಟ್ರಮೆ ಗ್ರಾಮದಲ್ಲಿ ತಾಯಿಯನ್ನು ಕಳೆದುಕೊಂಡವರು, ಹಳ್ಳಿಯಲ್ಲಿ ಹುಟ್ಟಿದವರು, 6 ಕಿಲೋಮೀಟರ್ ದೂರ ನಡೆದು ವಿದ್ಯಾಭ್ಯಾಸವನ್ನು ಮಾಡಿದವರು, ವೈದ್ಯನಾಗಿ ಈಗ ಕಡಬ ತಾಲೂಕಿನ ಅತೀ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಡೆಸಿದ ತರುಣ. ಈ ನೆಲೆಯಲ್ಲಿ ಇವರೊಂದು ಯುವಕರಿಗೆ ಒಂದು ಸ್ಫೂರ್ತಿ ಅಂತ ಹೇಳಿ ನಾನು ಹೇಳಿಕೊಂಡು ಸಭೆಯನ್ನು ಉದ್ದೇಶಿಸಿ ತಾವು ಮಾತನಾಡಬೇಕು. ಶ್ರೀ ಮಹಾವಿಷ್ಣು ದೇವರ ಕೃಪೆಯನ್ನು ಬೇಡುತ್ತಾ ನಾನೊಂದೆರಡು ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವಂಥ ಊರ ಪರವೂರ ಮಹನೀಯರೇ, ಭಗವದ್ಭಕ್ತರೇ ಹಾಗೂ ನೆರೆದಿರುವ ಎಲ್ಲ ಮಹಿಳೆಯರೇ, ಬಹಿನಿಯರೇ, ನಾನು ಇಲ್ಲಿಗೆ ಬರುವ ಮೊದಲು ಕಾಗದ ನೋಡ್ತಾ ಇದ್ದೆ. ಈ ಕಾಗದದಲ್ಲಿ ಒಂದು ಶಬ್ದ ಇತ್ತು, ಎಲಿಕಳ ಅಂತೇಳಿ. ಆ ಎಲಿಕಳ ಅಂದರೆ ನಾನು ಇವ್ರ ಹತ್ರ ಕನ್ಫರ್ಮ್ ಮಾಡಿಕೊಂಡೆ. ಈ ಎಲಿಕಳ ಅಂತ ಹೇಳುವಂಥದ್ದು ನಮ್ಮ ಮನೆ ಹತ್ತಿರದ ಒಂದು ಮನೆ, ಪಟ್ರ ಮೇಲೆ ಎಲಿಕಳ ಅಂತಿದೆ. ಸೊ ಇಲ್ಲಿಗೆ ಬಂದ ಕೂಡಲೇ ನನಗೆ ಒಂಥರ ನಾನು ನನ್ನ ಸ್ವಂತ ಜಾಗಕ್ಕೆ ಬಂದಿದ್ದೇನೆ ಅನ್ನಿಸ್ತೆ. ಯಾಕಂದರೆ ಎಲಿಕಳದ ಕೃಷ್ಣ ಶರ್ಮರು ಇಲ್ಲಿ ಸ್ಥಾಪಿಸಿದ ಒಂದು ಈ ಏನು ದೇವಸ್ಥಾನ ಇದೆ, ಇಲ್ಲಿಗೆ ಬರಲಿಕ್ಕೆ ನನಗೆ ಏನೋ ಒಂದು ಕೊಂಡಿ ಇದ್ದಂತೆ ಭಾವನೆ ಇತ್ತು. ಮಹಾವಿಷ್ಣು ಮೂರ್ತಿ ದೇವರನ್ನು ನಾವು ನೆನೆಸುವಾಗ ನಾವು ಪ್ರತಿಯೊಬ್ಬರು
ವಿಷ್ಣು ಸಹಸ್ರನಾಮನ ಹೇಳ್ತೇವೆ. ಬಹುಶಃ ಹೆಚ್ಚಿನವರು ಇಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳುವವರಿದ್ದಾರೆ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಒಂದು ನಾಮ ಬರ್ತದೆ, ಒಂದು ಹೆಸರು ಬರ್ತದೆ. ವಿಷ್ಣು ಸಹಸ್ರನಾಮ ಅಂದರೆ ದೇವರ ಸಹಸ್ರನಾಮಗಳನ್ನು ನಾವು ಉಚ್ಚರಿಸ್ತೇವೆ. ಈ ಪ್ರತಿಯೊಂದು ಪದಕ್ಕೂ ನೂರಾರು ಅರ್ಥ ಇದೆ. ಅದರಲ್ಲಿ ಒಂದು ಶಬ್ದ ಇದೆ ಧರಣೀಧರ ಅಂತೇಳಿ. ಧರಣೀಧರ ಅಂದರೆ ಈ ನಮ್ಮ ಧರಣಿಯನ್ನು, ನಮ್ಮ ಭೂಮಿಯನ್ನು ಹೊತ್ತ ಒಂದು ಧರಣಿಯನ್ನು ಧರಿಸಿದವನು ಶ್ರೀ ಮಹಾವಿಷ್ಣು. ಈ ಧರಣಿಯನ್ನು ಧರಿಸಿದವರು ನಾವು ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ನಾವು ತಿಳ್ಕೊಳ್ಳುವಂಥದ್ದು ಶೇಷ. ಈಗಿನ ಕಾಲದಲ್ಲಿ ಹೇಳ್ತಾರೆ ಧರಣಿ, ನಮ್ಮ ಈ ಭೂಮಿ ಏನಿದೆ ಅದು ಗುರುತ್ವಾಕರ್ಷಣ ಶಕ್ತಿಯಲ್ಲಿ ನಮ್ಮ ಈ ಭೂಮಿ ನಿಂತಿದೆ. ನವಗ್ರಹಗಳಿದೆ ನಮ್ಮ ಈ ಮಂಡಲದಲ್ಲಿ. ಈ ಮಂಡಲದಲ್ಲಿರುವಂಥ ಬೇರೆ ಬೇರೆ ಗ್ರಹಗಳ ಮಧ್ಯೆ ಗುರುತ್ವಾಕರ್ಷಣ ಶಕ್ತಿ ಏನಿದೆ, ಆ ಶಕ್ತಿಯಲ್ಲಿಂದಾಗಿ ನಮ್ಮ ಈ ಭೂಮಿ ಈ ಥರ ನಿಂತಿದೆ ಅಂತ. ಇದನ್ನೇ ನಮ್ಮ ಹಲವಾರು ವರ್ಷಗಳ ಹಿಂದಿನ ಹಿರಿಯರು ಪ್ರತಿಪಾದಿಸಿದ್ದು. ಶೇಷ ಅಂದರೆ ಇನ್ನೊಂದು ಅರ್ಥ ಇದೆ, ಸಂಕರ್ಷಣ ಅಂತೇಳಿ. ಶಕ್ತಿ ಅಂತ ಒಂದು ಅರ್ಥ ಇದೆ, ಉಳಿದದ್ದು ಅಂತ ಹೇಳುವಂಥ ಅರ್ಥ ಇದೆ. ಈ ಎಲ್ಲ ಸಂಕರ್ಷಣ ಶಕ್ತಿಗಳಿಂದಾಗಿ, ಶೇಷನ ಶಕ್ತಿಯಿಂದಾಗಿ ನಮ್ಮ ಭೂಮಿ ಇಲ್ಲಿ ನಿಂತಿದೆ ಅಂತ ಹೇಳಿದರೆ, ಈಗಿನ ಈ ಕಾಲದ ಗುರುತ್ವಾಕರ್ಷಣ ಶಕ್ತಿಯ ಮೂಲಕ ನಾವೇನು ಈಗಿನ ವಿಜ್ಞಾನಿಗಳು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೋ ಅದನ್ನು ಆವಾಗಲೇ ನಮ್ಮ ಹಿರಿಯರು ಮಾಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಶ್ರೀಯುತ ಮಾಜಿ ಶಾಸಕರು ಹೇಳಿದರು, ಪ್ರಯಾಗದಲ್ಲಿ ಈಗ ಏನು ಕಾರ್ಯಕ್ರಮ ನಡೀತಾ ಇದೆ ಅದರ ನಾವು ಭಕ್ತಿಯ ಕಡೆಗೆ ಬಿಟ್ಟು ಆರ್ಥಿಕವಾಗಿ ನೋಡಿದರೆ ಬಹುಶಃ ಸುಮಾರು 3-4 ಲಕ್ಷ ಕೋಟಿ ಅಲ್ಲಿ ಒಂದು ಎಕನಾಮಿಕಲಿ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ ಗಳಿಸುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಈ ಏನು 3-4 ಲಕ್ಷ ಕೋಟಿಯನ್ನು ಅಲ್ಲಿಯ ವ್ಯವಹಾರ ನಡೆಸ್ತಾ ಇದ್ದಾರಾ, ಅದು ನಮ್ಮ ಜಿ ಡಿ ಪಿ ಅಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಇಡೀ ವರ್ಷದ ಎಷ್ಟು ಉತ್ಪಾದನೆ ಇದೆ ಅದರ 1% ಆ ಒಂದು ಪ್ರಯಾಗದ ಕಾರ್ಯಕ್ರಮವು ಕೊಡ್ತಾ ಇದೆ. ಈ ಜಿ ಡಿ ಪಿ ಅಂದರೆ ನಾವು ಏನು ಸಾಧಾರಣ ಒಂದು 3000 ವರ್ಷಗಳ ಹಿಂದೆ ಇಡೀ ಪ್ರಪಂಚದ ಜಿ ಡಿ ಪಿಯಲ್ಲಿ ಏನು ಉತ್ಪತ್ತಿ ನಮ್ಮ ಪ್ರಪಂಚದಲ್ಲಿ ಆಗ್ತಾ ಇತ್ತಲ್ಲ ಅದರ 30% ಭಾರತ ಕೊಡ್ತಾಯಿತ್ತು. ನಮಗೆ ಆಶ್ಚರ್ಯ ಆಗಿರ್ಬೋದು, ನಾವು ಚರಿತ್ರೆಯಲ್ಲಿ ನಮಗೆ ಏನೇನು ಹೇಳ್ಕೊಡ್ತಾರೆ ಅದೆಲ್ಲ ಏನು ವಿಷಯವೇ ಇಲ್ಲ. ನಮ್ಮ ನಿಜವಾದ ಇತಿಹಾಸ, ನಿಜವಾದ ನಮ್ಮ ಏನು ಶಕ್ತಿ ಇದೆ ಅದನ್ನು ಪೌರಾಣಿಕವನ್ನು ಓದಿ ನಾವು ತಿಳ್ಕೊಳ್ಬೇಕು. ಸುಮಾರು 30%ನಷ್ಟು ಇಡೀ ಪ್ರಪಂಚದ ಉತ್ಪಾದನಾ ಶಕ್ತಿ ನಮ್ಮ ಭಾರತಕ್ಕಿತ್ತು. ಈ 30% ಉತ್ಪಾದಕ ಶಕ್ತಿ ಇದ್ದದ್ದು ನಮ್ಮನ್ನು ಬ್ರಿಟಿಷರು ಬಿಟ್ಟು ಹೋದಾಗ ಅದು ಕೇವಲ 1%ಗಿಂತ ಕಡಿಮೆ ಆಗಿತ್ತು. ಇನ್ನು ಇಡೀ ಪ್ರಪಂಚದ ಜಿ ಡಿ ಪಿಯ ಉತ್ಪಾದನಾ ಶಕ್ತಿಯ ಭಾರತದ ಪಾತ್ರ ಕೇವಲ 1%ಗಿಂತ ಕಡಿಮೆ ಇತ್ತು. ಎಲ್ಲಿ 30%, ಎಲ್ಲಿ 1%ಗಿಂತ ಕಡಿಮೆ. ನಾವು ಕ್ರಿಸ್ತಪೂರ್ವ ಅಂತ ಹೇಳ್ತೇವೆ. ಕ್ರಿಸ್ತಪೂರ್ವ ಅಥವಾ ಕ್ರಿಸ್ತಶಕ ಅಂತ ಹೇಳಬೇಕಾದ್ರೆ ಒಂದು ಕಾಲದಲ್ಲಿ ಕ್ರಿಸ್ತನ ರೆಫರೆನ್ಸ್ ತೊಗೊಂಡು ನಾವು ಕಾಲವನ್ನು ನಿರ್ಧರಿಸ್ತೇವೆ. ಆದರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಏನಿದೆ ಅದು ಸುಮಾರು 10,000 ವರ್ಷಕ್ಕಿಂತ ಜಾಸ್ತಿ ವರ್ಷದ್ದು. ಈ 10,000 ವರ್ಷವನ್ನು ಸಹ ನಾವು ಲೆಕ್ಕ ಹಾಕೋದು ಹೇಗೆ, ಕ್ರಿಸ್ತಪೂರ್ವ 10,000 ವರ್ಷ ಅಂತೇಳಿ. ಆದರೆ ಕ್ರಿಸ್ತಶಕ 1ರಿಂದ ಅಥವಾ ಕ್ರಿಸ್ತಶಕ 0 ಅಂತ ಇಟ್ಕೊಳ್ಳಿ, 0ಯಿಂದ 1000 ಕ್ರಿಸ್ತಶಕದವರೆಗೂ ನಮ್ಮ ದೇಶದ ಉತ್ಪತ್ತಿ 30%ಗಿಂತ ಜಾಸ್ತಿ ಇತ್ತು ಇಡೀ ದೇಶದ ಜಿ ಡಿ ಪಿಗಿಂತ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದಾಗ ಸುಮಾರು 45 ಟ್ರಿಲಿಯನ್ ಹಣ, 45 ಟ್ರಿಲಿಯನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದು. 45 ಬರೆದು ಅದರ ಮುಂದೆ 12 0 ಹಾಕಬೇಕು ನಾವು. ಈಗ ನಮ್ಮ ದೇಶದ ಉತ್ಪಾದನೆಯ ಶಕ್ತಿ ಎಷ್ಟಿದೆ ಅಂತ ಹೇಳಿದರೆ ಸುಮಾರು $3 ಟ್ರಿಲಿಯನ್. 3 ಟ್ರಿಲಿಯನ್ ನಮ್ಮ ಉತ್ಪಾದನಾ ಶಕ್ತಿ ಈಗ ನಮ್ಮ ದೇಶದ್ದು. ಬ್ರಿಟಿಷರು ನಮ್ಮ ದೇಶದಿಂದ
ಅವರ ದೇಶಕ್ಕೆ ತೊಗೊಂಡೋದಂಥ ಒಂದು ಹಣ ಏನಿದೆ ಅದು 45 ಟ್ರಿಲಿಯನ್. 45 ನಂತರ 12 ಸೊನ್ನೆ ಹಾಕಬೇಕು ನಾವು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದ ಶಕ್ತಿ ಎಷ್ಟಿತ್ತು ಅಂತ ಅದು ಗೊತ್ತಾಗುತ್ತೆ. ಆ ಕಾಲದಲ್ಲಿ ಅಷ್ಟು ನಮ್ಮ ಶಕ್ತಿ ಇರಬೇಕಿದ್ರೆ ಅದು ಬೇರೆ ಎಲ್ಲಿಂದ ಬರ್ತಾ ಇಲ್ಲ, ಅದು ನಮ್ಮ ಭೂಮಿಯಲ್ಲೇ ಇಲ್ಲೇ ನಡೀತಾ ಇದೆ. ಈ ಶಕ್ತಿ ಪುನರ್ ರೂಪಿಸಿಕೊಳ್ಬೇಕಾದ್ರೆ ಬಹುಶಃ ನಮ್ಮ ಇಂತಹ ಕಾರ್ಯಕ್ರಮಗಳು ತುಂಬ ಅಗತ್ಯ. ನಾವಿಲ್ಲಿ ಏನು ಈ ಕಾರ್ಯಕ್ರಮ ಬ್ರಹ್ಮ ಕಲಶೋತ್ಸವ ನೋಡ್ತಾ ಇದ್ದೇವೆ, ಇದು ನಮಗೆ ಒಂದು ಬರೀ ಒಂದು ಕಾರ್ಯಕ್ರಮ ಅಂತ ಅನಿಸ್ಬೋದು. ಆದರೆ ಇಲ್ಲಿ ಈ ಕಾರ್ಯಕ್ರಮದಿಂದಾಗಿ ಆಗುವಂಥ ಲಾಭಗಳೆಷ್ಟು, ರೋಡ್ ಆಗ್ತದೆ, ಜನರ ಎಕಾನಮಿ ಇಂಪ್ರೂವ್ ಆಗ್ತದೆ. ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಬಹುಶಃ ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನಡೀತಾ ಇದ್ದರೆ, ಈಗ ನೀವೆಲ್ಲ ನೋಡಿರ್ಬೋದು, ಪ್ರತಿ ಊರಲ್ಲಿ ಬ್ರಹ್ಮಕಲಶೋತ್ಸವ ಒಂದು ಜೀರ್ಣೋದ್ಧಾರ ಆಗ್ತದೆ, ಬ್ರಹ್ಮಕಲಶೋತ್ಸವ ಆಗ್ತದೆ. ಇದು ಆಗ್ತಾ ಇದ್ದಾಗೆ ನಮ್ಮ ದೇಶ ಇನ್ನೂ ಉನ್ನತಿಗೆ ಹೋಗ್ತದೆ. ನಾವು ಯಾವಾಗ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು, ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಒಂದು ಅತ್ಯಂತ ಸುಂದರವಾದ ಒಂದು ವಾತಾವರಣ ಸೃಷ್ಟಿಸಿ ನಾವು ಹೋಗ್ತೇವ, ಅದು ಖಂಡಿತ ನಮ್ಮ ದೇಶವನ್ನು ಇನ್ನೂ ಎತ್ತರಕ್ಕೆ ಕೊಂಡೋಗ್ತದೆ. ಇನ್ನು ನಾನು ಬರ್ತಾ ಇದ್ದಾಗ ನೋಡಿದೆ, ತುಂಬ ಚೆನ್ನಾಗಿ ಈ ಊರಿನ ಜನ, ಮಾನ್ಯ ಶಾಸಕರು ಹೇಳಿದಾಗೆ, ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ, ನಿಮ್ಮ ಶ್ರಮವನ್ನು ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮ ಹೇಗೆ ನಡೆಸಿದ್ದೀರಿ, ಸರಳರಿಂದ ಸೇರಿಕೊಂಡು ಈ ಊರಿನ ಎಲ್ಲ ಮಹನೀಯರು ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿಕೊಂಡು ನಾನೊಂದೆರಡು ಮಾತನಿಸ್ತೇನೆ. ವಂದನೆಗಳು. ಭಾಳ ಚೆನ್ನಾಗಿ ಚೊಕ್ಕಟವಾಗಿ ಮಾತನಾಡಿದ್ದೀರಿ. ಶ್ರೀರಾಮ ವಿದ್ಯಾಸಂಸ್ಥೆಯನ್ನು ಭಾಳ ಎತ್ತರಕ್ಕೆ ಏರಿಸಿದಂತಹ ಕೀರ್ತಿ ಕೂಡ ನಿಮ್ಮದು. ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಬಲು ಆತ್ಮೀಯರಾದಂತಹ, ನಮ್ಮೆಲ್ಲರ ಚಿರಪರಿಚಿತರಾದಂತಹ, ಖ್ಯಾತ ವೈದ್ಯರೂ ಆಗಿರತಕ್ಕಂತಹ ಡಾಕ್ಟರ್ ರಘು ಸರ್ ಬಂದಿದ್ದೀರಿ. ಬಹಳ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ನಿಮಗೆ ಇವರಿಗೆ ಜಯರಾಮ ಶೆಟ್ಟಿ ಪಾತ್ರಮಾಡಿಯವರು ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದು ಒಮ್ಮೊಮ್ಮೆ ಹೇಳುವುದುಂಟು, ಇಂದು ಬಪ್ಪವ ನಾಳೆ ಬರುವ, ನಾಳೆ ಬಪ್ಪವ ಇಂದು ಬರುವ ಅಂತ ಹೇಳಿ. ಆದರೆ ಬಂದೇ ಬರುವ. ಹಾಗೆ ಶ್ರೀ ರಘು ಸರ್ ಬರ್ತಾರೆ ಅಂತ ಹೇಳ್ತಕ್ಕಂತಹ ಒಂದು ಗ್ಯಾರಂಟಿ ನಮಗೆ ಇತ್ತು. ಬಂದಿದ್ದೀರಿ. ಆತ್ಮೀಯರೇ, ನಮ್ಮೊಂದಿಗೆ ವೇದಿಕೆಯಲ್ಲಿ ಇನ್ನೋರ್ವ ಧೀಮಂತ ನಾಯಕರಿದ್ದಾರೆ. ಕಾರಣ ನನ್ನ ಶಿಷ್ಯ ಅವರು, ಶ್ರೀ ಸರ್ವೋತ್ತಮರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ನೀವು ಜನರ ನಡುವೆ ಓಡಾಡಿದವರು. ನೆಲ್ಲಿ ಅಡಿಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂದು ಉತ್ತರ ನಮ್ಮ ಇವರು ಮತ್ತು ಇನ್ನೊಬ್ಬರು ಇದ್ದಾರೆ, ಅವರನ್ನು ನಾವು ಜೋಡೆತ್ತು ಕರೆಯುವುದು. ಸರ್ವೋತ್ತಮರೇ, ನಾನು ಯಾಕೆ ಹೇಳಿದೆ ಅಂತ ಸರ್ ಅಂತ ಹೇಳಿದಂತ ಉಲ್ಲೇಖ ಮಾಡ್ತೇನೆ. ನಮ್ಮಲ್ಲಿ ನಿನ್ನೆ ಒಬ್ಬರು ಬಂದ ಅತಿಥಿ ಹೀಗೆ ಹೇಳುತ್ತಾರೆ, ಯಾನು ಅತಿಥಿಯಾದ ಪೋಯಿನೆ ಏನು ದಪ್ಪೊಡನಂಡ 2 ಜನ ಬತ್ತೀರಿ ಬಾಗಿಲ್ದೇತೀರಿ ಮಂತ್ರಿಲೇನು ದಪ್ಪ ಇಲೆಕ್ಕೋ ದಪ್ಪ ಇರು ಅಂತ ಹೇಳಿ. ಇದು ನಮ್ಮ ಕಾರ್ಯಕರ್ತರು ಮಾಡುವಂತಹ ಅವಿಸ್ಮರಣೀಯವಾದಂತಹ ಸೇವೆ ದೇವರ ಹೆಸರಿನಲ್ಲಿ. ಅದೇ ರೀತಿ ತಂತ್ರಿ ತಾಯರು ಮೊನ್ನೆ ನನ್ನಲ್ಲಿ ಮಾತನಾಡುವಾಗ ಯಾಕೆ ಹೇಳಲೇಬೇಕು, ಅದು ಜನರಿಗೆ ತಿಳಿಬೇಕು. ಒಂದು ಮಾತು ಹೇಳುತ್ತಾರೆ, ರವೀಂದ್ರ ಮಾಸ್ಟೆ, ನಾನು ನಮ್ಮ ಭಾಷೆಯಲ್ಲಿ ಅನೇಕ ಬ್ರಹ್ಮಕಲಶೋತ್ಸವಗಳನ್ನು ಕಂಡಿದ್ದೇನೆ. ಆದರೆ ಅಲ್ಲೋ ಇಲ್ಲೋ ಇಂತಹ ಕೆಲವೊಂದು ಬ್ರಹ್ಮಕಲಶೋತ್ಸವಗಳು ಇಷ್ಟೊಂದು ಅದ್ಭುತವಾಗಿ ನಡೀತದೆ ಅಂತ ಹೇಳಿ ನಾನು ಕಂಡುಕೊಂಡಿದ್ದೇನೆ. ಇಲ್ಲಿಯ ಜನರ ಆ ಒಂದು ಒಗ್ಗಟ್ಟಿನ ಶ್ರಮ, ತಂಡ ಸ್ಫೂರ್ತಿಯಿಂದ ದುಡಿಯುವ ಶ್ರಮ, ಇದನ್ನು ಬಹಳ ಬಹಳ ನಾನು ಪ್ರೀತಿಸಿದ್ದೇನೆ ಅಂತ ಹೇಳ್ತಾರೆ. ಇದು ಅವರು ಇಲ್ಲಿದ್ದಾರೆ, ನಾನೇನು ತೋರಿಕೆಗೆ ಹೇಳಿದ್ದಲ್ಲ. ಇಂತಹ ಸೇವಾಕರ್ತರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು, ಸರ್ವೋತ್ತಮರೇ, ನಿಮ್ಮ ಮಾತನಾಡಬಹುದು ನೀವು. ತಿರ್ಲೆ ಮಹಾವಿಷ್ಣು
ದೇವರನ್ನು ನೆನೆಸಿಕೊಂಡು ಇವತ್ತು 3ನೇ ದಿವಸ ಬ್ರಹ್ಮಕಲಶ ಪ್ರಾರಂಭಗೊಂಡು ಇವತ್ತು 3ನೆಯ ಧರ್ಮ ಸಭೆಯ ಸಭಾಧ್ಯಕ್ಷರಾದಂಥ ಶ್ರೀಯುತ ರಾಧಾಕೃಷ್ಣರವರೇ, ಅದೇ ರೀತಿ ಈಗಾಗಲೇ ಸಭೆಗೆ ಮಾತನಾಡಿದಂಥ ಪುತ್ತೂರಿನ ಮಾಜಿ ಶಾಸಕರಂಥ ಮಠಂದೂರವರೇ, ಈ ದೇವಸ್ಥಾನದ ಮಹಾ ಅರ್ಚಕರಾದಂಥ ನನ್ನ ಮಾರ್ಗದರ್ಶಕರಾದಂಥ ಮಾಧವ ಸರಳರವರೇ, ವೇದಿಕೆಯಲ್ಲಿ ಆಸೀನರಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಆತ್ಮೀಯ ಬಂಧು ಮಿತ್ರರೇ, ಧರ್ಮ ಈ ಸಭೆಯಲ್ಲಿ ನನ್ನನ್ನು ಕರೆಸಿದ್ದಕ್ಕೆ ಈ ಕಮಿಟಿಯ ಎಲ್ಲ ಸದಸ್ಯರುಗಳಿಗೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ಇವತ್ತು ಗೋಳಿತೊಟ್ಟು ಕೊಣಾಲು ಆಲಂತಾಯ ಭಾಗದಲ್ಲಿ ಇದಕ್ಕಿಂತ ಹಿಂದೆ ಒಂದು ಸತಿ ನಮ್ಮ ಷಣ್ಮುಖ ದೇವಸ್ಥಾನದಲ್ಲಿ ಕೂಡ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ಒಂದು ರೀತಿಯಲ್ಲಿ ಧರ್ಮ ಈ ಸಭೆಯಲ್ಲಿ ನಾವು ಇವತ್ತು ಧರ್ಮದ ಬಗ್ಗೆ ಅಥವಾ ಹಿಂದೂ ಸಂಸ್ಕೃತಿಯ ಬಗ್ಗೆಯನ್ನು ನಾವಿವತ್ತು ಕೇಳಿಕೊಂಡು ಅಥವಾ ಅದನ್ನು ಆಚರಣೆ ಮಾಡುವಂಥ ಈ ಧರ್ಮ ಸಭೆಯಲ್ಲಿ ನಾವಿವತ್ತು ಭಾಗಿಯಾಗಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಹಿಂದೂ ಬಾಂಧವರು ಬೇರೆ ಬೇರೆ ಜಾತಿ ಇದ್ದರೂ ಕೂಡ ಇವತ್ತು ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದಲ್ಲಿ ತಾವು ಕಾರ್ಯಕ್ರಮವನ್ನು ತೊಡಗಿಸಿಕೊಂಡು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗೆ ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಸುಮಾರು 2-3 ತಿಂಗಳಿನಿಂದ ಇದರ ಪೂರ್ವ ತಯಾರಿ ಮಾಡಿ ಈಗಾಗಲೇ ನಾವು ಇವತ್ತು ಕಂಡಿದ್ದೇವೆ. ಈ ಕೇವಲ ಈ ಗೋಳಿತೊಟ್ಟು ಆಲಂತಾಯ ರಸ್ತೆ ಅಲ್ಲ, ಇವತ್ತು ನ್ಯಾಷನಲ್ ಹೈವೇಯಲ್ಲಿ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಕೇಸರೀಕರಣವನ್ನು ಮಾಡಿಕೊಂಡು ಇವತ್ತು ನಮ್ಮ ಹಿಂದೂ ಧರ್ಮದ ಪವಿತ್ರತೆಯನ್ನು ಹೆಚ್ಚಿಸಿದಂಥ ಎಲ್ಲ ಇವತ್ತಿನ ಈ ಬ್ರಹ್ಮಕಲಶ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ಅದೇ ರೀತಿ ಇವತ್ತು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ನಾವೆಲ್ಲ ಇವತ್ತು ದೇವರನ್ನು ಇಂಥ ಅಂದರೆ ಈ ತಿರ್ಲೆ ದೇವಸ್ಥಾನದ ಈ ಬ್ರಹ್ಮಕಲಶದಲ್ಲಿ ಭಾಗಿಯಾಗಿ ನಮ್ಮ ಇದೊಂದು ಸುವರ್ಣಾವಕಾಶ ಅದನ್ನು ಉಪಯೋಗಿಸಿಕೊಳ್ಳುವಂಥ ಇವತ್ತಿನ ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನೊಟ್ಟಿಗೆ ಮುಂದೆಯೂ ಕೂಡ ಇಂಥ, ಯಾಕೆಂತ ಹೇಳಿದರೆ ನನಗೆ ಸ್ವಲ್ಪ ಆರೋಗ್ಯದ ಕೂಡ ಸಮಸ್ಯೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ದೇವರ ಪಾತ್ರಕ್ಕೆ ಭಾಗಿಯಾಗಿಕೊಂಡು ಮುಂದೆಯೂ ಕೂಡ ಇಂಥ ಅನೇಕ ಈ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಣಂತ ಹೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅನುವು ಮಾಡಿಕೊಟ್ಟಂಥ ಎಲ್ಲ ಕಮಿಟಿಯ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ನಮ್ಮ ಎರಡೂ ಸಮಿತಿಯ ಅಧ್ಯಕ್ಷರ ಒಂದು ತಕ್ಷಣದ ನಿರ್ಧಾರದ ಪ್ರಕಾರ ಪ್ರತಿ ದಿವಸ ನಾವು ಉಪಸ್ಥಿತರಿರುವವರನ್ನು ಅತಿಥಿ ಪೂಜೆ ಮಾತ್ರ ಮಾಡುವುದು. ಆದರೆ ಇವತ್ತು ಸಮಯ ನಮ್ಮಲ್ಲಿ ಸ್ವಲ್ಪ ಉಳಿದಿದೆ. ಯಾಕಂದರೆ ಬರಬೇಕಾದವರೆಲ್ಲ ಶ್ರೀಯುತ ಸಂಸದರು ಇವತ್ತು ಡೆಲ್ಲಿಯಲ್ಲಿದ್ದಾರೆ. ಡಿ ವಿ ಸದಾನಂದ ಗೌಡರು ಅನ್ಯ ಕಾರಣದ ನಿಮಿತ್ತ ಬಂದಿಲ್ಲ. ಅದೇ ರೀತಿ ಪರಮಪೂಜ್ಯ ಸ್ವಾಮೀಜಿಯವರು ಈ ದಿವಸ ಇಲ್ಲಿ ಉಪಸ್ಥಿತರಿಲ್ಲ. ಈ ಕಾರಣದಿಂದ ಎಲ್ಲ ಸಮಿತಿಯವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಎಂದ ಹಾರೈಕೆಯಿಂದ ಅಧ್ಯಕ್ಷರ ಅನುಮತಿಯೊಂದಿಗೆ ನಿಮ್ಮಲ್ಲಿ 1-2 ಜನ ಮಾತನಾಡಲಿಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಆದರೂ ಕೂಡ ನಮ್ಮ ಗುರುಭ್ಯೋ ನಮಃ ರಾಮಕೃಷ್ಣ ಭಟ್ರು ಚೊಕ್ಕಾಡಿ ಬೆಳಾಲ ಶಾಲೆಯನ್ನು ಬಹಳ ಎತ್ತರಕ್ಕೆ ಬೆಳೆಸಿದವರು. ಒಮ್ಮೆ ಆ ಶಾಲೆಗೆ ಹೋಗಿ ನೋಡಬೇಕು ಸರ್. 1-2 ನಿಮಿಷ ಶುಭ ಹಾರೈಕೆಗಾಗಿ ತಮಗೆ. ವೇದಿಕೆಯ ಸಭಾಧ್ಯಕ್ಷರೇ ಮತ್ತು ಸರ್ವಜನ ಬಂಧುಗಳೇ, ತಲೆಬಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎರಡು ಮೂರು ಮಾತುಗಳಿಂದ 2-3 ವಿಷಯಗಳು ಉಲ್ಲೇಖ ಆಗಿತ್ತು. ಮಠಂದವರು ರಾಷ್ಟ್ರಧರ್ಮದ ಬಗ್ಗೆ ಉಲ್ಲೇಖಿಸಿದರು.
ಈಗ ಮಾತನಾಡಿದಂತಹ ನೇತಾರರು ಸಂಘಟನೆಯ ಬಗ್ಗೆ ಉಲ್ಲೇಖಿಸಿದರು. ಡಾಕ್ಟ್ರು ಮಾತನಾಡುವಾಗ ಆರ್ಥಿಕ ವ್ಯವಹಾರದ ಬಗ್ಗೆ ಉಲ್ಲೇಖ ಮಾಡಿದರು. ಇಷ್ಟು ಜನ ಇಲ್ಲಿ ನೀವು ಸೇರಿದ್ದೀರಿ, ನಿಮ್ಮ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ. ಅವರು ರವೀಂದ್ರರು ಅಧ್ಯಾಪಕರು ಕರೀತಾ ಇದ್ರು ಬನ್ನಿ ಬನ್ನಿ ಅಂತ. ಈ ಮೇಷ್ಟ್ರುಗಳಿಗೆ ಒಂದು ರೋಗ ಉಂಟು, ಬಂದವರು ಯಾರೇ ಇರಲಿ ಅವರಿಗೆ ಮಾತನಾಡೋದು ಅಂತ, ಗಂಟೆ ಹೊಡೆದ್ರೆ ಮಾತ್ರ ನಿಲ್ಲಿಸೋದು. ಅದಕ್ಕಿಂತಲೂ ಪ್ರಮುಖವಾಗಿ ಅವರ ಕಾಳಜಿಯ ಬಗ್ಗೆ ನನಗೆ ತುಂಬ ಮೆಚ್ಚುಗೆ ಆಯಿತು. ಹಾಗಾಗಿ ರವೀಂದ್ರ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ ಪಾರಂಪರಿಕ ಸಮಿತಿಯವರು ಇದ್ದಾರೆ, ಸರಳ ಫ್ಯಾಮಿಲಿಯವರು. ಅವರೊಂದಿಗೆ ನೀವೆಲ್ಲ ಸರಳ ಹೃದಯಿಗಳು, ಅಂದರೆ ಸಾತ್ವಿಕ ಶಕ್ತಿಯವರು ಒಂದುಗೂಡಿದ್ದೀರಿ. ನೀವು ಸರಳತೆ ಎನ್ನುವುದು ಸಾತ್ವಿಕಕ್ಕೆ ಪೂರಕವಾದದ್ದು, ಪ್ರತಿರೂಪವಾದದ್ದು. ತ್ರಿಮೂರ್ತಿಗಳಲ್ಲಿ ವಿಷ್ಣು ಸಾತ್ವಿಕ ಶಕ್ತಿ. ಹಾಗಾಗಿ ನೀವೆಲ್ಲ ವಿಷ್ಣು ಸ್ವರೂಪಿಗಳು, ನಾವೆಲ್ಲರೂ ವಿಷ್ಣು ಸ್ವರೂಪಿಗಳೇ. ದೇಹ ಮತ್ತು ಜೀವದ ಸಂಬಂಧವಾಗಿ ಪ್ರತೀಕವಾಗಿ ದೇವಸ್ಥಾನ ಮತ್ತು ಬಿಂಬ ಪ್ರತಿಷ್ಠೆ ಅಲ್ಲಿ ಆಗ್ತದೆ. ನಾವು ಪ್ರತಿಬಿಂಬಗಳು, ಬಿಂಬ ಅಲ್ಲಿ, ಪ್ರತಿಬಿಂಬ ಇಲ್ಲಿ. ಅಲ್ಲಿ ಬಿಂಬ ಪ್ರತಿಷ್ಠಾಪನೆ ಆಗುವುದೇ ಹೀಗೆ, ಎಲ್ಲಿಂದ ಅಲ್ಲಿಗೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ಅಂತ. ಹಾಗಾಗಿ ಬಂಧುಗಳೇ, ಎಲ್ಲೆಲ್ಲಿ ಹುಡುಕಬೇಡಿ, ನೀವು ಇಲ್ಲೇ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಹೇಗಿದ್ದಾನೆ ಎನ್ನುವುದು ಮಾತ್ರ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ಈ ಸಭೆ ಕೆಲವು ವಿಚಾರಗಳನ್ನು ನಿಮಗೆ ತಲುಪಿಸುವ, ಲೋಕಕ್ಕೆ ಒಂದು ಸಂದೇಶ ತಾಗಿಸುವ ಕೆಲಸವನ್ನು ಮಾಡ್ತದೆ ಅಷ್ಟೇ. ಶಿವಾನಂದರ ಕೃಪೆ, ನನ್ನ ಆತ್ಮೀಯರು ಅವರು ನನ್ನನ್ನು ಇಲ್ಲಿಗೆ ಎಳೆದು ತಂದಿದ್ದಾರೆ. ಹಾಗಾಗಿ ಶಿವಾನಂದ ಕಾರಂತರಿಗೆ ನಮಸ್ಕಾರ. ಪ್ರೀತಿಯ ಬಂಧುಗಳೇ, ದೇಶಕ್ಕೆ ದೊಡ್ಡ ಪರಂಪರೆ ಇದೆ, ಸನಾತನ ಧರ್ಮ, ಒಂದು ಚರಿತ್ರೆ ಇದೆ, ಹೆಮ್ಮೆ ಪಟ್ಟುಕೊಳ್ತೇವೆ. ನಾವು ಹೆಮ್ಮೆ ಪಟ್ಟುಕೊಳ್ಳೋದಿಲ್ವಾ? ನಮ್ಮ ತಂದೆ, ನಮ್ಮ ಅಜ್ಜ, ಮುತ್ತಜ್ಜ, ಹಿರಿಯ ಪರಂಪರೆ. ಸಂಜೀವ್ ಗೌಡರು ಮಾತಾಡ್ತಾ ಹೇಳಿದರು, ನಾನು ಚುನಾವಣೆ ನಿಲ್ಲುವ ಗೌಡ ಅಂತ ಸರ್ನೇಮಿ ಇರಲಿ ಅಂತ. ಬಹುಶಃ ಗೌಡರುಗಳು ಓಟ್ ಬರಲಿ ಅಂತ ಇರಬಹುದು. ಅವ್ರು ಬೇಡ ಅಂತ ಹೇಳಿದರು, ಮಠಂದೂರು ಇರಲಿ ಅಂತ ಹೇಳಿದರು. ದೊಡ್ಡ ಗುಣ ಅದು. ಮಠಂದೂರು ಎನ್ನುವಂತಹ ಒಂದು ಆ ಹೆಸರಿನ ಒಳಗಿರುವ ತಿರುಳು ಇದೆಯಲ್ಲ, ಅದು ಆ ಮನೆತನದ ಪೂರ್ಣ ಚರಿತ್ರೆಯನ್ನು ಉಲ್ಲೇಖಿಸುತ್ತದೆ. ನಮ್ಮೊಳಗೆ ಒಂದು ಚರಿತ್ರೆ ಅಲ್ವಾ ಅದು? ಹಾಗಾಗಿ ದೇಶಕ್ಕೆ ಚರಿತ್ರೆ ಇದೆ ಅಂತೇಳಿ ಅದು ನಮ್ಮದೇ ಚರಿತ್ರೆ, ಇನ್ನೊಂದು ಭಾಗ, ವಿಸ್ತೃತ ರೂಪದ ಇನ್ನೊಂದು ರೂಪ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಚರಿತ್ರೆ ಎಲ್ಲೂ ಇಲ್ಲ, ಚರಿತ್ರೆ ನಾವೇ ನಿರ್ಮಾಣ ಮಾಡೋದು. ಚರಿತ್ರೆಯನ್ನು ಅವಲೋಕಿಸಬೇಕು, ಪುನರ್ ಸೃಷ್ಟಿ ಮಾಡಬೇಕು ಎನ್ನುವುದು ಚರಿತ್ರೆಯ ಸಂಗತಿಗಳು. ಹಾಗಾಗಿ ಪ್ರೀತಿಯ ಬಂಧುಗಳೇ, ಚರಿತ್ರೆಯನ್ನು ಸೃಷ್ಟಿಸುವಾಗ ಅವಲೋಕನ ಮಾಡಬೇಕು. ಅದು ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ರಾಷ್ಟ್ರಧರ್ಮದ ನೆಲೆಯಲ್ಲಿ ನಿಂತು ನೋಡಿದರೆ, ಸನಾತನ ಧರ್ಮ ಪರಂಪರೆಯನ್ನು ಬಿಟ್ಟು ರಾಷ್ಟ್ರಧರ್ಮವನ್ನು ಮಾತಾಡಲಿಕ್ಕೆ ಸಾಧ್ಯತೆ ಇಲ್ಲ. ಧರ್ಮಸಭೆ ಅಂದರೆ ಅರ್ಥ ಏನು ಗೊತ್ತುಂಟ? ಅದು ಅಲ್ಲೇ ಸುಧರ್ಮನ ಸಭೆಯ ವಿಶೇಷತೆಯನ್ನು ಹೇಳೋದು. ಸುಧರ್ಮನ ಸಭೆಯಲ್ಲಿರುವಂಥ ನಾವೆಲ್ಲರೂ ಸುಧರ್ಮನ ಪರಿಚಾರಕರೇ, ದೇವತೆಗಳೇ ಎನ್ನುವ ಅರ್ಥದಲ್ಲಿ ಇರುವಂಥದ್ದು. ಹಾಗಾಗಿ ಆ ಧರ್ಮ ಸ್ವರೂಪದಲ್ಲಿರುವಂತಹ ಶಕ್ತಿ ಸಾನ್ನಿಧ್ಯ ಅಲ್ಲಿ ಇದ್ದರೂ ಕೂಡ ನಾವು ಅದರ ಪ್ರತಿಬಿಂಬ ಎನ್ನುವ ನೆಲೆಯಲ್ಲಿ ನಾವು ಅವಲೋಕಿಸಬೇಕು ನಮ್ಮ ಚರಿತ್ರೆಯನ್ನು. ಒಂದು ದೇಶ ಚರಿತ್ರೆ, ಕಾಲ ಮತ್ತು ಪ್ರದೇಶದ ಹಿನ್ನೆಲೆಯಲ್ಲಿ ನಾವು ಇಂದು ಕುಳಿತು ಯೋಚಿಸಬೇಕು, ನಾವು ಮುಂದೆ ಏನು ಮಾಡಬೇಕು ಎನ್ನುವುದನ್ನು. ಅದಕ್ಕಾಗಿ ದೇವಸ್ಥಾನಗಳು, ಆಚರಣೆಗಳು, ಹಬ್ಬ ಹರಿದಿನಗಳು, ಆಟಿ ಅಮಾವಾಸ್ಯೆ ಇರ್ಬೋದು, ಕೊರಲು ಪರ್ವ ಇರುವುದು, ಅದು ಎಲ್ಲವೂ ಕೂಡ ನಮ್ಮ ನಾಡಿಗಳು, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತದ ಹಾಗೆ ಜೀವ ಚೈತನ್ಯದ ಸಂಗತಿಗಳು. ಅದು ಚರಿತ್ರೆ ಅದು.
ಹಾಗೆ ಅವಲೋಕಿಸಬೇಕಾದ ಅದು ಪ್ರೀತಿಯ ಬಂಧುಗಳೇ. ಆರಾಧನಾ ಕೇಂದ್ರಗಳ ಮೂಲಕ ನಾವು ಆಲೋಚಿಸಬೇಕಾದ ಎರಡು ಸಂಗತಿಗಳು ಪ್ರಸ್ತುತಕ್ಕೆ. ಒಂದು, ಸಂಘಟನೆ ಆಗಬೇಕು, ವೈರಿಗಳು ಹೊರಗಿಲ್ಲ, ಅದಕ್ಕಾಗಿ ಸಂಘಟನೆ ಆಗಬೇಕು. ಎರಡನೇದಾಗಿ ಸಂಘಟನೆಯ ಮೂಲಕ ನಾವು ಎಚ್ಚರಗೊಳ್ಳಬೇಕು, ತಿಳುವಳಿಕೆಯ ಮೂಲಕ, ಜ್ಞಾನದ ಮೂಲಕ. ಕರ್ಮ ಸಿದ್ಧಾಂತ ನಾವೆಲ್ಲರೂ ಪರಿಪಕ್ವವಾಗಿ ಮಾಡ್ತಾ ಇದ್ದೇವೆ. ಕರ್ಮ ಸಿದ್ಧಾಂತದ ಹಿನ್ನೆಲೆ ಎಷ್ಟು ರೂಪಗಳಾಗಿದೆ, ಇಲ್ಲಿ ನಿರ್ಮಾಣಗಳಾಗಿದೆ ಹೇಳಿ ಅಲ್ವಾ? ಆ ಸಂಘಟನೆ ಅದರ ಒಂದು ರೂಪ. ಎರಡನೇ ಭಾಗವಾಗಿ ನೋಡಬೇಕು, ಅದು ಸಂಘಟನೆಯ ಮುಂದುವರಿಕೆ ಭಾಗವಾಗಿ ಮತ್ತು ಸಂಘಟನೆಯ ನೆಲೆಗಟ್ಟು ಏನು ಅಂತ ನೋಡುವಾಗ ಜ್ಞಾನ ಮಾರ್ಗದಲ್ಲಿ ನಾವು ಅದನ್ನು ಎತ್ತಿ ಹಿಡಿಯಬೇಕು, ತಿಳುವಳಿಕೆ ಉಳ್ಳವರಾಗಬೇಕು. ಯಾವುದು ಅಂತ ಕೇಳಿದರೆ ಅದೇ ಧರ್ಮ, ಆಚರಣೆ, ಸನಾತನ ಪರಂಪರೆ. ಎರಡು ನೆಲೆಯಲ್ಲಿ ನಾವು ಸಂದೇಶವನ್ನು ಸಾರಬೇಕಾದ ಅನಿವಾರ್ಯತೆ ಇದೆ. ಪ್ರೀತಿಯ ಬಂಧುಗಳೇ, ವಿವೇಕಾನಂದರು ಹೇಳಿದ ಮಾತು, ಅದರ ಜೊತೆಗೆ ಅರವಿಂದರು ಕೂಡ ಅದನ್ನೇ ಮಾತು ಹೇಳಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಅವನತಿಯತ್ತ ಸಾಗ್ತಾ ಇದೆ ಅಂತ ಹೇಳಿದ್ರು. 1947 ಪೂರ್ವದಲ್ಲಿ ಯೋಚನೆ ಮಾಡಿ, ಅವಾಗಲೇ ಹೇಳಿದ್ದಾರೆ ಯಾಕೆ ಅವನತಿಯತ್ತ ಸಾಗ್ತಾ ಇದೆ ಅಂತ ಹೇಳಿದ್ರೆ, ಭಾರತ ಇನ್ನೂ ಜೀವಂತವಾಗಿದೆ, ಇರುತ್ತದೆ ಅಂತ ಇನ್ನೊಂದು ಮಾತನ್ನು ಉಲ್ಲೇಖಿಸಿದರು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿಯ ಸನಾತನ ಧರ್ಮ ಪರಂಪರೆಯ ಬೌದ್ಧಿಕ ಆಸ್ತಿ ಅಂತ ಹೇಳಿದರು. ಅದನ್ನು ನಾವು ಉಳಿಸಿಕೊಳ್ಳಬೇಕು. ಅದನ್ನು ಉಳಿಸಿಕೊಳ್ಳದೆ ಹೋದರೆ ಭಾರತವಾಗಿ ಉಳಿಯುವುದಿಲ್ಲ ಅಂತ ಹೇಳಿದರು. ಅದನ್ನೇ ಇತ್ತೀಚೆಗೆ 1993 ಕಾಲಮಾನದಲ್ಲಿ ಬದುಕಿದಂಥ, ಬಹುತೇಕ ವರ್ಷಗಳಲ್ಲಿ ಅಮೆರಿಕದಲ್ಲಿ ನೆಲೆಸಿದಂತಹ, ಆಗಾಗ ಭಾರತಕ್ಕೆ ಬರುತ್ತಿದ್ದಂತಹ ಕೆ ರಾಮಾನುಜಂ ಒಂದು ಮಾತು ಹೇಳಿದರು. ಅರವಿಂದರು ಮತ್ತು ವಿವೇಕಾನಂದರು ಭಾರತವನ್ನು ದೇವಕಲ್ಪನೆಯಲ್ಲಿ ಉಲ್ಲೇಖಿಸಿದರೆ, ರಾಮಾನುಜನ್ ಅವರು ದೇಸಿ ಸಂಸ್ಕೃತಿಯ ಮೂಲಕವನ್ನು ಪ್ರತಿಪಾದಿಸಿದರು. ಏನು ಅಂತ ಹೇಳಿದ್ರು ಗೊತ್ತಾ? ಇಷ್ಟೇ ಹೇಳಿದ್ದವರು, ವಸಾಹತುಶಾಹಿ ಆಡಳಿತದಲ್ಲಿ, ಅಂದರೆ ಬ್ರಿಟಿಷರ ಆಳ್ವಿಕೆ ಇರಬಹುದು, ಅದರ ಪೂರ್ವದಲ್ಲಿ ಇಸ್ಲಾಮೀಕರಣದ ಹಿನ್ನೆಲೆ ಆಡಳಿತ ಇರಬಹುದು, ಈಗ ಮುಂದುವರಿಯುತ್ತಿರುವ ಅದೇ ಮುಖವಾಡ ಇಲ್ಲದ, ಆದರೆ ತಿರುಳು ಇರುವಂತಹ, ಮಿದುಳು ಇರುವಂತಹ ಆಡಳಿತಗಾರರು ಮುಂದುವರಿಸುತ್ತಿರುವಂತಹ ವಸಾಹತುಶಾಹಿ ಆಡಳಿತ ವ್ಯವಸ್ಥೆಯ ಅಧ್ಯಯನ, ಶಿಕ್ಷಣ ನಮ್ಮನ್ನು ಇಳಿಮುಖ ಅಭಿವೃದ್ಧಿಗೆ ಕೊಂಡೋಗುತ್ತದೆ. ಹಾಗಾಗಿ ನಾವು ಕಷ್ಟಪಟ್ಟಾದರೂ ಅದನ್ನು ದೂರ ಇಡದೆ ಹೋದರೆ ಭಾರತವಾಗಿ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ ಅಂತ ಇಬ್ಬರು ಹೇಳಿದ್ದು ಒಂದೇ ಸರ್. ಅದು ಅವರು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಳಿದರೆ, ಇವರು ಲೌಕಿಕ ಜಾನಪದ ಸಂಸ್ಕೃತಿ ನೆಲೆಯಲ್ಲಿ ಕೆ ರಾಮಾನುಜಂ ಹೇಳಿದರು. ಪ್ರೀತಿಯ ಬಂಧುಗಳೇ, ಅದಕ್ಕೆ ನಾವು ಯೋಚನೆ ಮಾಡಬೇಕಾದದ್ದು ಏನು ಅಂತ ಹೇಳಿದರೆ, ಧರ್ಮ ಎಂದರೆ ಏನು? ತುಂಬ ಸುಲಭ. ಚರ್ಚೆ ಮಾಡುವಾಗ ಧರ್ಮ ಸಭೆಯಲ್ಲಿ ಧರ್ಮರಾಯ ಮೂಲೆಯಲ್ಲಿ ಕುಳಿತು ಕೇಳ್ತಾ ಇದ್ದಂತೆ. ತುಂಬ ಚರ್ಚೆ ಆಗಿತ್ತು. ಕೊನೆಗೆ ಕೇಳಿದ್ರಂತೆ ನಾರದ, ನೀನು ಮೌನವಾಗಿದ್ಯಲ್ಲ, ಏನು ಹೇಳು ಅಂತ. ಸಮಯ ಇಲ್ಲ, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ. ಧರ್ಮರಾಯ ಏನು ಹೇಳಿದ ಗೊತ್ತಾ? ಧರ್ಮ ಎಂದರೆ ಹಿತವಾಗಿ ಬದುಕುವುದು ಅಂತ ಹೇಳಿದ. ಲೋಕಹಿತವಾಗಿ ಬದುಕುವುದು, ಸ್ವಹಿತವಾಗಿ ಬದುಕುವುದು, ಸಮಾಜ ಹಿತವಾಗಿ ಬದುಕುವುದು, ಪರಿವಾರ ಹಿತವಾಗಿ ಬದುಕುವುದು, ಪರಿಸರ ಹಿತವಾಗಿ ಬದುಕುವುದು. ಎಂಥ ಲೋಕೋತ್ತರವಾದ ಸತ್ಯವಾದ ಮಾತನ್ನು ಧರ್ಮರಾಯ ಆಡಿದ. ಒಂದೇ ವಾಕ್ಯದಲ್ಲಿ ಧರ್ಮವನ್ನು ವ್ಯಾಖ್ಯಾನಿಸಿಬಿಟ್ಟ. ಹಾಗಾಗಿ ಹಿತವಾಗಿ ಬದುಕುವುದು ಧರ್ಮ ಅಂತ ಹೇಳಿದ. ನಮ್ಮ ದೇಶದ ಪರಂಪರೆಯೇ ಹಾಗೆ. 3000-5000 ವರ್ಷಗಳ ಹಿಂದೆ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದು, ವಸುಧೈವ ಕುಟುಂಬಕಂ ಅಂತ ಹೇಳಿದು. ಅದೆಲ್ಲಕ್ಕಿಂತಲೂ ಶಾಂತಿ ಮಂತ್ರದಲ್ಲಿ ಒಂದು ಹೇಳ್ತಾರೆ ಗೊತ್ತಾ? ದೌ ಶಾಂತಿ ಆಪಶಾಂತಿ. ದೌ ಅಂದರೆ ಆಕಾಶ, ನೀರು, ಪೃಥಿವೀ ಶಾಂತಿ, ವನಸ್ಪತಯ ಶಾಂತಿ, ಓಷಧಯ ಶಾಂತಿ, ಸರ್ವಶಾಂತಿ, ಸಾಮಾ ಶಾಂತಿ. ಎಂದರೆ ಇಲ್ಲಿರುವ ಪ್ರತಿಯೊಂದು ಚರಾಚರ ಜೀವಿಗಳು ಶಾಂತಿಯಾಗಿರಲಿ ಅಂತ ಹೇಳಿದ್ದು. ಇಲ್ಲಿ ಅಂದರೆ ಇಲ್ಲಿಂತಲ್ಲ, ಭೂಮಿಯಲ್ಲಿ ಇರುವುದನ್ನು ಹೇಳಿದ್ದವ, ಇಡೀ ಜಗತ್ತಿನಲ್ಲಿ ಇರುವುದನ್ನು ಹೇಳಿದ್ದವು ನಮ್ಮ ಹಿರಿಯರು. ಶಾಂತಿ ಮಂತ್ರದಲ್ಲಿ ಕೊನೆಗೆ ಹೇಳ್ತಾರೆ, ಶಾಂತಿರೇವ ಶಾಂತಿ ಅಂತ ಹೇಳಿದ. ಅಂದರೆ ಶಾಂತಿಗೆ ಶಾಂತಿ ಇರಲಿ ಅಂತ. ಬಹುಶಃ ಇವತ್ತು ಆ ವಾಕ್ಯ ಹೆಚ್ಚು ಪ್ರಸ್ತುತ ಆಗ್ತದೆ. ಶಾಂತಿಗೆ ಶಾಂತಿ ಕರುಣಿಸಪ್ಪ ಅಂತ ಬೇಡುವಂಥ ಹಿನ್ನೆಲೆಯಲ್ಲಿ. ಪ್ರೀತಿ ಬಂಧುಗಳೇ, ಇಂತಹ
ಇತಿಹಾಸ ಉಳ್ಳಂತಹ ಅತ್ಯಂತ ವೈಜ್ಞಾನಿಕವಾದಂತಹ ನಮ್ಮ ಪರಂಪರೆ ಅದು, ಸನಾತನ ಪರಂಪರೆ, ಧರ್ಮ ಪರಂಪರೆ ಅದು, ಮತ್ತು ಅತ್ಯಂತ ಪ್ರಜಾಪ್ರಭುತ್ವವಾದ ಧರ್ಮ ಪರಂಪರೆ ಅದು. ಇವತ್ತು ಸಂವಿಧಾನ ಅಂತ ಹೇಳ್ಬೋದು, ಸಂವಿಧಾನಕ್ಕಿಂತಲೂ ಒಂದು ಮಟ್ಟ ಹೆಚ್ಚಿಗೆ ಉಳ್ಳಂಥ ವಿಶ್ವ ಸಂವಿಧಾನ ಪರಂಪರೆ ನಮ್ಮದು ಇರುವಂಥದ್ದು. ಆದರೆ ಕೃಷ್ಣ ಅಂತ ಹೇಳಿದರೆ ಕೋಮು ಆಗ್ತದೆ, ರಾಮ ಅಂತ ಹೇಳಿದರೆ ಕೋಮು ಆಗ್ತದೆ, ಕ್ಲಾಸ್ ರೂಮಿಗೆ ಬರಲಿಕ್ಕೆ ಬಿಡುವುದಿಲ್ಲ. ಹರಿಶ್ಚಂದ್ರ ಅಂತ ಹೇಳಿದರೆ ಕೋಮು ಆಗ್ತದೆ. ಹೇಗೆ ಸ್ವಾಮಿ ಹೇಳೋದು ಅದು ಕೋಮು ಅಂತೇಳಿ? ಆಡಳಿತಗಾರರು ಅದನ್ನು ಯಾವುದನ್ನು ಹೇಳೋದಿಲ್ಲ. ಇಸ್ಲಾಂ ತಂದರೆ ಅದು ಜಾತ್ಯತೀತತೆ, ಕ್ರಿಶ್ಚಿಯಾನಿಟಿ ತಂದರೆ ಅದು ಜಾತ್ಯತೀತತೆ. ಭಾರತ 5,000 ವರ್ಷಗಳಿಂದ ಹಿಂದೆಯೇ ಜಾತ್ಯತೀತ ರಾಷ್ಟ್ರವಾಗಿತ್ತು. ಇವರು ಯಾಕೆ ನಮಗೆ ಬೋಧಿಸುವುದು? ಜಾತ್ಯತೀತ ರಾಷ್ಟ್ರ ಭಾರತವೇ. ಹಿಂದೂ ಧರ್ಮ ಎನ್ನುವುದು ಜೀವನ ಪರಂಪರೆ. ಧರ್ಮ ಎಂದರೆ ಏನು ಅಂತ ಚರ್ಚೆ ಆಗುವಾಗ ಮನುಸ್ಮೃತಿಯಲ್ಲಿ ಒಂದು ಮಾತು ಹೇಳ್ತಾರೆ ಸ್ವಾಮಿ. ಧರ್ಮ ಅಂದರೆ ಏನು? ಇಷ್ಟೇ 10 ಗುಣಗಳನ್ನು ಹೇಳ್ತಾರೆ ಅವರು. 10 ಗುಣಗಳನ್ನು ಹೇಳ್ತಾರೆ. ಧರ್ಮ ಸಿದ್ಧಾಂತದಲ್ಲಿ ಹೆಚ್ಚಿಗೆ ಏನು ಇಲ್ಲ ಅಂತ. ಏನು? ಸತ್ಯ ಹೇಳುವುದು, ಕದಿಯದಿರುವುದು, ಶಾಸ್ತ್ರ ಅಧ್ಯಯನ ಮಾಡುವುದು, ಶಾಸ್ತ್ರವನ್ನು ತಿಳ್ಕೊಳ್ಳುವುದು, ಧೈರ್ಯದಿಂದ ಬದುಕುವುದು, ಕ್ಷಮೆ, ಸ್ವನಿಯಂತ್ರಣ, ಇಂದ್ರಿಯ ನಿಗ್ರಹ, ಶುಚಿತ್ವ, ಕೋಪ ನಿಗ್ರಹ, 10 ಅಂಶಗಳನ್ನು ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಇದು ಧರ್ಮ ಅಂತ ಹೇಳಿದರು. ಇದು ಕೋಮುವಾ? ಇದು ಹಿಂದುವಾ? ವಿಶ್ವ ಶಾಂತಿಗೆ ಕೊಟ್ಟಂಥ ಸಂದೇಶ ಇದಲ್ವಾ? ನಾವು ರಾಮನಲ್ಲಿ ಧೈರ್ಯವನ್ನು, ಮಾನವೀಯತೆಯನ್ನು, ಇಂದ್ರಿಯ ನಿಗ್ರಹವನ್ನು ಕಾಣುತ್ತೇವೆ. ರಾಮ ನಮಗೆ ಆದರ್ಶ ಕಾಣೋದು ಗುಣರೂಪದಲ್ಲಿ. ಕೃಷ್ಣ ಸ್ವನಿಯಂತ್ರಿಸಿದ, ನಿಯಂತ್ರಣ ಇಲ್ಲದವರನ್ನು ನಿಯಂತ್ರಿಸಿದ. ಹಾಗಿದ್ರೆ ಕೃಷ್ಣನನ್ನು ನಾವು ಹೇಳಬಾರದು. ಕೋಮು ಆಗುವುದು ಹೇಗೆ? ಅದು ವಿಶ್ವಾತ್ಮಕ ದೃಷ್ಟಿಕೋನದಲ್ಲಿ ಕೃಷ್ಣ ರಾಮರು ಬದುಕಿದ್ರು ಎನ್ನುವುದಾದರೆ ಅದು ಈ ಸಂವಿಧಾನಕ್ಕಿಂತ ಮಿಗಿಲದ ದೊಡ್ಡ ಸಂವಿಧಾನವನ್ನು ನಮ್ಮ ಧರ್ಮ ಪರಂಪರೆ ಕೊಟ್ಟಿದೆ. ಅದನ್ನು ನಾವು ನೆನಪಿಸಿಕೊಳ್ಬೇಕು. ಇನ್ನೊಂದು ಮಾತು ಹೇಳ್ತೇನೆ ಕೊನೆಯದಾಗಿ, ಹೆಚ್ಚಿಗೆ ಮಾತಾಡಲ್ಲ. ಜಾತಿ ಬಗ್ಗೆ ಉಲ್ಲೇಖಿಸಿದ್ರು. ಜಾತಿ ವೈದಿಕ ಧರ್ಮದಲ್ಲಿ ಇಲ್ಲ, ಮನುಸ್ಮೃತಿಯಲ್ಲಿ ಇಲ್ಲ. ಹೇಳುವಾಗ ಮನುವಾದಿಗಳು ಅಂತ ಬೈತಾರೆ. ಒಂದು ಶಬ್ದ ಅದರ ಹಿಂದೆ ಮುಂದೆ ಓದಿರುವುದಿಲ್ಲ, ಬೈಲಿಕ್ಕೆ ಮಾತ್ರ ಉಪಯೋಗಿಸ್ತಾರೆ. ಮನುಧರ್ಮದ ಹೆಸರಲ್ಲಿ ರಾಜದಂಡ ನೀತಿ ಹೇಳ್ತಾರೆ, ಆಡಳಿತ ನೀತಿಯನ್ನು ಹೇಳ್ತಾರೆ. ಅದನ್ನು ಓದುವುದಿಲ್ಲ ಇವರು, ಮನುವಾದಿಗಳು ಅಂತ ಬೈತಾರೆ ಇವರು. ಹಾಗಾಗಿ ಪ್ರೀತಿಯ ಬಂಧುಗಳೇ, ಜಾತಿ ಹಿನ್ನೆಲೆಯಲ್ಲಿ ಒಂದು ಮಾತು ಮಾತ್ರ ಹೇಳ್ತೇನೆ. ಜಾತಿಯಲ್ಲಿ ವೇದದಲ್ಲೇ ಬರುವಂಥದ್ದು, ಮನುಸ್ಮೃತಿಯಲ್ಲೂ ಹೇಳ್ತಾನೆ, ಬ್ರಾಹ್ಮಣ ಅಥವಾ ಬ್ರಾಹ್ಮಣನ ಮಗ ಗುಣದಲ್ಲಿ, ಸಾಮರ್ಥ್ಯದಲ್ಲಿ ಆತ ಕೀಳಾದರೆ ಆತ 4ನೇ ವರ್ಗಕ್ಕೆ ಸೇರ್ತಾನೆ. ಶೂದ್ರ ಅಂತ ಹೇಳಿದಾನವ? ಹೇಳಿಲ್ಲ. ಅದೇ 4ನೇ ವರ್ಗ 1ನೇ ವರ್ಗಕ್ಕೆ ಬರಬಹುದು ಅಂತ ಹೇಳ್ತಾರೆ ಮನುಸ್ಮೃತಿಯಲ್ಲಿ. ಇದು 1000 ವರ್ಷಗಳಿಂದ ಹೇಳಿದ್ದು. ಮನುಸ್ಮೃತಿಯಲ್ಲಿ ಅಂಥ ಉಲ್ಲೇಖಗಳನ್ನು ಯಾರೂ ಮಾಡೋದಿಲ್ಲ, ಬೈಲಿಕ್ಕೆ ಉಪಯೋಗಿಸ್ತಾರೆ. ಎಂಥ ಬೌದ್ಧಿಕ ದಾರಿದ್ರ್ಯ ನಮ್ಮದದು. ಇಂಥವ್ರು ಆಳಿದರೆ ದಿವಾಳಿ ಆಗದೆ ಇರ್ತದ? ಹಾಗಾಗಿ ಬ್ರಿಟಿಷರ ಆಳಿದ್ರು ತಪ್ಪು, ಮುಸಲ್ಮಾನರು ಆಳಿದ್ರು ತಪ್ಪು, ನಾಶ ಮಾಡಿದರು. ಸೀತಾರಾಮ್ ಗೋಯಲ್ ಹೇಳ್ತಾರೆ 40,000 ದೇವಸ್ಥಾನಗಳನ್ನು ಪುಡಿಗಟ್ಟಿದ್ರು ಅಂತ. ಇವತ್ತು ಒಂದು ದೇವಸ್ಥಾನ ಉಳಿಸಿಕೊಳ್ಳಿಕ್ಕೆ ನಾವು ಎಷ್ಟು ಎದೆಯನ್ನು ಪುಡಿ ಮಾಡಿಕೊಳ್ತೇವೆ ಹೇಳಿ? ಪ್ರಿಯ ಬಂಧುಗಳೇ, ಅದು ಧರ್ಮ ಸಂಸ್ಥಾಪನಾ ಹಿನ್ನೆಲೆಯಲ್ಲಿ ಹೇಳುವಂತಹದ್ದು. ಬ್ರಾಹ್ಮಣ ಅಂದರೆ ಜ್ಞಾನದ ಸಂಕೇತವಾಗಿ, ಕ್ಷತ್ರಿಯ ಅಂದರೆ ರಕ್ಷಣೆಯ ಸಂಕೇತವಾಗಿ, ವೈಶ್ಯ ಎಂದರೆ ಕೆಲಸದ ಸಂಕೇತವಾಗಿ, ಪಾದ ಶೂದ್ರ ಅಂದರೆ ಸೇವೆಯ ಸಂಕೇತವಾಗಿ ಇರುವುದು. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಬೇಕಾದದ್ದು, ಬ್ರಾಹ್ಮಣ 4 ವರ್ಗದಲ್ಲೂ ಇರ್ತಾನೆ, ವೈಶ್ಯ 4 ವರ್ಗದಲ್ಲೂ ಇರ್ತಾನೆ, ಶೂದ್ರ 4 ವರ್ಗದಲ್ಲೂ ಇರ್ತಾನೆ, ಕ್ಷತ್ರಿಯ 4 ವರ್ಗದಲ್ಲೂ ಇರ್ತಾನೆ. ಹಾಗೆ ದೇಶ ರಕ್ಷಣೆ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯನಾಗಬೇಕು, ಸೇವೆಯ ದೃಷ್ಟಿಯಿಂದ ವೈಶ್ಯನಾಗಬೇಕು, ಶೂದ್ರನಾಗಬೇಕು, ವ್ಯವಹಾರದ ದೃಷ್ಟಿಯಿಂದ ವೈಶ್ಯನಾಗಬೇಕು, ವೈಶ್ಯನಾದವ ಬ್ರಾಹ್ಮಣನಾಗಬೇಕು, ಶೂದ್ರನಾದ ಬ್ರಾಹ್ಮಣನಾಗಬೇಕು. ಜಾತಿಯ ಪ್ರಸ್ತಾಪವೇ ಇಲ್ಲ ನಮ್ಮ ವೇದದಲ್ಲಿ, ಆದರೆ ಬೈಯುವುದು ಮಾತ್ರ ವೇದಕ್ಕೆ. ಇದು ಅಜ್ಞಾನಿಗಳು, ಬೌದ್ಧಿಕ ದಿವಾಳಿಕೋರರು ನಮ್ಮ ದೇಶವನ್ನು ಆಳುತ್ತಾರೆ. ಹಾಗಾಗಿ ಪ್ರೀತಿಯ ಬಂಧುಗಳೇ, ಈ ಮೂಲಕ ನಮ್ಮ ಸಂದೇಶ ತಲುಪಬೇಕು. ಎಲ್ಲಿಗೆ? ದಿಲ್ಲಿವರೆಗಾದರೂ ಪರವಾಗಿಲ್ಲ. ಸಂಘಟನೆ ನಾವು ಆಗಿದ್ದೇವೆ. ಸಂಘಟನೆ ಮೂಲಕ ನಾವು ತಿಳುವಳಿಕೆ ಅಂತರ ಆಗುತ್ತಾ ನಮ್ಮ ದೇಶದ ಪರಂಪರೆ ಏನು ಅನ್ನುವುದನ್ನು ಹೇಳುತ್ತೇವೆ ಅಂತ ಹೇಳಿದರು. ಶಿಕ್ಷಣದ ಹಿನ್ನೆಲೆಯಲ್ಲಿ ನಾನು ಹೇಳುವುದು, 2 ವೈರಿಗಳಿದ್ದಾರೆ ನಮ್ಮ ದೇಶದಲ್ಲಿ.
ನಮ್ಮ ದೇಶಕ್ಕೆ ಈಗಲೂ ಒಂದು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ, ಇನ್ನೊಂದು ಇಂಗ್ಲಿಷ್ ಮನಸ್ಸಿನ ಆಡಳಿತ ಜನ. ಎಚ್ಚರಕ್ಕಾಗಿ ಈ ಸಮಾವೇಶ, ಧಾರ್ಮಿಕ ಸಮ್ಮೇಳನ, ದೇವರು ಅದಕ್ಕೆ ಇರುವುದು ಮೌಲಿಕ ಸಂಕೇತರವಾಗಿ. ಆ ಮೌಲ್ಯದ ಹಿನ್ನೆಲೆಯಲ್ಲಿ ನಮ್ಮ ನಡೆಯನ್ನು ರಾಷ್ಟ್ರಧರ್ಮವಾಗಿ ಪರಿವರ್ತಿಸುವುದೇ ನಿಜವಾದ ಸಂವಿಧಾನ, ಪ್ರಜಾಪ್ರಭುತ್ವ. ಈ ಹಿನ್ನೆಲೆಯಲ್ಲಿ ನೀವು ತಾಳ್ಮೆಯಿಂದ ಕೇಳಿದರೆ ಹೆಚ್ಚಿಗೆ ಸಮಯನ ಬಳಸಿಕೊಂಡಿದೆ. ನಮಸ್ಕಾರ. ವಂದಿಸಿಕೊಂಡು ಮುಂದೆ ಹೋಗ್ತೇವೆ. ಅಭಿನಂದನೆಗಳು ಸರ್. ಮುಂದೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆಯ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸನ್ಮಿತ್ರರೇ, ನಮಗೆ ಇನ್ನು 25 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಲೇಬೇಕಾಗಿದೆ. ಮುಂದಿನ ಕಾರ್ಯಕ್ರಮಕ್ಕೆ ಸಾಗಬೇಕಾಗಿದೆ. ಅಲ್ಲಿ ಚೆಂಡೆಯ ಧ್ವನಿ ಕೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ 2 ನಿಮಿಷ ಸುಧೀಂದ್ರವರೇ, 2 ನಿಮಿಷ ನಮ್ಮ ಇಡೀ ಮಾರ್ಗದರ್ಶಕರವರು ಶಿವಳ್ಳಿ ಸಂಪದ ಪುತ್ತೂರಿನ ಮುಖ್ಯಸ್ಥರು, ಅಧ್ಯಕ್ಷರು 2 ನಿಮಿಷವನ್ನು ಈಗ ಬಳಸಿಕೊಳ್ಳುತ್ತಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದ ಶ್ರೀ ಮಹಾಲಿಂಗೇಶ್ವರ ದೇವರು, ಪುತ್ತೂರು ಮಹಾಲಿಂಗೇಶ್ವರ ದೇವರು ಹಾಗೂ ಕ್ಷೇತ್ರದ ಕಿರ್ಲೆ ಶ್ರೀ ಮಹಾವಿಷ್ಣು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳೇ ಹಾಗೂ ವೇದಿಕೆ ಮುಂದೆ ಇರುವ ತಿರ್ಲೆ ಮಹಾವಿಷ್ಣು ದೇವಸ್ಥಾನದ ಭಕ್ತ ಜನಗಳೇ, ಇವತ್ತಿನ ಸುಂದರ ಸಂಜೆಯಲ್ಲಿ ನಮಗಂತೂ ಬಹಳ ಖುಷಿ ಆಗ್ತಾ ಉಂಟು. ಅಂದರೆ ದೇವಸ್ಥಾನ ಬ್ರಹ್ಮಕಲಶದ ಇದರಲ್ಲಿ ಭಾರಿ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಪ್ರಥಮವಾಗಿ ನಾವು ಅಂದರೆ ಸರಳಾಯ ಕುಟುಂಬದವರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೆ ಹಾಗೂ ಭಕ್ತರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬ್ರಹ್ಮಕಲಶ ಅಂದರೆ ಒಂದು ಊರಿಗೆ ಹಬ್ಬ ಇದ್ದಾಗೆ, ಇಡೀ ಊರು ಸಂಭ್ರಮದಲ್ಲಿರ್ತಾರೆ. ಈ ಸಮಯದಲ್ಲಿ ದೇವರು ಭಕ್ತರ ಹತ್ತಿರ ತುಂಬ ಹತ್ತಿರ ಬರ್ತಾರೆ. ಭಕ್ತರ ನಿಸ್ವಾರ್ಥ ಸೇವೆ ಭಗವಂತನಿಗೆ ಸಂತೋಷ ನೀಡುವಂತಾಗ್ತದೆ. ನಾವು ಏನು ಹೇಳೋದಂದರೆ, ಬ್ರಹ್ಮಕಲಶ ಆಗುವಾಗ ಎಲ್ಲರೂ ಸೇರ್ತಾರೆ, ಎಲ್ಲ ಸರಿಯಾಗ್ತದೆ. ಬ್ರಹ್ಮಕಲಶದ ನಂತರ ಸಹ ದೇವಸ್ಥಾನಕ್ಕೆ ಬರುವಂತೆ ಆಗಬೇಕು. ಅದು ಆಗ ಏನಾಗ್ತದೆ ಅಂದರೆ, ಈಗ ಬ್ರಹ್ಮಕಲಶ ಆದಮೇಲೆ ನಮ್ಮ ಈ ಊರಿನ ಚಿತ್ರಣವೇ ಎಲ್ಲ ಚೇಂಜ್ ಆಗ್ತದೆ. ಎಲ್ಲರಿಗೆ ಸಹ ಸುಭಿಕ್ಷೆ, ಆರೋಗ್ಯ ಎಲ್ಲ ದೊರೆಯುವಂತೆ ಆಗ್ತದೆ. ಇನ್ನೊಂದು ಏನು ಹೇಳೋದಂದರೆ, ಮಕ್ಕಳು ಸಣ್ಣವರು ಇರುವಾಗಲೇ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರವನ್ನು ಹೇಳಿಕೊಡ್ಬೇಕು. ದೇವರ ಬಗ್ಗೆ ಏನು ಅಂತ ಹೇಳಬೇಕು, ಭಗವಂತನ ಮಹಿಮೆ, ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅಂತ ಹೇಳಿಕೊಡಬೇಕು. ಸನಾತನ ಧರ್ಮ ಅನ್ನೋ ಅದರದ್ದು ಸಂಸ್ಕಾರ ಕೊಟ್ಟರೆ ಅದರಿಂದ ಅವನಿಗೆ ಸಾಮರ್ಥ್ಯ ಸಿಗುತ್ತದೆ. ಪ್ರತಿಯೊಂದನ್ನು ಸಹ ಮನೆಯಲ್ಲಿ ಹಿರಿಯರು ತಿಳಿಸುವಂತಾಗಬೇಕು. ಈಗ ಈ ಊರಿನಲ್ಲಿದ್ದವರು ಪರವೂರಲ್ಲಿ ಎಷ್ಟೋ ಜನ ಇರ್ತಾರೆ. ಈ ಊರಿನಲ್ಲಿದ್ದವರು ಪರವೂರಲ್ಲಿ ವಿದೇಶದಲ್ಲಿ ಇರ್ತಾರೆ. ಅವರು ಊರಿಗೆ ಬಂದಾಗ ಸಹ ಈ ದೇವಸ್ಥಾನಕ್ಕೆ ಬರುವಾಗಂತ ಆಗಬೇಕು. ಇಲ್ಲಿಗ ನಾನು ಒಂದು ವಿಷಯ ಪ್ರಸ್ತಾವನೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ನಮ್ಮ ಊರಿನ ವಿಷಯವನ್ನು ಹೇಳಬೇಕಾಗ್ತದೆ. ನಮ್ಮ ಪುತ್ತೂರಿನಲ್ಲಿ ವಿಶೇಷ ಏನಂದರೆ, ಈ ನಿತ್ಯ ಕರಸೇವಕರಂದಿದ್ದಾರೆ. ಇವರಿಗೆ ಯಾವ ಕಾರ್ಯಕ್ರಮ, ದೇವಸ್ಥಾನ ಕಾರ್ಯಕ್ರಮಕ್ಕೆ ಇರಲಿ, ಏನು ಬೇಕಾರಿರಲಿ, ಇವರಿಗೆ ಇನ್ವಿಟೇಷನ್ ಏನು ಕೊಡೋದು ಬೇಡ. ಇವರು ತುಂಬ ಮುತುವರ್ಜಿಯಲ್ಲಿ ಎಲ್ಲ ಇದರಲ್ಲಿ ಸಹ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಅತ್ಯಂತ ನಿಷ್ಠೆಯಿಂದ
ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಅಂಥ ಕರಸೇವಕರು ಪ್ರತಿಯೊಂದು ದೇವಸ್ಥಾನದಲ್ಲಿ ಹುಟ್ಟಿ ಬರಬೇಕು. ಯಾಕೆಂದರೆ ಅದೇ ಇಲ್ಲಿ ನಮಗೆ ಇರುವ ಶಕ್ತಿ ಅದು. ಅದನ್ನು ನಾವು ತೋರಿಸ್ಬೇಕು. ಎಲ್ಲ ಸೇವೆಯಲ್ಲಿ ಸಹ ನಿಸ್ವಾರ್ಥ ಸೇವೆಯನ್ನು ಬಂದರೆ ಭಾರಿ ಚೆಂದ ಆಗ್ತದೆ. ಪುತ್ತೂರಿನಲ್ಲಂತೂ ನಮಗೆ ಭಾರಿ ವಿಶೇಷ ಉಂಟು. ಅದು ನಮಗೆ ಭಾರಿ ಸಂತೋಷ ಆಗ್ತದೆ. ಪ್ರತಿ ವಾರ ಆದಿತ್ಯವಾರ ಮಧ್ಯಾಹ್ನ ಮೇಲೆ ದೇವಸ್ಥಾನ ಶುಚಿತ್ವ ಇಟ್ಕೊಳ್ತಾರೆ, ಎಲ್ಲ ಕ್ಲೀನಲ್ಲಿ ಮಾಡಿ ಭಾರಿ ಚೆಂದ ಮಾಡ್ತಾರೆ. ಅದೇ ರೀತಿ ಪ್ರತಿ ಒಂದು ಗ್ರಾಮದಲ್ಲಿ ಸಹ ದೇವಸ್ಥಾನದಲ್ಲಿ ಸಹ ಈ ರೀತಿ ಆದರೆ ಭಾರಿ ಭಕ್ತರ ನಮ್ಮ ದೇವಸ್ಥಾನ ಬರುವವರಿಗೆ ಸಹ ಒಂಥರ ಸಂತೋಷ ಉಂಟಾಗ್ತದೆ. ಅದೇ ರೀತಿ ಈ ಹಿಂದೂ ಧರ್ಮದ ಸನಾತನ ಧರ್ಮದ ಇದರಲ್ಲಿ ಸಹ ಅಷ್ಟೇ ಈಗ ಧಾರ್ಮಿಕ ಶಿಕ್ಷಣ ಸಹ ಮಾಡ್ತಾ ಇದ್ದಾರೆ. ಅದು ಕೂಡ ಈ ದೇವಸ್ಥಾನದಲ್ಲಿ ಮುಂದೆ ನಡೆಸ್ತಾ ಇರಬೇಕು. ಧಾರ್ಮಿಕ ಶಿಕ್ಷಣದಿಂದಲೇ ನಮಗೆ ಅಂದರೆ ಬೇರೆ ಎಲ್ಲ ಧರ್ಮದಲ್ಲಿ ಸೇರ್ತದೆ. ನಮ್ಮಲ್ಲಿ ಈಗ ಹುಟ್ಟುಕೊಳ್ತಾ ಉಂಟು ಧಾರ್ಮಿಕ ಶಿಕ್ಷಣ. ಈಗ ಧಾರ್ಮಿಕ ಶಿಕ್ಷಣಕ್ಕೆ ಸಹ ನಾವು ಆಲೋಚನೆ ಮಾಡೋದು ಜನ ಬರಲಿಕ್ಕೆ ಇಲ್ಲ ಅಂತೇಳಿ. ಆದರೆ ಪುತ್ತೂರಿನಲ್ಲಿ ನಮಗೆ ಆಶ್ಚರ್ಯ ಕಾಣ್ತಾ ಉಂಟು. ತುಂಬ ಜನ ಸೇರ್ತಾ ಇದ್ದಾರೆ. ಬರೇ ಒಂದು ನಮ್ಮ ಒಂದು ಬೊಳ್ವಾರ ಹತ್ರ ಒಂದು ಕುಂಬೆಟ್ಟು ಒಂದುಂಟು, ಅಲ್ಲಿ ಇದಕ್ಕೆ ಸಣ್ಣ ಮಕ್ಕಳು ಸಾಧಾರಣ ಒಂದು 100 ಜನ ಸೇರ್ತಾರೆ. ಇವರಿಗೆ ದೇವರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಶಿಕ್ಷಣ ಆ ರೀತಿಯಲ್ಲಿ ಉಂಟು. ಅದು ಬಿಟ್ಟು ಕೆಲವು ಸಲ ಅವರಿಗೆ ಭಜನೆ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಸಹ ಅವರನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅಂದರೆ ಪ್ರತಿ ದಿವಸ ಅಂತಲ್ಲ, ಒಂದು ಶನಿವಾರ ಆದಿತ್ಯವಾರ. ಅದೇ ರೀತಿ ನಾವು ಸಹ ಹೇಳೋದು ಹೇಗೆಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಏನಾದರೂ ಒಂದು ಚಟುವಟಿಕೆ ಬೇಕು. ಆ ರೀತಿ ಇದ್ದರೆ ಎಲ್ಲರೂ ಬರುವಂತಾಗ್ತದೆ, ಭಕ್ತ ಜನ ಸೇರ್ತಾರೆ. ಆ ರೀತಿ ಬರುವಂಥ ಆಗಬೇಕಂತ ಹೇಳ್ತಾ ಇದ್ದೇವೆ ನಲ್ಲಿ. ಹಾಗೆ ನಮ್ಮಲ್ಲಿದ್ದಾಗೆ ರುದ್ರ ಪಠಣ ಇದ್ದಾಗೆ ಇಲ್ಲಿ ವಿಷ್ಣು ಸಹಸ್ರ ನಾಮ ಸಹ ಮಾಡಿಕೊಂಡು ಆ ರೀತಿಯಲ್ಲೇ ಸೇರುವಾಗ ಸಹ ಆಗಬೇಕು ಅಂತ ಹೇಳ್ತಾ ಇದ್ದೇವೆ. ಹಾಗೆ ಕೊನೆಯದಾಗಿ ನನಗೆ ಭಗವದ್ಗೀತೆಯ ಒಂದು ವಿಷಯ ನನಗೊಂದು ಹೇಳಲೇಬೇಕಂತ ನನಗೆ ಅತ್ಯಂತ ಪ್ರೀತಿ ವಿಷಯ ಅದು. ಒಂದು ಬಾರಿ ಒಂದು ಸಲ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನಂತೆ, ಕೃಷ್ಣ ನೀನು ಉತ್ತರ ಬರೆದು ಭಾರಿ ಒಂದು ಎಷ್ಟು ಚಂದ ನೋಡಿ, ಎಷ್ಟು ಚಂದ ಉಂಟು ನೋಡಿ. ಅದು ಹೇಗಿರಬೇಕಂದ್ರೆ ಉತ್ತರ ಬರೆದು ಕೊಡ್ಬೇಕು ಹೇಳಿದಾನೆ. ಅದು ಹೇಗಿರಬೇಕಂದ್ರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು. ಇದಕ್ಕೆ ಎಷ್ಟು ಚಂದ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ ಹೇಳಿದರೆ ಅತ್ಯದ್ಭುತ. ಅದಕ್ಕೆ ಕೃಷ್ಣ ಬರೆದಂತೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಎಷ್ಟು ಚಂದ ಉಂಟು ನೋಡಿ. ಯಾಕೆಂದರೆ ಈಗ ಈ ಧಾರ್ಮಿಕ ಇದರಲ್ಲಿ ಅಲ್ಲಿ ಇಲ್ಲಿ ಆಗ್ತಾ ಉಂಟು, ಬ್ರಹ್ಮಕಲಶ ಆಗ್ತಾ ಉಂಟು. ಈಗ ಬರೆದಿದ್ದವರಿಗೆ ನೆಕ್ಸ್ಟಿಗೆ ಒಂದು ಬೇಜಾರಾಗ್ತದೆ, ನಮಗೆ ಬರಲಿಕ್ಕೆ ಆಗಲಿಲ್ಲ ಅಂತೇಳಿ. ಇದ್ದವರಿಗೆ ನಾವು ಈ ಟೈಮಿನಲ್ಲಿ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆ ಅಂತ ಖುಷಿ ಆಗ್ತದೆ. ಹಾಗಾಗಿ ಎಲ್ಲರೂ ಸಹ ಇಷ್ಟು ಚಂದಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಪ್ರೀತಿಯಿಂದ ಕರೆದಿದ್ದೀರಿ. ಎಲ್ಲರಿಗೆ ಸಹ ನಾನು ಹತ್ಪೂರ್ವಕ ವಂದನೆಗಳು. ಡಾಕ್ಟರ್ ರಘು ಸರ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಒಂದೆರಡು ನಿಮಿಷ. ಸ್ಥಳ ಸಾನ್ನಿಧ್ಯ ಮಹಾವಿಷ್ಣು ದೇವರನ್ನು ನೆನಪಿಸುತ್ತಾ ಇವತ್ತಿನ ಧರ್ಮಸಭೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರೇ, ನಮ್ಮ ಹಿಂದಿನ ಶಾಸಕರಾದ ಸಂಜೀವ ಭಟಂದರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭೆಯ ಮುಂಭಾಗದಲ್ಲಿರುವ ಸಜ್ಜನ ಬಂಧುಗಳೇ ಹಾಗೂ ಮಾತೆಯರೇ, ಇವತ್ತು ತಾವು ನನ್ನನ್ನು ಖ್ಯಾತ ವೈದ್ಯ ಅಂತ ಹೇಳಿ ನನ್ನಲ್ಲಿ ಆಹ್ವಾನಿಸಿದ್ದೀರಿ. ನಾನು ಖಂಡಿತ ಖ್ಯಾತ ವೈದ್ಯನಲ್ಲ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೂ ಸಹ ಕರ್ನಾಟಕ ರಾಜ್ಯದ ನಂಬರ್ 1 ಮೆಡಿಕಲ್ ಕಾಲೇಜ್ ಆದ ಮೈಸೂರಲ್ಲಿ ನನ್ನ ಗ್ರ್ಯಾಜುಯೇಷನ್ MBBS ಮಾಡಿದ್ದೇನೆ. ಅದೇ ರೀತಿ ನಂಬರ್ 2 ಬ್ಯಾಂಗ್ಳೂರು ಮೆಡಿಕಲಲ್ಲಿ ಕಾಲೇಜಲ್ಲಿ ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ದೇನೆ. ದೇವಸ್ಥಾನದ ಜೀರ್ಣೋದ್ಧಾರ ಅದರ ಬಗ್ಗೆ ಒಂದೆರಡು ಅನುಭವಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಮ್ಮ ನೆಕ್ಕಿಲಾಡಿಯ ಶಾಂತಿನಗರ ಮಹಾವಿಷ್ಣು ದೇವಸ್ಥಾನವಿದೆ. ನನ್ನ ಮನೆ ಹತ್ತಿರದಲ್ಲಿರುವುದು. ಸುಮಾರು ವರ್ಷದಿಂದ ಅಲ್ಲಿ ಪಾಳು ಬಿದ್ದಂತಹ ಒಂದು ಕುರುಹುಗಳಿದ್ದವು. ಆದರೆ ದೈವಜ್ಞರ ಸಲಹೆ ಅಂತ ಅದು ವಿಷ್ಣು ದೇವಸ್ಥಾನ ಅಂತ ಗೊತ್ತಾಯಿತು. ಅಲ್ಲಿ ನಾವು ದೇವಸ್ಥಾನ ಕಟ್ಟಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ದೆವು. ಆದರೆ ಊರಿನ ಜನರು ಯಾರೂ ಮುಂದೆ ಬರಲಿಲ್ಲ. ನಾವಲ್ಲಿ 4 ಜನ ಸೇರಿ, ಪ್ರಮುಖರು ಅದೇ ಆಸುವಾಸಿನವರು 4 ಜನ ಸೇರಿ ಹೇಗಾದರೂ ಮಾಡಿ ದೇವಸ್ಥಾನ ಕಂಪ್ಲೀಟ್ ಕಟ್ಟುವ ಅಂತೇಳಿ ನಾವು ಡಿಸೈಡ್ ಮಾಡಿದ್ದೆವು. ನಾನು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಹಾಗೂ ಖಜಾಂಚಿಯಾಗಿದ್ದೆ. ಅದರ ಲೆಕ್ಕಪತ್ರ ಎಲ್ಲ ನನ್ನ ಕೈಯಲ್ಲಿತ್ತು. ನಿಜವಾಗಿ ಇದು ಬಹಳ ಕಷ್ಟದ ಕೆಲಸ. ಕೆಲವರು ಸಂದರ್ಭದಲ್ಲಿ ಕಣ್ಣೀರಿಡುವಂತಹ ಪ್ರಸಂಗಗಳು ಬಂದಿವೆ. ನಾವು ಮುಖ್ಯವಾಗಿ ಪ್ರತಿ ಮನೆಯವರು ಮುಷ್ಟಿ ಅಕ್ಕಿ ಇಡುವಂತಹ ಒಂದು ಕಾನ್ಸೆಪ್ಟ್ ಮಾಡಿದೆವು. ತಿಂಗಳ ಒಂದು ಸಂಕ್ರಾಂತಿ ದಿವಸ ಎಲ್ಲರೂ ಅಕ್ಕಿ ತರುವುದು, ಅದನ್ನು ಕಲೆಕ್ಷನ್ ಮಾಡುವುದು, ಅದನ್ನು ಮಾರಿ ಉಳಿದ ದುಡ್ಡು, ಅದರ ದುಡ್ಡನ್ನು ನಾವು ಜೀರ್ಣೋದ್ಧಾರಕ್ಕೆ ಯೂಸ್ ಮಾಡೋದು. ಅದು ನಮಗೆ ಪ್ರಯೋಜನವೇ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ದೊಡ್ಡ ಬಜೆಟ್ನ ದೇವಸ್ಥಾನ. ಆಗ ನಮಗೆ ಅದು ಕಂಪ್ಲೀಟ್ ಮಾಡಲಿಕ್ಕೆ ಕಮ್ಮಿ ಆದರೆ ಅದರೊಂದು 50 ಲಕ್ಷ ಮುಗಿದಿರ್ಬೋದು. ಇಂದಿನ ಕಾಲಗಾದರೆ 2 ಕೋಟಿಗೂ ಜಾಸ್ತಿ ಆಗ್ತಿತ್ತು. ಇದು ನಾನು ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ತಾವೆಲ್ಲ ಇವತ್ತು ದೇವಸ್ಥಾನಕ್ಕೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು. ದುಡ್ಡು ಕೊಟ್ಟದ್ದು ಖಂಡಿತ ಕೊಟ್ಟವರಿಗೆ ಬರ್ತದೆ ಅಂತ ಹೇಳುವಂಥ ಒಂದು ಉಲ್ಲೇಖ ಕೂಡ ನಾನು ಇಲ್ಲಕ್ಕೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವು ದೇವಸ್ಥಾನದಲ್ಲಿ ಒಂದು ಬಾವಿ ಮಾಡಿದ್ದೆವು. ಒಬ್ಬನಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದಕ್ಕೆ 50,000 ಆಗ್ತದೆ ಅಂತ ಹೇಳಿದ. ಅವನು ಮಾಡಿಕೊಟ್ಟ. ನಾವು 4 ಜನರು 10,000 ರೂಪಾಯಿ ಕೊಟ್ಟು ಮತ್ತೆ 10,000 ಇರಲಿಲ್ಲ. ಆ ಕಾಂಟ್ರಾಕ್ಟ್ರು, ನಾನು ಉಪ್ಪಿನಂಗಡಿಯಲ್ಲಾಗ ನಮ್ಮ ಕಾರ್ಮಿಕ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದೇನೆ. ಅವಾಗ ಕಾಂಟ್ರಾಕ್ಟರ್ ದಿನಾಲು ಬಂದು ನನಗೆ ಬೈಯೋದು, ನೀವು ದುಡ್ಡು ಮಾಡಲಿಕ್ಕೆ ಆಗದವರು ಯಾಕೆ ದೇವಸ್ಥಾನ ಕಟ್ಟೋದು ಅಂತೇಳಿ. ಕೊನೆಗೂ ಹೇಗೋ ಅಲ್ಲಿ ಇಲ್ಲಿ ಹೋಗಿ ನಾನು 10,000 ಮಾಡಿಕೊಟ್ಟೆ, ಎಕ್ಸ್ಟ್ರಾ ಮಾಡಿಕೊಟ್ಟೆ. ಆ 10,000 ಅದು ನನಗೆ ಬಂದದ್ದೊಂದು ಸ್ವಾರಸ್ಯ ಘಟನೆ ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು 2000 ಇಸವಿಯಲ್ಲಿ ನಾನು ಸರ್ಕಾರಿ ವೈದ್ಯ. ನಮಗೆ ಡಿಪಾರ್ಟ್ಮೆಂಟಲ್ಲಿ ವರ್ಷಕ್ಕೊಬ್ಬರಿಗೆ ಒಂದು ವೆಹಿಕಲ್ ಕೊಡ್ತಾರೆ. 2000 ವಿಷಯದಲ್ಲಿ ನನಗೆ ಕಾರ್ ಕೊಡಲಿಕ್ಕೆ ಸರ್ಕಾರದ ಕಾರ್ ಕೊಡೋದು ಡಿಸೈಡ್ ಮಾಡಿದರು. ಹಾಗಾಗಿ ನನಗೆ 2,69,000 DD ಬಂತು ಡಿಪಾರ್ಟ್ಮೆಂಟಿಂದ. ನಾನು ಕಾರು ಬುಕ್ ಮಾಡಿದವರು ಫೋನ್ ಬಂತು, ನಿಮಗೆ ಕಾರ್ ಬುಕ್ ಮಾಡಿ ಬಂದಿದೆ ಅಂತೇಳಿ. ನಾನು ಓಮ್ನಿ ಕಾರ್ ತಗೊಂಡದ್ದು. ಅಲ್ಲಿ ಹೋಗುವಾಗ ಅದಕ್ಕೆ 2,59,000, ಇವತ್ತು 10,000 ಕಡಿಮೆ ಆಗಿದೆ ಅಂತ ಹೇಳಿದರು. ಇದು ನಾನು ಯಾಕೆ ಅಂತ ಹೇಳಿದ್ರೆ, ನಾವು ದುಡ್ಡು ಕೊಟ್ಟದ್ದು ದೇವರಿಗಾಗಲಿ, ಕಾಯಿಲೆ ಇದ್ದವನಿಗಾಗಲಿ, ಅಥವಾ ಎಜುಕೇಷನ್ಗೆ ಯಾರು ಮಾಡುವವನಿಗೆ ನಾವು ಹಣ ಕೊಟ್ಟರೆ ಅದು ಖಂಡಿತ ನಮ್ಮ ಕೈಗೆ ಸೇರ್ತದೆ ಅನ್ನುವಂತಹ ಒಂದು ಉಲ್ಲೇಖವನ್ನಲ್ಲಿ ಕೊಡ್ತಾ ಹೇಳ್ತಾ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ದೇವರ ಗುಡ್ಡು ನಮಗೆ ಖಂಡಿತ ಬರ್ತದೆ. ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಒಂದು ಸಂಭ್ರಮ ನಡೀತದೆ, ಮಹಾಕುಂಭಮೇಳ ಪ್ರಯಾಗರಾಜದಲ್ಲಿ. ಇದು ನಿಜವಾಗಿ ಒಂದು ಭಾರತೀಯರಿಗೆ ಅವಿಸ್ಮರಣೀಯಂತಹ ಒಂದು ಸಂದರ್ಭ. 144 ವರ್ಷಕ್ಕೆ ಬಡುವಂಥದ್ದು. ಮುಂದಿನ 144 ನಾವು ಯಾರೂ ಇರುವುದಿಲ್ಲ. ಆದರೂ ಕೂಡ ಆ ನೆನಪು ಉಳಿತದೆ. ಇಂತಹ ಸಂದರ್ಭ ನಮ್ಮದೊಂದು ಭಾರತೀಯ ಸಂಸ್ಕೃತಿ ಮಾತ್ರವಲ್ಲದ ಅದು ಶ್ರೀಮಂತಿಕೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಸಮಿತಿ ಎಲ್ಲರೂ ಇದ್ದಾರೆ. ನನ್ನ ಆತ್ಮೀಯರಾದ ವಿಠಲ್ ರಾಯ್ಗಳಿದ್ದಾರೆ, ಅವರಿಗೂ ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ರಿಗೂ ನಾನು ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಅಭಿನಂದನೆಗಳು ಸರ್. ಮುಂದೆ ಶುಭ ನುಡಿಯುವವರು ಶ್ರೀ ಕೃಷ್ಣ ಪ್ರಸಾದ್ ಅಂಬಟೆಮಾರು.
ಹವ್ಯಕ ಸಂಘದ ಗುರಿಕಾರರಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುವರು. ಇಲ್ಲಿ ಸ್ಥಳದೇವರನ್ನು ವಿಷ್ಣುಮೂರ್ತಿಯನ್ನು ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇವತ್ತಿನ ಧರ್ಮಸಭೆಯ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ನಮ್ಮ ಭಾರತೀಯರಾದ ನಾವು ಪ್ರಕೃತಿಯನ್ನೇ ಆರಾಧಿಸುವುದು ನಮ್ಮ ಧರ್ಮವೇ. ನಾವು ಪ್ರಕೃತಿಯನ್ನೇ ಭೂಮಿಯನ್ನು ತಾಯಿಯಾಗಿ ಹೋಲಿಸ್ತೇವೆ. ಹಾಗೆ ಮಣ್ಣು ನೀರು ಎಲ್ಲವನ್ನೂ ನಾವು ಪೂಜಿಸುವ ಒಂದು ಸಂಪ್ರದಾಯ ನಮ್ಮ ಹಿಂದೂ ಧರ್ಮದ್ದು. ಹಾಗೆ ನಾವು ಈ ಒಂದು ಬ್ರಹ್ಮಕಲಶ ಇಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ ಹಾಗೆ ನಮ್ಮ ಒಂದು ಅನೇಕರು ಒಟ್ಟಿಗೆ ಸೇರಿ ನಾವು ನಮ್ಮ ಒಂದು ಸಂಘಟನೆಯನ್ನು ಬಲಪಡಿಸುವುದಕ್ಕೆ ಭಾರಿ ಒಂದು ಪ್ರಯೋಜನವಾಗುತ್ತದೆ. ಅದರ ಜೊತೆಗೆ ನಮ್ಮ ಯುವ ಶಕ್ತಿಯನ್ನು ಅಂದರೆ ನಾವು ನಮ್ಮ ಮಕ್ಕಳನ್ನು ಆದಷ್ಟು ನಮ್ಮ ಧಾರ್ಮಿಕತೆಯಲ್ಲಿ ನಮ್ಮ ಸಮಾಜದ ಒಂದು ಒಳಿತಿನೆಡೆಗೆ ನಮ್ಮ ಮಕ್ಕಳನ್ನು ಸೇರಿಸಿಕೊಳ್ಳುವ, ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿಕೊಳ್ಳುವ. ಹಾಗೆ ಮಹಾವಿಷ್ಣು ಅಂದರೆ ಅಲಂಕಾರ ಪ್ರಿಯರಂತೆ. ಹಾಗೆ ಇವತ್ತು ಈ ಒಂದು ಗ್ರಾಮ ನಮ್ಮ ಇಲ್ಲಿ ಒಂದು ಎಷ್ಟು ಅಲಂಕಾರವಾಗಿದೆಯೋ ಅದೇ ರೀತಿ ಇಲ್ಲಿಗೆ ಸಂಬಂಧಪಟ್ಟ ಅಥವಾ ಇಲ್ಲಿ ಸೇರಿದಂಥ ಎಲ್ಲರ ಜೀವನವು ಅದೇ ರೀತಿಯಾಗಿ ಅಲಂಕಾರವಾಗಿ ಇರಲಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಶ್ರೀಯುತ ಗೋಪಾಲಕೃಷ್ಣ ಹೆರಳೆ ಅವರು ಈಗಾಗಲೇ ಹೇಳಿದ್ದಾರೆ, ನಿಮ್ಮೊಂದಿಗೆ ಸದಾ ಇರುವವ, ಆದ ಕಾರಣ ಮಾತಾಡ್ತೀರಾ ಸರ್? ಶುಭ ಹಾರೈಸ್ತೀರಾ? ಮೌನಂ ಸಮ್ಮತಿ ಲಕ್ಷಣ. ನಿಮ್ಮನ್ನು ವಂದಿಸಿಕೊಂಡು ನೀವು ನಮ್ಮ ಕಾರ್ಯಕ್ರಮದ ಬೆನ್ನೆಲುಬು, ಸ್ಫೂರ್ತಿ ನೀಡಿದ್ದೀರಿ, ಸಹಕಾರ ನೀಡಿದ್ದೀರಿ ಅಧ್ಯಕ್ಷ. ಈಗ ಕಾರ್ಯಕ್ರಮದ ಅಧ್ಯಕ್ಷರನ್ನು ಸಮಾರೋಪ ನುಡಿಗೆ ನಾನು ಕರೀತಾ ಇದ್ದೇನೆ. ಮಹಾವಿಷ್ಣು ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಇವತ್ತಿನ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಸೇರಿದಂತಹ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಸಭೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಂತಹ ಎಲ್ಲ ಗಣ್ಯರೇ, ಮಿತ್ರರೇ, ಭಗವದ್ಭಕ್ತರೇ, ಇವತ್ತು ಬ್ರಹ್ಮಕಲಶೋತ್ಸವದ 3ನೇ ದಿವಸದ ಧಾರ್ಮಿಕ ಸಭೆ. ನಿನ್ನೆ ಮತ್ತು ಅದರ ಹಿಂದಿನ ದಿವಸ ಉತ್ತಮ ರೀತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆದಿದೆ. ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಬಂದಿದೆ ಅಂತ ಕೇಳಿಕೊಂಡಿದ್ದೇನೆ. ಇವತ್ತಿನ ದಿವಸ ಕೂಡ ಬೆಳಗ್ಗಿನಿಂದ ಧಾರ್ಮಿಕ ವಿಧಿವಿಧಾನಗಳು ದೇವಳದ ಒಳಗೆ ಉತ್ತಮ ರೀತಿಯಲ್ಲಿ ಸರಿಯಾದ ಕ್ರಮ ಪ್ರಕಾರ ನಡೀತಾ ಇದೆ. ಇನ್ನೂ 4-5 ದಿವಸ ಈ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ಸಂಪನ್ನಗೊಳ್ಳಲಿಕ್ಕಿದೆ. ಈ ಭಾಗದಲ್ಲಿ ಜೀರ್ಣೋದ್ಧಾರ ಆಗಲಿಕ್ಕೆ ಈ ಒಂದು ದೇವಸ್ಥಾನ ಮಾತ್ರ ಬಾಕಿ ಇದ್ದದ್ದು. ನಮ್ಮ ಬಜತ್ತೂರು ಗ್ರಾಮ, ಕೊಣಾಲು, ಗೋಳಿತೋಟು ಈ ಪರಿಸರದಲ್ಲಿ ಈ ಒಂದು ದೇವಸ್ಥಾನ ಸರಳಾಯರು ಯಾವಾಗಲೂ ನಮಗೆ ಸಿಗುವಾಗ ಆ ಬಗ್ಗೆ ಉಲ್ಲೇಖಿಸಲಿಕ್ಕುಂಟು. ನಮ್ಮದೊಂದು ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗಲಿಲ್ಲ, ಯಾವಾಗ ಕಾಲ ಕೂಡಿ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಸರಳಾಯರು ಅವರ ಜೀವನದ ಒಂದು ಕನಸು
ಇದು ಅಂತ ನಾನು ಭಾವಿಸಿದ್ದೇನೆ. ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಬಂದಿರುವಾಗಲೂ ಎಲ್ಲರೂ ಸೇರಬೇಕು, ನಮ್ಮ ದೇವಳದ ಒಂದು ಜೀರ್ಣೋದ್ಧಾರ ಆಗಬೇಕು ಅಂತ ಅವರ ಜೀವನದ ಕನಸೆ ಅದು ನನಸಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲ ಊರಿನವರ ಸಹಕಾರ, ಈಗ ಸಂಜೀವ ಮಠಂದೂರು ಅವರು ಹೇಳಿದ ಹಾಗೆ ಈ ಮಾರ್ಗದಲ್ಲಿ ಬರುವಾಗಲೇ ನಮಗೆ ಸಂತೋಷ ಆಗ್ತದೆ. ಎಲ್ಲರ ಕೆಲಸ ಕಾರ್ಯಗಳು, ಕೈಂಕರ್ಯಗಳು, ಧಾರ್ಮಿಕತೆಯ ಒಂದು ಉತ್ಸುಕತೆ ನಮಗೆ ಎದ್ದು ಕಾಣ್ತದೆ. ಈ ಒಂದು ಅಷ್ಟಭುಜಾಕೃತಿಯ ಚಪ್ಪರ ನಾನೊಂದು 4 ದಿವಸ ಹಿಂದೆ ಬಂದಿದ್ದೆ. ಭಾರಿ ಒಂದು ಉತ್ತಮ ರೀತಿಯಲ್ಲಿ ಒಂದು ನೈಪುಣ್ಯತೆಯಿಂದ ಆ ಒಂದು ಚಪ್ಪರವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಎಲ್ಲಿಯೂ ನಾನು ಈ ಪ್ರದೇಶದಲ್ಲಿ ಸಾಧಾರಣ ಅಂಥ ಒಂದು ನೈಪುಣ್ಯತೆಯ ಒಂದು ಚಪ್ಪರವನ್ನು ಕಾಣಲಿಲ್ಲ. ಹೊರೆಕಾಣಿಕೆಯ ಎಲ್ಲ ಪರಿಕರಗಳನ್ನು ಅದರಲ್ಲಿ ಜೋಡಿಸಿದ ರೀತಿ, ಆ ಚಪ್ಪರ ಯಾರದು ಆಲೋಚನೆ ಅಂತ ನನಗೆ ಗೊತ್ತಿಲ್ಲ, ಅಂತ ಒಂದು ಭಾರಿ ಉತ್ತಮವಾದಂತಹ ಒಂದು ನೈಪುಣ್ಯತೆಯ ಒಂದು ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಲ್ಲ ಕೆಲಸಗಳು ಕೂಡ ಒಂದು ಉತ್ತಮ ರೀತಿಯಲ್ಲಿ, ಯಾಕಂದರೆ ಈ ಕಾಗದ ನೋಡಿದರೆ ಗೊತ್ತಾಗ್ತದೆ, ಕಾಗದದಲ್ಲಿ ಸಾಧಾರಣ ಎಲ್ಲರ ಹೆಸರುಗಳು ಎಲ್ಲರನ್ನೂ ಸೇರಿಸಿಕೊಂಡಿದ್ದಾರೆ. ನಮ್ಮ ಮಾನ್ಯ ವಿಠ್ಠಲ ರೈಗಳು ನೆಗಾಡ್ತಾರೆ, ಯಾಕಂದರೆ ಅವರ ಮೂಲ ಊರು ಇದು. ಅವರ ಒಂದು ಇದರಲ್ಲಿ ಈ ಕೆಲಸ ಕಾರ್ಯಗಳು ನಡೀತಾ ಇವೆ. ಅವರು ಈ ಪರಿಸರದಲ್ಲಿ ತುಂಬ ತೊಡಗಿಸಿಕೊಂಡವರು. ಶುರುವಿನ ದಿವಸದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಆಗಿದ್ದರು. ಅವರ ನೇತೃತ್ವದಲ್ಲಿ ಈ ಊರಿನ ಪ್ರತಿಯೊಬ್ಬನ ಕೂಡ ಇನ್ವಾಲ್ವ್ಮೆಂಟನ್ನು ಈ ಕೆಲಸ ಕಾರ್ಯಗಳು ತೋರಿಸ್ತದೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರ್ತಾ ಇದೆ, ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇವತ್ತಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸಂಜೀವ ಮಠಂದೂರವರು ಕೂಡ ಅದನ್ನೇ ಉಲ್ಲೇಖಿಸಿದರು. ಅಂದರೆ ಊರೇ ಒಂದು ಅಲಂಕಾರ ಆದ ಹಾಗೆ ಕಾಣ್ತದೆ ಅಂತ ಸಂಜೀವಣ್ಣ ಹೇಳಿದರು. ಎಲ್ಲರ ಕೆಲಸವನ್ನು ಕೂಡ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ನಡೀತಾ ಇದೆ, ನಮ್ಮ ಊರಿನಲ್ಲಿ ತಿರ್ಲೆಯಲ್ಲಿ ಈ ಬ್ರಹ್ಮ ಕಲಶೋತ್ಸವ ನಡೀತದೆ. ಎರಡಕ್ಕೂ ಒಂದು ರೀತಿಯ ಏನೋ ಒಂದು ತಾಳೆ ಬರ್ತದೆ. ಆ ನಿಟ್ಟಿನಲ್ಲಿ ಈ ಪ್ರದೇಶದ ಎಲ್ಲ ದೇವಳಗಳು ಸಾಧಾರಣ ಊರೇ ಒಂದು ಹೃದಯಗಳು ಈ ದೇವರ ಕೆಲಸಕ್ಕೆ ತೊಡಗಿಕೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಡಾಕ್ಟ್ರು ಕೂಡ ಆಮೇಲೆ ಭಾರಿ ಉತ್ತಮ ರೀತಿಯಲ್ಲಿ ದೇಶದ ಆರ್ಥಿಕತೆಯ ಒಂದು ಹೋಲಿಕೆಯನ್ನು ಹಿಂದಿನ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿದೆ, ಅಥವಾ ಬ್ರಿಟಿಷರ ಕಾಲದ ಒಂದು ಎಕನಾಮಿಕಲ್ ಮೆಜರನ್ನು ನಮಗೆ ತಿಳಿಸಿದರು. ತುಂಬ ಒಳ್ಳೆಯ ರೀತಿಯಲ್ಲಿ ಮಾತಾಡಿದರು. ಅದೇ ರೀತಿ ನಮ್ಮ ರಾಮಕೃಷ್ಣ ಭಟ್ರು ಧಾರ್ಮಿಕತೆಯ ಬಗ್ಗೆ ಉತ್ತಮ ರೀತಿಯ ಒಂದು ತಿಳುವಳಿಕೆಯನ್ನು, ಅವರಿಗೆ ನನ್ನ ಲೆಕ್ಕದಲ್ಲಿ ಸಮಯಾವಕಾಶ ಕೊಟ್ಟದ್ದು ಕಡಿಮೆ ಆಯಿತು. ಒಂದು ಅರ್ಧ ಗಂಟೆ 3/4 ಗಂಟೆ ಕೊಡ್ತಿದ್ರೆ ಚಂದ ಮಾತಾಡ್ತಿದ್ರು ಅಂತ ಕಾಣ್ತದೆ. ನಮ್ಮ ರವೀಂದ್ರರವರಿಗೆ 1-2 ನಿಮಿಷ ಅಂತ ಹೇಳಿದ್ರು, ನನ್ನ ಲೆಕ್ಕದಲ್ಲಿ ಒಂದು ಅರ್ಧ 3/4 ಗಂಟೆ ಕೊಡ್ತಿದ್ದರೆ ಉತ್ತಮವಾಗಿ ಅವರು ಮಾತಾಡ್ತಿದ್ದರು. ನಮ್ಮ ಸುಧೀಂದ್ರ ಕುದ್ದಣ್ಣಯ್ಯರು ಕೂಡ ಶಿವಳ್ಳಿ ಸಂಪದದ ಅಧ್ಯಕ್ಷರು. ಧಾರ್ಮಿಕ ಶಿಕ್ಷಣವನ್ನು ಇಲ್ಲಿ ಕೂಡ ಮಾಡಬೇಕು, ಪುತ್ತೂರಿನಲ್ಲಿ ಮಾಡ್ತಾ ಇದ್ದೇವೆ. ಅದು ಕೂಡ ನಿಜವಾಗಿ ಒಂದು ಒಳ್ಳೆಯ ಕೆಲಸ. ದೇವಳಗಳು ಬ್ರಹ್ಮಕಲಶೋತ್ಸವ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು. ಅದೇ ರೀತಿ ತದನಂತರದ ಬೆಳವಣಿಗೆಯಲ್ಲಿ ಎಲ್ಲ ಶಿಕ್ಷಣಗಳು ದೇವಳದಲ್ಲಿ ಸಿಗುವಂತಾಗಬೇಕು. ಧಾರ್ಮಿಕತೆಯ ಪ್ರತೀಕ ಸಂಘಟನೆ ಇತ್ಯಾದಿಗಳೆಲ್ಲ ಆಗಬೇಕು ಅಂತ ಹೇಳುವಂತಹ ಒಂದು ಅವರ ಮನಸ್ಸಿನ ಇಚ್ಛೆಯನ್ನು ಪ್ರಸ್ತುತಪಡಿಸಿದರು. ಡಾಕ್ಟರ್ ರಘು ಅವರು ಕೂಡ ಉತ್ತಮ ರೀತಿಯ ಮಾತುಗಳನ್ನು ಆಡಿದರು. ಅದೇ ರೀತಿ ಕೃಷ್ಣ ಪ್ರಸಾದರು ಮಾತಾಡಿದವರೆಲ್ಲರೂ ಕೂಡ ಇವತ್ತಿನ ಕಾಲಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಈ ಬ್ರಹ್ಮಕಲಶೋತ್ಸವದಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದಲ್ಲಿ ತೊಡಗಿಕೊಂಡವರು ಇಲ್ಲಿಯ ಸರಳಾಯ ಫ್ಯಾಮಿಲಿ, ಈಗಲೇ ರಾಮಕೃಷ್ಣರು ಹೇಳಿದರು ಮಾತಾಡುವಾಗ, ಸರಳ ಹೃದಯದವರು, ಸರಳತೆಯ ಬದುಕನ್ನು ಬದುಕುವವರು ಅಂತೇಳಿ. ಸರಳಾಯರು ಅವರು ಅವರ ಹಲವಾರು ವರ್ಷದ ಕನಸು ನನಸಾಗಿದೆ.
ಈ ಸಮಿತಿಯಲ್ಲಿ ಇದಕ್ಕೋಸ್ಕರ ಕೆಲಸ ಮಾಡಿದಂತಹ ಎಲ್ಲರನ್ನು ಕೂಡ, ಶಿವಾನಂದರಿರ್ಬೋದು, ಸರಳಯರು, ನಮ್ಮ ಸಮಿತಿಯ ಎಲ್ಲರನ್ನು ಕೂಡ ನಾನು ಹೆಸರು ಹೇಳಲಿಕ್ಕೆ ತುಂಬ ಹೆಸರಿದೆ. ಇದರಲ್ಲಿ ಒಂದು ಸಾಧಾರಣ ಒಂದು 400-500 ಹೆಸರಿರ್ಬೋದು. ಆದರೆ ಪ್ರತಿಯೊಬ್ಬ ಕೂಡ ಅವನ ಕರ್ತವ್ಯ ಏನಿದೆ, ಕೆಲಸ ಏನಿದೆ, ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಎಲ್ಲ ಸಮಿತಿಯವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಮಾಧವ ಸರಳರಿರ್ಬೋದು, ಅಜಿತರಿರ್ಬೋದು, ಎಲ್ಲ ಶಿವಾನಂದರು, ನಮ್ಮ BG ರಮೇಶ್ ಭಟ್ರು, ಎಲ್ಲರೂ ಕೂಡ ಪ್ರಧಾನರ ಹೆಸರನ್ನು ಮಾತ್ರ ಹೇಳಿದೆ. ಆದರೆ ಎಲ್ಲರಿಗೂ ಕೂಡ ಆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ. ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಈ ದೇವಳದ ಕೆಲಸಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಬರಲಿಕ್ಕೆ ದೇವರು ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಇನ್ನು ಮುಂದಿನ 4 ದಿವಸಗಳಲ್ಲಿ ನಡೆಯಲಿ. ಈ ನಡೆಯುವಂತೆ ದೇವರು ಕರುಣಿಸಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದಿಸ್ತಾ, ವೇದಿಕೆಯಲ್ಲಿ ನಮ್ಮವರೇ ಆದರೆ ಧೀಮಂತ ನಾಯಕರು, ಬೇರೆ ಬೇರೆ ಸಮಿತಿಯ ಮುಖ್ಯಸ್ಥರು, ನಾಯಕರು, ನಾಯಕಿಯರು ಎಲ್ಲರೂ ಇದ್ದೀರಿ. ಇವರು 8 ದುಡಿಯುವವರು. ಇವರ ಹಿಂದೆ ದೊಡ್ಡ ಬೆಟಾಲಿಯನ್ ಇದೆ. ನಾವು ಪ್ರತಿ ದಿವಸ ಕೆಲವೊಂದು ಸಮಿತಿಗಳನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿ ಅವರನ್ನು ಗೌರವಿಸುವುದನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಶಿವಾನಂದ ಕಾರಂತರು ಕಂಪ್ಯೂಟರ್ ಥರ ಅಲ್ಲಿ ಒಂದು ಚಿಪ್ ಇದೆ. ಈಗ ಎಲ್ಲಿ ಏನು ಆಗ್ತದೆ ಅಂತ ಎಲ್ಲ ಅವರಿಗೆ ಗೊತ್ತು, ಮಾಸ್ಟರ್ ಮೈಂಡ್. ಅದೇ ರೀತಿ ನಮ್ಮ ಲೋಕೇಶ್ ಅಗರ್ತ ಸಂಚಾಲಕರು, ಪಾರ್ಕಿಂಗ್. ನೀವು ಬರುವಾಗ ಪಾರ್ಕಿಂಗಿಗೆ ಅಲ್ಲಲ್ಲಿ ಜನರನ್ನು, ನಮ್ಮ ಸ್ವಯಂ ಸೇವಕರನ್ನು ನೋಡಿದ್ದೀರಿ. ನೀವು ಹೋಗುವಾಗಲೂ ಅಷ್ಟೇ ಜನ ಅಲ್ಲಲ್ಲಿ ಇರ್ತಾರೆ. 8-10 ಒಳಚೀಲಗಳುಂಟು ಇದರಲ್ಲಿ. ಅದರಲ್ಲಿ ಒಂದು 4 ಜನ ನಿಮ್ಮ ಕಾರ್ ಆಗಲಿ, ವೆಹಿಕಲ್ ಆಗಲಿ ಏನೂ ಆಗದಂತೆ ನೋಡಿಕೊಳ್ತಾರೆ ಅವರು. ಅದೇ ರೀತಿ ನಮ್ಮ ವಸಂತ ಕೃಷ್ಣ ಕಾಂಚನ ಆಹಾರ ಸಮಿತಿ ಸಂಚಾಲಕರು. ಆಹಾರ ಮುಗೀತು ಅಂತ ಹೇಳಿದರೆ ಮಧ್ಯರಾತ್ರಿ ಬೇಕಿದ್ರೆ ಸ್ಟವ್ ಆನ್ ಮಾಡಿ ಬೇಕಾದವರಿಗೆ ಬೇಕಾದಂಥ ಆಹಾರವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವವರಲ್ಲ. ಇನ್ನು ಪದ್ಮನಾಭ ಶೆಟ್ಟರು ಹೊರೆಕಾಣಿಕೆ ಉಗ್ರಾಣ, ಆಗ ಒಬ್ಬರು ನಮ್ಮ ಅಧ್ಯಕ್ಷರೇ ಬಹುಶಃ ಹೇಳಿರಬೇಕು. ನಾನು ಅಲ್ಲಿ ಏನು ಹಸಿರುವಾಣಿಯನ್ನು ತಂದಿಟ್ಟದನ್ನು ನೋಡಿದೆ. ಅದೊಂದು ಪೆಂಟಾಗನ್ ಸ್ಟೈಲ್. ಅದರ ರಚನೆ ಬಹಳ ಸುಂದರವಾಗಿದೆ. ನೀವು ಹೇಳಿದ ಹಾಗೆ ಈ ಚಪ್ಪರ ಉಂಟಲ್ಲ, ಇದು ಹಗಲಿನಲ್ಲಿ ಇಷ್ಟೇ ತಂಪು ಇರ್ತದೆ. ಯಾಕಂತ ಹೇಳಿದರೆ ಈ ಬಟ್ಟೆಯ ಮೇಲೆ ಅಂತರ್ಚಪ್ಪರ ಉಂಟು. ನಮ್ಮ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು. ಸುರುವಿಗೆ ಬಿಸಿಲು ಅದಕ್ಕೆ ಬೀಳುವುದು, ನೆರಳು ಇದಕ್ಕೆ ಬೀಳುವುದು, ಇಲ್ಲಿ ತಂಪೇ ತಂಪು ಅಂತ ಅದ್ಭುತವಾದಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿ ಇರತಕ್ಕಂತಹ ಶ್ರೀ ರಾಮಣ್ಣ ಪೆಲ್ಲತ್ತಿಮಾರು ಸ್ವಚ್ಛತಾ ಸಮಿತಿಯ ಸಂಚಾಲಕರು. ಅವರ ಜೊತೆಗೆ ಶ್ರೀಮತಿ ಗುಲಾಬಿ ಅವರು ಕೂಡ ಸ್ವಚ್ಛತಾ ಸಮಿತಿಯ ಸಂಚಾಲಕರು. ಎಲ್ಲಿಯಾದರೂ ನೀವು ಕಸವನ್ನು ಕಾಣ್ತೀರಾ? ಇಲ್ಲ, ಅಷ್ಟೊಂದು ಸ್ವಚ್ಛತೆ. ಆಹಾರ ವಿಭಾಗದಲ್ಲಿಯೂ ಕೂಡ ಹಾಗೆ. ಅದಕ್ಕೆ ಇವತ್ತು ಇನ್ನೂ ಎಲ್ಲ ಮುಗಿದ ನಂತರ ಅದಕ್ಕೆ ಬೇಕಾದಂಥ ಸ್ವಚ್ಛತಾ ಐಟಮ್ಗಳನ್ನೆಲ್ಲ ಹಾಕಿ ಶುಚಿತ್ವವನ್ನು ಕಾಪಾಡಿಕೊಳ್ತಾರೆ. ಈ ರೀತಿ ಇವರನ್ನೆಲ್ಲ ವೇದಿಕೆಯಲ್ಲಿ ನಾವು ನೆನೆಸಿಕೊಂಡು, ಇನ್ಯಾರನ್ನು ಬಿಟ್ಟು ಹೋಗಿಲ್ಲ ಅಂತ ಕಾಣುತ್ತೆ ನಂದು, ಅವರನ್ನೆಲ್ಲ ವಂದಿಸಿಕೊಂಡು ನಾವು ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಈಗ ಅಶೋಕ್ ಅಗರ್ತ ಸರ್, ಹೌದು, ಸರಿ. ನಮ್ಮ ಇದು ಕಟ್ಟಡದ ನಿರ್ಮಾಣದ ಪ್ರಮುಖರವರು. ಇಷ್ಟೊಂದು ಅದ್ಭುತವಾದಂತಹ ಕಲೆ ಅವರಲ್ಲಿ ಉಂಟು ಅಂತ ಹೇಳಿದರೆ ಅದು ನಮ್ಮಿಂದ ಸಾಧ್ಯ ಇಲ್ಲ. ಸರ್, ತಮ್ಮನ್ನು ಕೂಡ ನೆನಪು ಮಾಡಿಕೊಂಡು ನಾವು ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಮುಂದೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆಯ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಒಂದು ಕನ್ನಡ ಭಕ್ತಿಗೀತೆ ಇದೀಗ ಬಿಡುಗಡೆಯಾಗಲಿದೆ. ತಿರ್ಲೆಯ ಸಿರಿಯಾರಸ ಪ್ರಕಾಶ್ ಪ್ರಿಯ ನಿರ್ದೇಶನದ 2ನೇ ಭಕ್ತಿಗೀತೆ ಇದಾಗಿದ್ದು, ಶ್ರೀಯುತರು ಹಲವಾರು ಭಕ್ತಿಗೀತೆಗಳ ನಿರ್ದೇಶನ ಮಾಡಿರ್ತಾರೆ. ಈ ಭಕ್ತಿಗೀತೆಯ ಸಾಹಿತ್ಯ ರಚನೆಯನ್ನು ಶ್ರೀ ಗುಂಡಪ್ಪ ಸುವರ್ಣ ಪಂಚ ಯಕ್ಷಗಾನ ಕಲಾವಿದರು ಹಾಗೂ ಗಾಯನವನ್ನು ಶ್ರೀಮತಿ ನಂದಿನಿ ವರ್ಕಾಡಿಯವರು ಮಾಡಿರ್ತಾರೆ. ಇವರಿಗೆ ಆಡಳಿತ ಸಮಿತಿ ಮತ್ತು ಗ್ರಾಮಸ್ಥರಿಂದ ಅಭಿನಂದನೆಗಳು. ಇನ್ನು ಮುಂದೆಯೂ ಇವರ ಕಲೆಗೆ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಅನುಗ್ರಹವಿರಲಿ ಎಂದು ನಾವೆಲ್ಲರೂ ಕೂಡ ಹಾರೈಸುವ. ಇದೀಗ ಈ ಧ್ವನಿ ಸುರುಳಿ ಬಿಡುಗಡೆ ಮಾಡಬೇಕಾಗಿ ಇಂದಿನ ಸಭಾಧ್ಯಕ್ಷರು ಶ್ರೀ ರಾಧಾಕೃಷ್ಣ ಕುವೆಚಾರು ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರ ಕೈ ಜೋಡಿಸುವಿಕೆಯಿಂದ ಈ ಒಂದು ಕಾರ್ಯಕ್ರಮ ಬಿಡುಗಡೆಗೊಂಡಿದೆ. ಕ್ಷೀರಸಾಗರ ಶಯನ
ಪ್ರಕಾಶ್ ಅವರೇ, ಎಲ್ಲರೂ ಕೂಡ ಹರಸಿದ್ದಾರೆ. ಯಶಸ್ಸಾಗಲಿ, ಗಾಯನ ಇಂಪಾಗಲಿ, ಜನಮನಕ್ಕೆ ತಲುಪಲಿ. ಅಭಿನಂದನೆಗಳು ನಿಮಗೆ. ನಿಮ್ಮ ಸಾಹಿತ್ಯ ಇನ್ನಷ್ಟು ಬೆಳೆಯಲಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ, ತಾಲೂಕು ಅಧ್ಯಕ್ಷರಾದಂತಹ ಶೇಷಪ್ರಯುಗಳು ಕೂಡ ತಮ್ಮ ಸಂದೇಶವನ್ನು ಹೇಳಿದ್ದಾರೆ. ಅದಕ್ಕಾಗಿ ಅಭಿನಂದನೆ ಅಂತ ಹೇಳಿ. ಮುಂದೆ ಪ್ರಕಾಶ್ ಪ್ರಿಯ ಈ ಧ್ವನಿ ಸುರುಳಿಯ ನಿರ್ದೇಶಕರು ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರು ಶ್ರೀ ಕೆ ಶಿವಾನಂದ ಕಾರಂತ್ ಕಾಂಚನ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ನಿಮಗೆ ಬೇಕಾಗಿದ್ದಲ್ಲಿ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು ಪ್ರಕಾಶ್ ಪ್ರಿಯವರಿಗೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಶ್ರೀ ಜಯಂತ ಅಂಬರ್ಜೆಯವರಿಂದ. ಮತ್ತೊಮ್ಮೆ ಸಲಸಾನ್ನಿಧ್ಯ ದೇವರಾದಂಥ ಶ್ರೀ ವಿಷ್ಣುಮೂರ್ತಿಯನ್ನು ಮನಸ್ಸ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 3ನೇ ದಿನದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘ ರಾಮಕುಂಜ ಇದರ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ದಿನದ ಅಧ್ಯಕ್ಷತೆಯನ್ನು ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಶ್ರೀ ರಾಧಾಕೃಷ್ಣ ಕುಯಚಾರು ಇವರಿಗೆ ಎಲ್ಲ ಸಮಿತಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸಂಜೀವ ಮಠಂದೂರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಈ ಒಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನೆಲ್ಯಾಡಿ ಅಶ್ವಿನಿ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಹಾಗೆಯೇ ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ ಇದರ ಅಧ್ಯಕ್ಷರು ಡಾಕ್ಟರ್ ಮುರಳೀಧರ ನೆಲ್ಯಾಡಿ ಇವರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದಂತಹ ಸರ್ವೋತ್ತಮ ಗೌಡ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪ್ಪಿನಂಗಡಿಯ ಖ್ಯಾತ ವೈದ್ಯರು ಈ ದಿನದ ಸಭೆಯಲ್ಲಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ಮಾಡಿದಂಥ ಡಾಕ್ಟರ್ ರಘು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶಿವಳ್ಳಿ ಸಂಪದ ಇದರ ಅಧ್ಯಕ್ಷರು ಸುಧೀಂದ್ರ ಕುದ್ವನ್ನಾಯ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹವ್ಯಕ ಸಂಘದ ಗುರಿಕಾರರು ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಕೃಷ್ಣ ಪ್ರಸಾದ್ ಅಂಬಟೆಮಾರು ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉಪ್ಪಿನಂಗಡಿ ಹೋಟೆಲ್ ಆದಿತ್ಯ ಇದರ ಮಾಲಕರಾದಂತಹ ಶ್ರೀ ನಾರಾಯಣ ಹೇರಳೆ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಮುಖ್ಯೋಪಾಧ್ಯಾಯರು ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾಗಿ ಮಾರ್ಗದರ್ಶನ ನೀಡಿದಂಥ ಶ್ರೀ ರಾಮಕೃಷ್ಣ ಭಟ್ ಚೊಕ್ಕಾಡಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗೋಳಿತೊಟ್ಟು ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಪದ್ಮನಾಭ ಪೂಜಾರಿ ಪೆರ್ನಾರು ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಶಿವಾನಂದ ಕಾರಂತರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದೇವಸ್ಥಾನದ ನಿರ್ಮಾಣ ಮಾಡಿದಂತಹ ಶ್ರೀ ಅಶೋಕ್ ವಿಟ್ಲ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ
ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಹಾರ ಸಮಿತಿಯ ಸಂಚಾಲಕರಾದಂಥ ವಸಂತ ಕೃಷ್ಣ ಕಾಂಚನ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾದಂತಹ ಪದ್ಮನಾಭ ಶೆಟ್ಟಿ ಮರಂದೆ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಪಾರ್ಕಿಂಗ್ ಹಾಗೂ ಸಂತೆ ಮಾರುಕಟ್ಟೆ ನಿರ್ವಹಣೆಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಲೋಕೇಶ್ ಅಗರ್ತ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸ್ವಚ್ಛತಾ ಸಮಿತಿಯ ಸಂಚಾಲಕರಾದಂತಹ ರಾಮಣ್ಣ ಪೆಳತಿಮಾರು ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸಂಚಾಲಕರು ಶ್ರೀಮತಿ ಗುಲಾಬಿ ಇವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ, ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿದ್ದಾರೆ, ಬ್ರಹ್ಮ ಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಗಳ ಪದಾಧಿಕಾರಿಗಳು, ಉಪಸಮಿತಿಯ ಸಂಚಾಲಕರು, ಸಹ ಸಂಚಾಲಕರು, ಸದಸ್ಯರುಗಳು, ಹಾಗೆಯೇ ಸ್ಥಳೀಯ ಎಲ್ಲ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಂಥ ಎಲ್ಲ ಭಗವದ್ಭಕ್ತರನ್ನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂತಹ ತೇಜಸ್ವಿನಿ ಕೋಟ್ಯನ ಹಾಗೂ ರವೀಂದ್ರ ಟಿ ನೆಲ್ಯಾಡಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಇಂದಿನ ಬ್ರಹ್ಮಕಲಶೋತ್ಸವದ ಸಭೆ ಸಮಾಪನೆಗೊಂಡಿದೆ. ನೀವುಗಳು ಮತ್ತು ಆಗಮಿಸಿದ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಮುಂದಿನ ಕಾರ್ಯಕ್ರಮ ಸ್ಥಳೀಯ ಮಕ್ಕಳಿಂದ ಕೋಲಾಟ ನೃತ್ಯ, ತದನಂತರ ಯಕ್ಷಗಾನ ನಾಟ್ಯ ವೈಭವ ನಡೆಯಲಿದೆ. ಧನ್ಯವಾದಗಳು. ವೇದಿಕೆಯಲ್ಲಿದ್ದಂತಹ ಗಣ್ಯರದ್ದು ಒಂದು ಮೊಬೈಲ್ ಬಾಕಿಯಾಗಿದೆ, ಯಾರ್ದೆಂದು ತಿಳಿಸಿ ಪಡೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಕೋಲಾಟದ ಮೂಲಕ ನಮ್ಮನ್ನು ರಂಜಿಸಿದಂತಹ ಸ್ಥಳೀಯ ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಎಲ್ರಿಗೂ ಅನ್ನ ಸಂತರ್ಪಣೆ ವಿತರಣೆ ಆಗ್ತಾಯಿದೆ. ಯಾರೆಲ್ಲರೂ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಲಿಕ್ಕೆ ಬಾಕಿ ಇದೆ, ಎಲ್ಲರೂ ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿ ಯಕ್ಷಗಾನ ನಾಟ್ಯ ವೈಭವ ನಡೆಯಲಿಕ್ಕಿದೆ. ಭಾಗವತರು ಶ್ರೀ ಗಿರೀಶ್ ರೈ ಕಕ್ಕೆಪದು, ಶ್ರೀಮತಿ ಕಾವ್ಯಶ್ರೀ ಅಜಿರು ಚೆಂಡೆ, ಶ್ರೀ ರೋಹಿತ್ ಉಚ್ಚಿಲ, ಶ್ರೀ ಮೋಹನ್ ಸರಳಾಯರು. ಮದ್ದಲೆ ಶ್ರೀ ಕೃಷ್ಣ ಪ್ರಕಾಶ್ ಉಳಿತಾಯ. ನಾಟ್ಯ ಕುಮಾರಿ ದಿಶಾ ಶೆಟ್ಟಿ ಮತ್ತು ಕುಮಾರಿ ವರ್ಷ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಶಕ್ತಿ ಗೆಳೆಯರ ಬಳಗ ಮುರಿಯಲು.
ಅನ್ನಛತ್ರದವಳ ಇಂದಿನ ಭಕ್ತಾದಿಗಳು ವಿನಂತಿ ಏರ್ಲ ನಡು ತುಂತುದು ಒಳಗೆ ಮಾಡ್ಕೊಡ್ತಿ ಮಾತೆ ರೊಟ್ಟಿ ದಯಬಣ್ಣ ಹಣ ಬರ್ಕೊಡ್ತೀನಿ ಕ್ಷೀರಸಾಗರ ಶಯನ ವಾಸುದೇವನೇ ಕೈ ಮುಗಿದು ಬೇಡಿಕೊಂಬೆ ನಾರಾಯಣನೇ ಎನ್ನ ಮನ ಮಂದಿರದಿ ನಿನ್ನನೇ ಧ್ಯಾನಿಸುವೆ ಇಳಿಗೆ ಇಳಿದ ಭಗವಂತ ಸುತನೇ ದೇವಕಿ ನಂದನನೇ ರೂಪನೇ ಲಕ್ಷ್ಮೀವರನೇ ಕ್ಷೀರಸಾಗರ ಶಯನ ವಾಸುದೇವನೇ ಕೈ ಮುಗಿದು ಬೇಡಿಕೊಂಬೆ ನಾರಾಯಣನೇ ಎನ್ನ ಮನ ಮಂದಿರದಿ ನಿನ್ನನೇ ಧ್ಯಾನಿಸುವೆ ಇಳಿಗೆ ಇಳಿದ ಭಗವಂತ ಸುತನೇ ದೇವಕಿ ನಂದನನೇ ರೂಪನೇ ಲಕ್ಷ್ಮೀವರನೇ ಅನ್ನಛತ್ರದವಳು ಉಡಾಯುಕ್ತನಂಚಿನ ಭಕ್ತಾದಿಗಳನ್ನು ವಿನಂತಿ ಏರ್ಲ ನಡುಟು ವನಸ್ಮಲ್ ಪೊರ್ಚಿ ಇಂಟಿರ್ದು ಸಪ್ಲೈದಾಗೆ ಭಾರಿ ಮಂಗಾಪುಡು ಅವೇ ರೀತಿ ಒಣಸಾಯಿ ನಂಚಿನ ಭಕ್ತಾದಿಗಳು ವಿನಂತಿ ಸಭಾಭವನದವಳು ನಡದುಂಬಗು ಎಡ್ಡೆಡ್ಡೆ ಕಾರ್ಯಕ್ರಮಗಳು ನಡುತ್ತಿರುಂಡು ಅಡೆಗೆ ಪೋಲೆ ಪಂಡದ ನಿಖಿಲ ವಿನಂತಿ ಬಂತಲ್ಲ ಅಂಚನೆ ಒಣಸಾಯಿ ನಂಚಿನ ಭಕ್ತಾದಿಗಳು ಅಕ್ಲಗಳ ಪ್ಲೇಟ್ ಭಾರಿ ಸ್ವಚ್ಛತೆ ಜಕ್ಕದು ಅವಳು ಪಾತ್ರ ದಿವಸ ಆ ಪಾತ್ರ ಕೊಡೋದು ಬಾಡ್ಲಿ ಅವತ್ತಂದ್ರೆ ಏರ್ಲ ಆ ಟೇಬಲ್ ಅವಳು ದೀವರ್ಸಿ ಮಾಡೋದು ನಿಖಿಲ ವಿನಮ್ರ ವಿನಂತಿ ಬಂತಲ್ಲ ಭಕ್ತಾದಿಗಳು ವಿನಂತಿ ಏರ್ಲ ನಕ್ಷತ್ರದೊಳೈ ಪಾತೆಗಳನ್ನು ತೋರಿಸಿ ಮತ್ತೆ ಸಭಾಭವನದವಳು ಗಾನಗಂಧರ್ವಿ ಗಿರೀಶ್ ಕಕ್ಕೆ ಪದವು ಬುಕ್ಕ ಗಾನ ಕೋಗಿಲೆ ಅಜಯ್ ಕಾವ್ಯಶ್ರೀ ಅಜಯರು ನಿಖಲ ನಾಟ್ಯ ವೈಭವ ನಡಪೆರುಂಡು ಐಲ ನಿಖಲ ಮನಸ್ಸು ಮನದುಂಬವನ್ನು ಪಂಡದು ಕೇಳೊಂದುಲ್ಲ ಏರ್ಲ ಒಳಸಾಯಿ ನಂಚಿನ ಭಕ್ತರು ಸಭಾಭವನ ಮುಲ್ಪ ಉಂಟದು ಪಾತೆ ರೊಟ್ಟಿ ಸಭಾಭವನದ ಅಡಿ ಗೋಳೆ ಪಂಡದು ನಿಖಲ ವಿನಂತಿ ಬಂತೊಂದುಲ್ಲ
ಅನ್ನವನ್ನು ಅಥವಾ ಸಾಂಬಾರನ್ನು ಚೆಲ್ಲಬೇಡಿ. ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ. ಹಾಗೆ ತಾವು ಊಟ ಮಾಡಿದಂತಹ ತಟ್ಟೆಯನ್ನು ಶುಚಿತ್ವವಾಗಿ ತೊಳೆದು ಆ ಪಾತ್ರೆಗಳಿಗೆ ಹಾಕಿ ಯಾರು ಕೂಡ ಟೇಬಲ್ ಹತ್ರ ಕೊಂಡೋಗಬೇಡಿ ಅಂತ ನಮ್ಮ ಆಹಾರ ಸಮಿತಿಯ ಸಂಚಾಲಕರು ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಭಕ್ತರಲ್ಲಿ ಒಂದು ವಿನಂತಿ, ಯಾರು ಕೂಡ ಊಟ ಉಪಚಾರ ಭೋಜನವನ್ನು ಸ್ವೀಕರಿಸಿದ ಭಕ್ತರು ಇಲ್ಲಿ ಮಾತಾಡುತ್ತಾ ನಿಲ್ಲಬೇಡಿ. ಸಭಾಭವನದ ಹತ್ರ ಈಗಲೇ ಗಿರೀಶ್ ಕತ್ತೆಪದ ಮತ್ತು ಕಾವ್ಯಶ್ರೀ ಅಜೇರು ಅವರ ನಾಟ್ಯ ವೈಭವ ನಡೆಯಲಿಕ್ಕಿದೆ, ಗಾನ ವೈಭವ ನಡೆಯಲಿಕ್ಕಿದೆ. ಹಾಗೆ ಅಲ್ಲಿ ಹೋಗಿ ತಮ್ಮ ನೋಡಬೇಕಾಗಿ ನಮಗೆ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭಗವದ್ಭಕ್ತರು ವಿನಂತಿ, ಒಣಸಾಯಿನಂಚಿನ ಭಗವದ್ಭಕ್ತರು ಅನ್ನಚತ್ರದೊಳ ಏರ್ಲ ಉಂಟು ಪಾತಿರೊಚ್ಚಿ ನಾಳೆ ಒಣಸು ಮನುಷ್ಯರ ಐನಾಥ ಭಗವದ್ಭಕ್ತರು ಬರೆಯರುಳ್ಳೇರು ಐಕಬೋಣಾದು ಅಕ್ಕಳಿಗೆ ಸ್ಥಳ ಅವಕಾಶ ಮಂತು ಕೊರಳು ಏರ್ಲ ಮುಳು ಕುಂತೊಡಿಸಿ ಸಭಾಭವನದವರು ಇಷ್ಟೇನೆ ಒಂಚೂರು ಪುರ್ತಾನಗ ಕಾರ್ಯಕ್ರಮ ಶುರುವಾರಂಡು ಗಿರೀಶ್ ಕಕ್ಕೆ ಪದವು ಬೊಕ್ಕ ಕಾವ್ಯಶ್ರೀ ಅಜಯ್ ರುಕ್ಮೇರ್ನ ಗಾನ ವೈಭವ ನಡೆಪೆರುಂಡು ಐಲ ಮನ ತುಂಬಿಸಲಿ ಅಂಚನೆ ಒಣಸಾಯಿ ನಂಚಿನ ಭಕ್ತರು ನಿಕ್ಲಿಕ್ಲು ಒಣಸಾಯಿ ನಂಚಿನ ಪ್ಲೇಟ್ನು ಬಾರಿ ಶುಚಿತ್ವಡು ಜಗ್ಗು ದೀವೋಡು ಏರ್ಲ ನುಕ್ಕುನುದಲ ಚೆಲ್ಲಂದೆ ಅವತ್ತಂದೆ ಒಯ್ಲ ಚೆಲ್ಲಂದೆ ಬಾರಿ ಬುರುಳೆ ನಿಕ್ಲು ಸ್ವಚ್ಛತೆಯನ್ನು ಕಾಪಾಡು ಬಂದು ನಿಕ್ಲ ಆಹಾರ ಸಂಚಾಲಕರು ವಿನಮ್ರ ವಿನಂತಿ ಮಂತೊಂದುಳ್ಳೇರು.
ಭಗವದ್ಭಕ್ತಿಯೊಳಗೆ ವಿನಂತಿ ಅಣ್ಣ ಛತ್ರದೊಳೈ ಕೇರಳ ಕುಂತುದು ಪಾಂದೇರೊಡ್ಜಿ ಮೊಳತಾಯಿನಂಚಿನ ಭಗವದ್ಭಕ್ತಿಯೊಳಗೆ ವಿನಂತಿ ಮಾತೆಲ್ಲ ಸಭಾಭವನದಂಚಿ ಚೆಂಡೆಯಲ್ಲಿ ಶ್ರೀ ರೋಹಿತ್ ಉಚ್ಚಿಲ ಇವರಿದ್ದಾರೆ. ಇವರು ಬಪ್ಪನಾಡು ಮೇಳದಲ್ಲಿ ಖ್ಯಾತ ಮದ್ದಳೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಶ್ರೀ ಮೋಹನ ಸರಳಾಯ ಇವರ ಕಿರು ಪರಿಚಯ ಹೇಗಿದೆ. 1954ರಲ್ಲಿ ವೇದಮೂರ್ತಿ ರಾಮಣ್ಣ ಸರಳಾಯ ಹಾಗೂ ಶ್ರೀಮತಿ ಪಾರ್ವತಿ ಅಮ್ಮ ಎನ್ನುವ ಆದರ್ಶ ದಂಪತಿಗಳ ತೃತೀಯ ಪುತ್ರರಾಗಿ ಜನ್ಮ ತಾಳಿ ಬಾಲ್ಯದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಹಾಡಿ ತಮ್ಮ 16ನೇ ವಯಸ್ಸಿನಲ್ಲಿ ಯಕ್ಷರಂಗಕ್ಕೆ ಪ್ರವೇಶ ಮಾಡ್ತಾರೆ. ಪ್ರಥಮವಾಗಿ ಚೌಡೇಶ್ವರಿ ಮೇಳದಲ್ಲಿ ದಿವಂಗತ ಚನಿಯಪ್ಪ ಭಾಗವತರ ಒಡನಾಟದಲ್ಲಿ ಉತ್ತಮ ಹಿಮ್ಮೇಳ ವಾದಕರಾಗಿ ಭರವಸೆಯ ಕಲಾವಿದನಾಗಿ ಮೂಡಿಬಂದ ಇವರು ತದನಂತರ ಸುಬ್ರಹ್ಮಣ್ಯ ಮೇಳ, ಪೆರಾಜೆ, ಮತ್ತೂರು ಮೇಳ, ಕಾಂತಾವರ ಮೇಳ, ಬಪ್ಪನಾಡು, ಬೆಳ್ಳಣ್ಣು, ಕಾಂತೇಶ್ವರ, ಕುಂಬಳೆ, ಕೊಲ್ಲೂರು ಹೀಗೆ ಹಲವಾರು ಮೇಳದಲ್ಲಿ ಮಿಂಚಿದರು. ಸದ್ಯಕ್ಕೆ ಕರ್ನಾಟಕ ಹಾಗೂ ಕೇರಳದ ಎಲ್ಲ ಯಕ್ಷಗಾನ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿಕೊಂಡು ಬರ್ತಿದ್ದಾರೆ. ಅಲ್ಲದೆ ಚಿಗುರು ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಮಿಂಚಿನ ಚೆಂಡೆ ವಾದಕರೆನ್ನಿಸಿದ್ದಾರೆ. ಹಲವು ಬಾರಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ತಮ್ಮ ಕಲಾ ಸೇವೆಗೆ ಮುಂಬೈ, ಮಂಗಳೂರು, ಮಾಣಿಲಮಠ, ಹೊರನಾಡು, ಗೋಳಿತೊಟ್ಟು ಹೀಗೆ ಹಲವಾರು ಸನ್ಮಾನಗಳನ್ನು ಪಡೆದಿದ್ದಾರೆ. ಪ್ರಗತಿಪರ ಕೃಷಿಕನಾಗಿದ್ದು ಕಾರ್ಯತಿಮಾರು ಶ್ರೀ ಗೋಪಾಲಕೃಷ್ಣ ಸರಳಾಯರಿಂದ ವೈದಿಕ ಅಧ್ಯಯನ ಮಾಡಿದ್ದಾರೆ. ಮದ್ದಳೆಯಲ್ಲಿ ಶ್ರೀ ಕೃಷ್ಣ ಪ್ರಕಾಶ್ ಉಳಿತಾಯ ಅವರಿದ್ದಾರೆ. ಇವರು ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗಿ, ಖ್ಯಾತ ಚೆಂಡೆ ಮದ್ದಳೆಗಾರರು ಕೂಡ ಹೌದು. ನಾಟ್ಯದಲ್ಲಿ ಕುಮಾರಿ ದಿಶಾ ಸಿ ಶೆಟ್ಟಿ ಇವರು ಎಜೆ ಕಾಲೇಜ್ನಲ್ಲಿ MBA ಡಿಪಾರ್ಟ್ಮೆಂಟ್ನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ವರ್ಷಾ ಶೆಟ್ಟಿ ಇವರು ಹೋಮಿಯೋಪತಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಲಾವಿದರನ್ನು ಶಾಲು ಹಾಕಿ ಗೌರವಿಸಿ ಸ್ವಾಗತಿಸಬೇಕಾಗಿ ಶ್ರೀ ಮಾಧವ ಸರಳಾಯ ಆನುವಂಶಿಕ ಆಡಳಿತ ಮುಕ್ತೇಸರರು, ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ, ಅದೇ ರೀತಿ ಸುಂದರ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ತಂಡದ ಎಲ್ಲ ಕಲಾವಿದರ ಪರವಾಗಿ ಶ್ರೀ ಗಿರೀಶ್ ರೈ ಕಕ್ಕಿಪದವು ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿರೂಪಣೆಯಲ್ಲಿ ಡಾಕ್ಟರ್ ರಾಮಕೃಷ್ಣ ಭಟ್ ಇವರಿದ್ದಾರೆ. ಇವರಿಗೂ ಕೂಡ ಶಾಲು ಹೊದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮುಂದಿನ ಕಾರ್ಯಕ್ರಮದ ನಿರೂಪಣೆಗೆ ವೇದಿಕೆಯನ್ನು ಡಾಕ್ಟರ್ ರಾಮಕೃಷ್ಣ ಭಟ್ ಆಂಜಾರ ಇವರಿಗೆ ಹಸ್ತಾಂತರಿಸುತ್ತಿದ್ದೇವೆ. ಇದೀಗ ವೇದಿಕೆಯಲ್ಲಿ ಯಕ್ಷಗಾನ ನಾಟ್ಯ ವೈಭವ. ಸ್ವಲ್ಪ ಇದು ಡಿಲೇ ಕೊಡಿ. ಹಲೋ ಒಂಚೂರು ಲಾಂಗ್ ಮಾಡ್ತಾರೆ. ಡಿಲೇ ಒಂಚೂರು ಲಾಂಗ್. ಮಾನಿಟರ್ ಒಂಚೂರು ಬರಲಿ. ಮಾನಿಟರ್ಗೆ ಡಿಲೇ ಬರಲಿ. ಹಲೋ ಮಾನಿಟರ್ ಒಂದು ಕೊಡಿಸಪ್ಪ. ಹಲೋ ಹಲೋ ಗೇನ್ ಕೊಡಿಸಪ್ಪ. ಹಲೋ 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 ಚೂರು ಗೇನ್ ಕೊಡಿ. ಹಲೋ ಹಲೋ ಜಾಸ್ತಿ. ಹಲೋ 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 ಒಂಚೂರು ಶಾರ್ಪ್ ಬರಲಿ. ಜೋರ್ ಮಾಟವಾನ್ ಕೊಡಿಸಪ್ಪ. ಹಲೋ 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 ಹರಿ ಓಂ 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 ಗಣಪಯ
ಗಣಪ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನೋ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣಪತಿ ಎಲ್ಲ ಪಾಲಿಸು ಗಣಪತಿ ಎಲ್ಲ ಪಾಲಿಸು ಗಣಪ ಪಾಲಿಸು ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿ ಎಲ್ಲ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಎಂದ ಪಾಲಿಸು ಎನ್ನ ಪಾಲಿಸೋ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಪಾರ್ವತಿ ನಂದನ ಸುಂದರ ವದನ ಸುಂದರ ವದನ ಸರ್ವಾದಿ ಸುರ ಪ್ರಿಯ ಶಿರಭಾಗುವಿನಾಯ ಸರ್ವಾದಿ ಸುರ ಪ್ರಿಯ ಶಿರಭಾಗುವಿನ ಸರ್ವಾದಿ ಸುರ ಪ್ರಿಯ ಶಿರಭಾಗುವಿನ ಪಾರ್ವತಿ ನಂದನ ಸುಂದರ ವದನ ಸರ್ವಾದಿ ಸುರ ಪ್ರಿಯ ಶಿರಭಾಗುವಿನಾಯ ಸರ್ವಾದಿ ಸುರ ಪ್ರಿಯ ಶಿರಭಾಗುವಿನಾಯ
ಆದಿ ಪೂಜಿತಲೀನು ಮೋದ ಭಕ್ತರಿಗಿತ್ತು ಆದಿ ಪೂಜಿತಲೀನು ಮೋದ ಭಕ್ತರಿಗಿತ್ತು ಮಾಧವನಲ್ಲಿ ಮನಸದ ನಿಲ್ಲಿಸುವುದು ಮಾಧವನಲ್ಲಿ ಮನಸದ ನಿಲ್ಲಿಸುವುದು ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಣಪಾಯ पंकजनयन श्री वेंकट विठला विठला विठ्ठल विठ्ठल पांडुरंग जय हरि विठ्ठल पांडुरंग विठ्ठल विठ्ठल पांडुरंग जय हरे विठ्ठल पांडुरंग विठ्ठल विठ्ठल पांडुरंग जय हरि विठ्ठल पांडुरंग विठ्ठल 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 पांडुरंग विठ्ठल 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 पांडुरंग जय हरे विठ्ठल पांडुरंग श्री हरि विठ्ठल पांडुरंग विठ्ठल पांडुरंग श्री हरि विष्णुमूर्ति विठ्ठला पंकजनयन श्री वेंकट विठ्ठल किंकरने निजन शंकर तनयने पंकजनयन श्री वेंकट विठ्ठलने किंकरने निजन शंकर तनयने किंकरजलिसल्ल शंकर तनयन गणपतियನ್ನ ಪಾಲಿಸೋ गंभीर ಗಣಪತಿಯನ್ನ ಪಾಲಿಸೋ गंभीर गणपतियन्न पालिसु ಗಂಭೀರ गणपतियन्न पालिसु गणपतियन्न पालिसु ಧೀರ ಗಣಪ ಆಯ ಗಣಪತಿ ಎಮ್ಮ ಪಾಲಿಸೋ ಗಣಪತಿ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ಮನಸ್ಸ ಸ್ಮರಿಸ್ತಾ ಸಂಕೀರ್ತನೆ ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ
ಕೊಣಾಲು ಗ್ರಾಮ, ಕಡಬ ತಾಲೂಕು, ದಕ್ಷಿಣ ಕನ್ನಡ. ನವೀಕರಣ ಪುನರ್ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 3ನೆಯ ದಿನದ ಹೊಸ್ತಿಲಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬೆಳಗಿನಿಂದ ವೈದಿಕ ಕಾರ್ಯಕ್ರಮಗಳು, ಭಜನಾ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ, ಸಂಜೆಯಲ್ಲಿ ಸಂಗೀತ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಆಗಿ ಮಕುಟಪ್ರಾಯವಾಗಿ ಯಕ್ಷಗಾನದ ಒಂದು ನಾಟ್ಯ ಗಾನ ವೈಭವದಲ್ಲಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಮಹಾವಿಷ್ಣುಮೂರ್ತಿ ಕೊಣಾಲು ದೇವತೆ ದೇವರಲ್ಲಿ ಗುರು ಹಿರಿಯರಲ್ಲಿ ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಮೊದಲೇ ಯಕ್ಷಗಾನ ನವರಸಗಳನ್ನು ತನ್ನದಾಗಿಸಿಕೊಂಡ ಕರ್ನಾಟಕದ ಜಾನಪದ ಕಲೆ. ಅತ್ಯಂತ ಹೆಮ್ಮೆಯಲ್ಲಿ ನಾವು ಹೇಳಿಕೊಳ್ಳಬೇಕಾದಂಥದ್ದು ನಮ್ಮೂರಿನ ಒಂದು ಹೆಮ್ಮೆಯ ಕಲೆ ಯಕ್ಷಗಾನದಲ್ಲಿ ನಾವಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಯಾವುದು ಯಕ್ಷಗಾನಕ್ಕೆ ನಿರ್ದೇಶನದಲ್ಲಿ ಮುಂದೆ ನಿಂತು ಭಾಗವತಿಕೆ ಎಂಬುದು ಒಂದು ಸ್ಥಾನವನ್ನು ಗಳಿಸಿಕೊಳ್ಳುತ್ತದೋ, ಇಂದಿನ ಭಾಗವತಿಕೆಯಲ್ಲಿ ನಮ್ಮೊಂದಿಗೆ ಶ್ರೀಯುತ ಗಿರೀಶ್ ರೈ ಕಕ್ಕೆ ಪದವು ಇವರು ಇದ್ದಾರೆ. ಈಗಾಗಲೇ ಸ್ವಾಗತದಲ್ಲಿ ಹೇಳಿದ್ರು, ಔಪಚಾರಿಕವಾಗಿ ಹೇಳಬೇಕಾದದ್ದು ನನ್ನ ಕರ್ತವ್ಯ. ಬಹಳ ಅನುಭವಿ, ಎಲ್ರಿಗೂ ತಿಳಿದಿರುವಂತಹ ಹಿರಿಯ ಕಲಾವಿದರು. ಕಟೀಲು ಮೇಳದಲ್ಲಿ, ಬಪ್ಪನಾಡು ಮೇಳದಲ್ಲಿ, ಕಟೀಲು ಮೇಳದಲ್ಲಿ ಮೊದಲು ಸಾಕಷ್ಟು ವರ್ಷ ದುಡಿದು ಈಗ ಪ್ರಕೃತ ಬಪ್ಪನಾಡು ಮೇಳದಲ್ಲಿ ಭಾಗವತರಾಗಿ, ಪ್ರಧಾನ ಭಾಗವತರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆಯ ಶಾರೀರದಿಂದ, ಸುಮಧುರ ಕಂಠದಿಂದ ಭಕ್ತಿ ಭಾವಪೂರ್ವಕವಾಗಿ ಹಾಡುವಂತಹ ಕಲೆ ಗಿರೀಶ್ ರೈ ಅವರದ್ದು. ಅವರನ್ನು ಪ್ರೀತಿಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗಂಡು ಕಲೆ ಅಂತ ಯಕ್ಷಗಾನಕ್ಕೆ ಹೇಳ್ತಾರೆ, ಆದರೆ ಗಂಡು ಕಲೆ ಅಂತ ಯಾವ ಅರ್ಥದಲ್ಲಿ ಹೇಳೋದು ಅಂತ ಒಂದು ವಿಷಯ. ಗಂಡು ಕಲೆ ಹೌದು, ಅಂದರೆ ಬರೀ ಗಂಡಸರ ಕಲೆ ಅಂತ ಅಲ್ಲ, ಗಂಡು ಕಲೆ ಅಂತ ಅಂದರೆ ಯಾವುದಲ್ಲಿ, ಯಾವ ಕಲೆಯಲ್ಲಿ ಒಳ್ಳೆಯ ಗಾಂಭೀರ್ಯ ಇರ್ತದೋ ಅದು ಗಂಡು ಕಲೆ. ಇಂದು ನಮ್ಮೊಂದಿಗೆ ಶ್ರೀಮತಿ ಕಾವ್ಯಶ್ರೀ ಆಜೇರು ಇವರು ಭಾಗವತಿಕೆಯಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಅವರ ತಂದೆ ಶ್ರೀಯುತ ಶ್ರೀಪತಿ ನಾಯಕ್ ಆಜೇರು, ತಾಯಿ ಉಮಾ. ಅವರಲ್ಲೇ ಯಕ್ಷಗಾನದ ಕಲಿಕೆಯನ್ನು ಮಾಡಿ 10 ವರ್ಷಕ್ಕಿಂತಲೂ ಹೆಚ್ಚು ಸಮಯ ತನ್ನನ್ನು ಯಕ್ಷಗಾನದ ಭಾಗವತಿಕೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮದ್ದಳೆಯ ಸಹಕಾರವನ್ನು ಇವತ್ತು ನೀಡಲಿಕ್ಕಿರುವವರು ಶ್ರೀಯುತ ಕೃಷ್ಣ ಪ್ರಕಾಶ್ ಉಳಿತಾಯ ರವರು. ಎಡನೀರು ಮೇಳ ಅಮ್ಮಣ್ಣಾಯರ, ಲಕ್ಷ್ಮೀಶ ಅಮ್ಮಣ್ಣಾಯರ ಅಳಿಯರು, ಅಗರಿ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡವರು, ಉತ್ತಮ ಸಾಹಿತಿಯು, ಕರ್ನಾಟಕ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಶ್ರೀಯುತ ಕೃಷ್ಣ ಪ್ರಕಾಶ್ ಉಳಿತಾಯ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಚೆಂಡೆಯಲ್ಲಿ ಶ್ರೀಯುತ ರೋಹಿತ್ ಉಚ್ಚಿಲ, ಕಟೀಲು ಮೇಳ, ಬಪ್ಪನಾಡು ಮೇಳದಲ್ಲಿ ಸದ್ಯ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹನುಮಗಿರಿ ಮೇಳದಲ್ಲಿ ಕೂಡ ದುಡಿದಂತಹ ಅನುಭವ, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ದಾರೆ. ಇನ್ನೋರ್ವ ಶ್ರೀಯುತ ಮೋಹನ ಸರಳಾಯ, ಹಿರಿಯರು, ತುಂಬ ಅನುಭವಿ ಯಕ್ಷಗಾನದ ಕಲಾವಿದರು, 40 ವರ್ಷಕ್ಕೂ ಹೆಚ್ಚಿನ ಅನುಭವ, ಸಣ್ಣ ವಯಸ್ಸಿನಿಂದಲೇ ಯಕ್ಷಗಾನದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡವರು. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮುಮ್ಮೇಳದಲ್ಲಿ ಇಂದು ಸಹಕರಿಸಲಿಕ್ಕಿರುವವರು ನೃತ್ಯದಲ್ಲಿ ದಿಶಾ ಸಿ ಶೆಟ್ಟಿ ಅವರು MBA
ಅಧ್ಯಯನವನ್ನು ಮಾಡಿ ಪ್ರೊಫೆಸರ್ ಪದವಿಯಲ್ಲಿ ಪ್ರೊಫೆಸರ್ ಆಗಿ ಈಗ ದುಡಿಯುತ್ತಾ ಇದ್ದಾರೆ. ಅದೇ ರೀತಿ ಕುಮಾರಿ ವರ್ಷ, ಇವರು ವೈದ್ಯಕೀಯ ಡಾಕ್ಟರ್ ಆಗಿ KS ಹೆಗ್ಡೆ ಆಸ್ಪತ್ರೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿ, ಈ ಒಂದು ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರು ಇದ್ದಾರೆ, ಒಬ್ಬರು ಡಾಕ್ಟ್ರು ಇದ್ದಾರೆ, ಒಳ್ಳೆಯ ಕಲಾವಿದರುಗಳೆಲ್ಲರ ಒಂದು ಸಮ್ಮಿಲನ ಇಲ್ಲಿ ಆಗಿದೆ. ಇದೊಂದು ವಿಶೇಷ ಅಂತ. ಯಕ್ಷಗಾನ ಅಂದರೆ ಹೇಗೆ? ಯಕ್ಷಗಾನ ಅಂತ ಹೇಳೋದು ಸಂಗೀತ ಇದೆ, ಸಾಹಿತ್ಯ ಇದೆ, ತಾಳ, ಶ್ರುತಿ, ಲಯ, ಅರ್ಥ, ಅದೇ ರೀತಿ ಬಣ್ಣಗಾರಿಕೆ, ಮೇಳ, ಯಾವುದು ಬೇರೆ ಬೇರೆ ರೀತಿಯ ರಂಗಸಜ್ಜಿಕೆಗಳು ಅಂತ, ಇದೆಲ್ಲವನ್ನು ತನ್ನದಾಗಿಸಿಕೊಂಡ ವಾಕ್ಚಾತುರ್ಯವನ್ನು ಮತ್ತು ವಿಶೇಷವಾಗಿ ಬೇರೆ ಬೇರೆ ಅರ್ಥಗಳನ್ನು, ವಿಷಯಗಳನ್ನು ಮಥನ ಮಾಡಿಕೊಳ್ಳುವಂತಹ ಒಂದು ವೇದಿಕೆ ಯಕ್ಷಗಾನ. ಹಾಗೆ ಎಲ್ಲ ರೀತಿಯ ಕಲಾವಿದರು ನಮ್ಮೊಂದಿಗೆ ಇಲ್ಲಿ ಸೇರಿದ್ದಾರೆ. ಮುಂದೆ ಯಕ್ಷಗಾನ ನಾಟ್ಯ ವೈಭವ. ಇಂದಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಶಕ್ತಿ ಗೆಳೆಯರ ಬಳಗ ಮುರಿಯಲು. ಅವರನ್ನು ಸ್ವಾಗತಿಸ್ತಾ ಬಂದಿರುವಂತಹ ಎಲ್ಲ ಈ ಪ್ರೀತಿಯಲ್ಲಿ ಬಂದಿರುವಂತಹ ಭಕ್ತಾಭಿಮಾನಿಗಳು, ಯಕ್ಷಪ್ರೇಮಿಗಳನ್ನು ವಿಶೇಷವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಗಣಪತಿಯ ಸ್ತುತಿಯನ್ನು ಹಿಂದೋಳ ರಾಗದಿಂದ ಆರಂಭಿಸಿದ್ದಾರೆ. ಮುಂದೆ ವಾಲಿಮೋಕ್ಷದ ಹಾಡು ಕರುಣಾರಸ ಪ್ರಧಾನವಾಗಿ ಇರುವಂಥದ್ದನ್ನು ಹಾಡಲಿಕ್ಕಿದ್ದಾರೆ. ರಾಮ ರಾಮ ಕರುಣವಿದ್ದರೆ ಸಾಕು ರಾಮ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ರಾಮ. ಮೂರು ದಿನದಲ್ಲಿ ಸಂಸಾರ ಶಾಶ್ವತ ಅಲ್ಲ, ಮೂರು ದಿನದಲ್ಲಿ ಸಂಸಾರ ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದು ಕರುಣವಿದ್ದರೆ ಸಾಕು ರಾಮ. ಕರುಣ
ಸಾಕು ಭೂತ ಪಂಚಕ ದೇಹ ಏತ ಕೃಷ್ಣರ ಭೂತ ಪಂಚಕ ದೇಹ ಏತ ಕೃಷ್ಣರ ಚೇತನಾತ್ಮಕ ನಿಲ್ಲ ಮೂರ್ತಿ ಪಾದ ಚೇತನಾತ್ಮಕ ನಿಲ್ಲ ಮೂರ್ತಿ ಪಾದ ದೇವ ಕರುಣ ಬಿದ್ದರೆ ಸಾಕು ರಾಮ ತಲ್ದೇದಾಯಿಗಳೆಂಬುದು ಒಂದು ಸ್ವಪ್ನ ವಿಚಾರ ತಲ್ದೆ ತಾಯಿಗಳೆಂಬುದು ಸ್ವಪ್ನ ವಿಚಾರ ಮುಲ್ದಿ ನಿಮ್ಮಯ ಪಾದ ಹೊಲ್ದಿ ಕೊಂಡಿರುವ ರಾಮ ಮುಂದೆ ನಿಮ್ಮಯ ಪದ ಹೊಲ್ದಿಕೊಂಡಿರುವಂತೆ ಕರುಣ ಬಿದ್ದರೆ ಸಾಕು ನಿನ್ನ ಪಾದದ ಕರುಣ ಬಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ರಾಮ 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 ಶ್ರೀರಾಮ ರಘುರಾಮ ಶ್ರೀರಾಮ ರಾಮ ಮುಂದೆ ಕುಮಾರ ವಿಜಯದ ಒಂದು ಪದ್ಯ ಕಾವ್ಯಶ್ರೀ ಆಜೀರು ಇವರಿಂದ. ಹೇ ತ್ರಿಪುರಹರ ಮನಮೋ ಜಪಿಸುತ್ತಿಹೆವು ವರನೀಡೋ ಮನ ಮಾಡೋ ಶಂಕರ ಪುರಹರ ಶಂಕರ
ಹೇ ತ್ರಿಪುರಹರ ಮನ ಮಾಡು ನಿನ್ನ ಜಪಿಸುತ್ತಿಗೆ ಬರ ನೀಡು ಶಂಕರ ವರ ನೀಡೋ ಮನ ಮಾಡು ವರ ನೀಡೋ ಸ್ಮರ ಹರ ಶಂಕರ ಪರಮೇಶ್ವರ ಸುರವರ ಗಿರಿಜಾಧವ ಪಾಲಿಸೋ ಸ್ಮರ ಹರ ಶಂಕರ ಪರಮೇಶ್ವರ ಸುರವರ ಗಿರಿಜಾಧವ ಪಾಲಿಸೋ ಪಾಲಿಸೋ ಶಂಕರ ಗಂಗಾಧರ ಪರಮೇಶ್ವರ ಶಿವ 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 ಪಾಲಿಸೋ ಪರಹರ ಶಂಕರ ಪರಮೇಶ್ವರ ಸುರವರ ಗಿರಿಜಾಧವ ಪಾಲಿಸೋ ಮರೆ ಹೊಕ್ಕರ ಮರೆತಿರಲಿದು ಸರಿಯ ಗಿರೀಶ ತ್ರಿಲೋಚನ ಪಾಲಿಸೋ ಶಂಕರ ಹೇ ತ್ರಿಪುರಗರ ಮನ ಮಾಡು ನಿನ್ನ ಜಪಿಸುತ್ತಿಗೆ ಮುನಿವರ ನೀಡು ಹೇ ಶಂಕರ ರೇವತಿ ರಾಗದಲ್ಲಿ ಅತ್ಯಂತ ಸುಮಧುರವಾಗಿ ಆ ನೀಲಕಂಠನನ್ನು ಭಜಿಸಿದ್ದಾರೆ, ಸ್ತುತಿಸಿದ್ದಾರೆ ಕಾವ್ಯಶ್ರೀಯವರು. ಹರಿ ಓಂ. ಮುಂದೆ ನಾಟ್ಯ ವೈಭವ ರಾಧಾ ವಿಲಾಸ ನಿಮ್ಮೆದುರಲ್ಲಿ ಪ್ರಸ್ತುತಿಗೊಳ್ಳಲಿದೆ. ದಿಶಾ ಸಿ ಶೆಟ್ಟಿ ಮತ್ತು ಕುಮಾರಿ ವರ್ಷ ಮುಮ್ಮೇಳದಲ್ಲಿ
ಮುಂದೆ ಬರಲಿಕ್ಕಿದ್ದಾರೆ. ಸ್ಮರ ಮಸದಿ ಸದಿಗ ಪೊಸಗಣಿಯಾದದಿ ಬಿರಿದಿದೆ ವೈಯಾರದಿನಾರಿ, ಬಿರಿದಿದೆ ವೈಯಾರದಿನಾರಿ. ಕರಿಗಮನೆಯು ಸಗಿ ಒಡನೆ ತರಲಾಗ, ಕರಿಗಮನೆಯು ಸಗಿ ಒಡನೆ ತರಲು, ಒಡನೆ ತರಲು, ಒಡನೆ ತರಲ. ತರುಣಿ ರಾಧೆ ನಸುನಗೆ ಬೇರೆ, ತರುಣಿ ರಾಧೆ ಕಿರುನಗೆ ಬೇರೆ, ತರುಣಿ ರಾಧೆ ಕಿರುನಗೆ ಬೇರೆ. ತರುಣಿ ರಾಧೆ ಕಿರುನಗೆ ಬೀರಿ ಸ್ಮರಮಸದಿಗ ಪೊಸಗಣಿಯೋದದಿ ಬಿರಿದಿದೆ ವೈಯಾರದಿನಾರಿ, ಬಿರಿದಿದೆ ವೈಯಾರದಿನಾರಿ, ಬಿರಿದಿದೆ ವೈಯಾರದಿನಾರಿ. ಪುರುಷೋತ್ತಮನು ರಾಧೆಯ ನೋಡಿ, ಪುರುಷೋತ್ತಮನು ರಾಧೆಯ ನೋಡಿ, 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 ಪುರುಷೋತ್ತಮನು ರಾಧೆಯ ಮೋಡಿ ಮಾಡುವ, ಮೋಡಿ ಮಾಡುವ, ಮೋಡಿ ಮಾಡುವ ನಾಗ ವೇಳಿಯ ನಾಗ
ನಾಗವೇಣಿಯ ಮುದ್ದು ಮುದ್ದು ಮೊಗವನೆ ಈಕ್ಷಿಸುತ್ತ ಈಕ್ಷಿಸುತ್ತ ಅತ್ಯಧಿಕ ಪಟ್ಟು ಅತ್ಯಧಿಕ ಬಿಟ್ಟು ಗೆಳೆಯನಲಿ ಗೆಳೆಯನಲಿ ನೋಡಿದೆಯ ಅತ್ಯಧಿಕ ಪಟ್ಟು ಗೆಳೆಯನಲಿ ನೋಡಿದೆಯ ನೋಡು ನೋಡಿದೆಯ ನೋಡಿದೆಯ ಸ್ಮರಸತಿಯೋ ಆ ಸುರಸತಿಯೋ ಸ್ಮರಸತಿಯೋ ಸುರಸತಿಯೋ ಕಾಣೆನು ಸ್ಮರಸತಿಯೋ ಆ ಸುರಸತಿಯೋ ಕಾಣೆನೆನು ತೆದ್ದು ಮೆಲ್ಲನೆ ಮೆಲ್ಲನೆ ಎದ್ದು ಮೆಲ್ಲನೆ ಸದ್ದು ಮಾಡದೆ ಮೆಲ್ಲನೆ ಸದ್ದು ಮಾಡದೆ ಮೆಲ್ಲನೆ ಸದ್ದು ಮಾಡದೆ ಸನಿಹ 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 ಸುಳಿಬೂತ ಸನಿಹ ಸುಳಿಬೂತ ಮೆಲ್ಲನೆ ಸದ್ದು ಸದ್ದು ಮಾಡದೆ ಸದ್ದು ಮಾಡದೆ ಸನಿಹ ಸುಳಿಬುತ್ತ ಸನಿಹ ಸುಳಿಬುತ್ತ ರಾಧಾ ರಾಧಾ ಓ ರಾಧಾ ರಾಧಾ ಓ ರಾಧಾ ಓ ರಾಧಾ ಹೊಸತಾದುದುಲಿಲ್ಲ ವಿನೋದ ಹೊಸತಾದುದುಲಿಲ್ಲ ವಿನೋದ ರಾಧಾಗೆ ರಾಧಾ ಓ ರಾಧಾ ಪೊಸತಾದುದು ನಿನ್ನ ವಿನೋದ ಪೊಸತಾದುದು ನಿನ್ನ ವಿನೋದ ಪೊಸತಾದುದು ನಿನ್ನ ವಿನೋದ ರಾಧಾ ಕಳ್ಗುಳ್ಳಿನು ಮನದಲ್ಲಿ ಮೋದ ಕಳ್ಗುಳ್ಳಿನು 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 ಮನದಲ್ಲಿ ಮೋದ ಕಳ್ಗುಳ್ಳಿನು ಮನದಲ್ಲಿ ಮೋದ ಕಳ್ಗುಳ್ಳಿನು ಮನದಲ್ಲಿ ಮೋದ ರಾಧಾ ಮೋದ
ಸಂಚರಿಸಲು ಬೀದಿ ಬೀದಿ ಸಂಚರಿಸಲು ತವ ಮೃತಿ ತವ ಮೃದು ಪಾದವು ನೋಯದೆ 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 ತವ ಮೃದು ಪಾದವು ನೋಯದೆ ನೋಯದೆ ಬೇಂದ್ರಗಾಚಿಗೆ ಹೊಸತಾದುದು ನಿನ್ನ ವಿನೋದ ಹೊಸತಾದುದು ನಿನ್ನ ವಿನೋದ ಕೈಡೊಡೆದು ಮನದಲ್ಲಿ ಮೋದ ಓ ರಾಧ ಕೈಡೊಡೆದು ಮನದಲ್ಲಿ ಮೋದ ಅಯ್ಯ 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 ರಾಧಾ ರಂಗ ನಿನಗೆ ತಕ್ಕೆ ಅಧಿಕ ಪ್ರಸಂಗ ನಿನಗೆ ತಕ್ಕೆ ಅಧಿಕ ಪ್ರಸಂಗ ರಂಗ 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 ನಿನಗೆ ತಕ್ಕೆ ಅಧಿಕ ಪ್ರಸಂಗ ನಿನಗೆ ತಕ್ಕೆ ಅಧಿಕ ಪ್ರಸಂಗ ರಂಗ ರಂಗ ಅಂಗನೆಯರ ಬೆವು ಪಿಡಿಯುವ ಜಾರಲಿ ಅಂಗನೆಯರ ಬೆವು ಪಿಡಿಯುವ ಜಾರಲಿ ಸಂಗಡಿಗರು ಸಹ ಪಾಲ್ಮೊಸರ ಚೋರನೆ ಸಂಗಡಿಗರು ಸಹ ಪಾಲ್ಮೊಸರ ಚೋರನೆ ಜಾರನೆ ಚೋರನೆ ರಂಗ ಏತಕ್ಕೆ ಅಧಿಕ ಪ್ರಸಂಗ ಅಂಗನೆಯರ ಬೆವು ಬಿಡಿಯುವ ಜಾರನೆ ಸಂಗಡಿಗರು ಸಹ ಪಾಲ್ಮೊಸರ ಚೋರನೆ ನಿನಗೆ ತಕ್ಕೆ ಅಧಿಕ ಪ್ರಸಂಗ ನಿನಗೆ ತಕ್ಕೆ ಅಧಿಕ ಪ್ರಸಂಗ ರಂಗ ರಂಗ ಆಯ 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 ಬೀರಲಾಕ್ಷನ ಕಳ್ಳಲೋಟವ ಬೀರಲಾಕ್ಷಣಿ ಕಳ್ಳ ನೋಟವ ಬೀರಲಾಕ್ಷಣಿ ಬೀರ
ಕಣ್ಣ ನೋಟವ ಬೀರಲಾಕ್ಷಣ ಕಣ್ಣ ನೋಟವ ಕಣ್ಣ ನೋಟವ ಕಣ್ಣ ನೋಟವ ಬೀರಲಾಕ್ಷಣ ಕಣ್ಣ ನೋಟವ ಬೀರಲಾಕ್ಷಣ ಕನ್ನೆಯರು ವಶವಹರು ವಶವಹರು ಕನ್ನೆಯರು ವಶವಹರು ಕನ್ನೆಯರು ವಶವಹರು ಕನ್ನೆಯರು ವಶವಹರು ವಶವಹರು ಬಣ್ಣಗಾತಿಯ ಬಿಡೆನು ಬಾ ಮೋಹನ್ನೇ ಎನ್ನುತ್ತ
ನಂದ ಸುಧನದ ಪಕರ್ವದಿ ಮತ್ತು ಪೀಡಿತೆ ಜತನ ಪೋರನೆ ಬದು ಪೀಡಿತೆ ಜತನ ಪೋರನೆ ಅಂದಬಲ್ಲವು ನಿನಗೆ ಸಾರಿದೆ ಕುಂದುಬಹುದು ಅಂದಬಲ್ಲವು ನಿನಗೆ ಸಾರಿದೆ ಕುಂದುಬಹುದು ಜತನ ಪೋರನೆ ನಗುತ್ತಾ ಕೃಷ್ಣ ಇಂತೆನಲು ನಸು ನಗುತ್ತ ಕೃಷ್ಣನು ರಾಧೆಯ ಮಿಲ್ಲನೆ ಕರೆದು ರಾಧೆಯ ಮಿಲ್ಲನೆ ಕರೆದು ರಾಧೆಯನು ಕರೆದು ಮೆಲ್ಲನೆ ಕರೆದು ನಳಿನ ನಾಭನು ಭರನೊಳ್ ಅಪ್ಪಲು ಹರಿವಶಳಾಗಿ ನಾಚುತ್ತ ಚೆಲುವ ತೋಲ್ಸೆರೆ ಬಿಡಿಸುತ್ತೇಳು ಮಧುರ ವಚನದಲ್ಲಿ ಚೆಲುವ ತೋಲ್ಸೆರೆ ಬಿಡಿಸುತ್ತೇಳು ಮಧುರ ವಚನದಲ್ಲಿ ಪುಳಕಗೊಂಡುದು ಮನವು ಪುಳಕಗೊಂಡುದು ಮನವು ಬೀದಿಲಿ ಸಲೆ ಸರಸಗಳು ಸಲದು ಬೀದಿಲಿ ಸಲೆ ಸರಸಗಳು ಸಲದು ಪುಳಕಗೊಳ್ಳುವುದು ಮನವು ಪುಳಕಗೊಳ್ಳುವುದು ಮನವು ಬೇದಿಲೆ ಸಲೆ ಸರಸಗಳು ಸಲದು ಬೀದಿಲಿ ಸಲೆ ಸರಸ ಸಲೆ ಸರಸ ಸರಸಗಳು ಸಲದು ಯಮುನೆಯ ಬಳಿಗೆ ಬಾನೊಲವಿನೋದಲೆ ಬರವ ನಿರೀಕ್ಷಿಪೆನು ಯಮುನೆಯ ಬಳಿಗೆ ನಾವೊಲವಿನೋದಲೆ
ನಿರೀಕ್ಷಿಪೆನು ಯಮುನೆಯ ಬಳಿಗೆ ಬಾ, ಯಮುನೆಯ ಬಳಿಗೆ ಬಾ, ಒಲವಿನೋದಲಿ ಬರವ ನಿರೀಕ್ಷಿಪೆನು ಒಲವಿನೋದಲಿ ಬರವ ನಿರೀಕ್ಷಿಪೆನು ಕೃಷ್ಣ ಕೃಷ್ಣ ರಂಗ ರಂಗ ಯಮುನೆಯ ಬಳಿಗೆ ಬಾ, ರಂಗನ್ಯಾತಕಿ ಬಾರನೆ ಅಂಗನ ಬಳಿ ರಂಗನ್ಯಾತಕಿ ಬಾರನೆ ರಂಗ ರಂಗ ರಂಗನ್ಯಾತಕ್ಕೆ ಬಾರ ಭಂಗ ಪಡೆದಿದ ಪೋರ ರಂಗನ್ಯಾತಕ್ಕೆ ಬಾರ ಭಂಗ ಪಡಿಸಿದ ಪೋರ ಅಂಗ ಬಿಸಿಯಾಯ್ತು, ಅಂಗಾಗ ಬಿಸಿಯಾಯ್ತು, ಅನಂಗ ನೆಟ್ಟುಳಿತಾಳೆ ರಂಗನ್ಯಾತಕಿ ಬಾರನೆ ರಂಗ ಕೊರಳ ಹಾರವು ನೋಡಿ ಬಲು ಆದುದು ಕೊರಳ ಹಾರವು ನೋಡಿ ಬಲು ಭಾರವಾದುದು ವರದು ಸೂಜಿಯಾಯ್ತು, ವರದು ಸೂಜಿಯಾಯ್ತು, ತೊರೆದನೆ ಕರುಣೆಯ ಮಾರಸ ನಿಭನಿತು ತೊರೆದನೆ ಕರುಣೆಯ ಮಾರಸ ನಿಭನಿತು ತೊರೆದನೆ ಕರುಣೆಯ ರಂಗ ತೊರೆದನೆ ಕರುಣೆಯ ಮಾರದಲ್ಲಿ ಬೀಳಿದು ಕರಿತರಿ ಬೇಗ ಸಖಿ ರಂಗನಾಥಕ್ಕೆ ಬಾರನೆ ಅಂಗನ ಬಳಿ ರಂಗನಾಥಕ್ಕೆ ಬಾರನೆ ರಂಗ ರಂಗ ವೃಂದಾವನದೊಳು ನಲ್ದ ಕುಮಾರನು ರಾಧೆಯ ವೃಂದಾವನದೊಳು ನಲ್ದ ಕುಮಾರನು ರಾಧೆಗಳು ಬಲ್ದಿರು ರಾಧೆ ಕಾಣಲು ಬಲ್ದಿರು ರಾಧೆ ಕಾಣಲು ಬಲ್ದೇನು
ಮಂದಿರ ಮುಖಿ ಬಾ ಹೃದಯದ ಪಂಜರ ಅರಗಿಳಿ ಬಾ ಅರಗಿಳಿ ಬಾ ಅರಗಿಳಿ ಬಾ ಅರಗಿಳಿ ಬಾಬಾ ಬಾಬಾ ಅರಗಿಳಿ ಬಾಬಾ ಎನ್ನುತ್ತವನು ಬೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಡಲು ಬಂದಿಹನು ರಾಧೆಯ ಕಾಡಲು ಬಂದಿಹನು ರಾಧೆಯ ಕಾಡಲು ಬಂದಿಹನು ರಾಧೆಯ ಕಾಡಲು ಬಂದಿಹನು ಕುಳಿತು ಕುಳಿತಿಯ ಒಲಿತಿಗಳು ಮುನಿದು ಕುಳಿತಿಯ ಒಲಿತೆ ಗಲ್ಲವೇ ಮುನಿದು ಕುಳಿತಿಯ ಒಲಿತೆ ಗಲ್ಲವ ವನಜಲೋಚನನು ಪಿಡಿದು ಮೋಹದಿಗೆ ಮುನಿದು ಮುನಿದು ಕುಳಿದಿಹ ವನಿತೆಗಲ್ಲವ ವನಜಲೋಚನನು ಪಿಡಿದು ವನಜಲೋಚನನು ಪಿಡಿದು ಮೋಹದಿ ಅನುನಯದಿ ರಮಿಸಿದರು ಘನತೆಯುದ ಸ್ನೇಹದ ಘನತೆಯುದಗೆ ಅನುನಯದಿ ರಮಿಸಿದನು ಸ್ನೇಹದ ಘನತೆಯುದ ಅನುನಯದಿ ರಮಿಸಿದನು ಸ್ನೇಹದ ಘನತೆಯುದ ಕೃಷ್ಣ ಕೃಷ್ಣ ವಾಸುದೇವ ಮುಕುಂದ ಮುರಾರಿ ರಂಗ ಶ್ರೀರಂಗ ಓ ರಂಗ ಬಾರಂಗ ಕೊಳಲ ಊದೇ ಪುದಲು ಕಲಿಸು ಎನಗೆ ಚಿನ್ನ ಓ ಚಿನ್ನ ಕೊಳಲನು ಮೋಹಿಪುದನು ಕಲಿಸು ಎನಗೆ ಚಿನ್ನ ಕಲಿಸು ಎನಗೆ ಚಿನ್ನ ತಳಮಳಿಪುದು
ಎನ್ನ ಎದೆಯು ಕೊಳಲಗ ನಿನ್ನ ಚಿನ್ನ ಕೊಳಲಗಾನ ನಿನ್ನ ಕಲಿಸೋ ಎನಗೆ ಚಿನ್ನ ಕೊಳಲನೋದೆ ಮೋಹಿಪುದೆ ನೋಡಿ ಕಲಿಸೋ ಎನಗೆ ಚಿನ್ನ ಕಲಿಸು ಎನಗೆ ಚಿನ್ನ ಕಲಿಸು ಎನಗೆ ಚಿನ್ನ ಕೊಳಲನೂದಿ 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 ಮೋಹಿಪುದ ಕಲಿಸು ಮೋಹಿಪುದ ಕಲಿಸು ಎನಗೆ ಚಿನ್ನ ತಳಬಡಿಪುದು 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 ಎಲ್ಲ ಎದೆಯು ಕೊಳಲಗ
ಗಾನ ನಿನ್ನ ಕೊಳಲೂತಿ ಮೋಹಿ ಕುರಿರು ಕಲಿಸು ಜನಗಿಲ್ಲ ತಳಮಳಿಪುದು ಎನ್ನ ಇದೆಯು ಕೊಳಲ ಗಾನ ನಿನ್ನ ನಲಿಯುತ್ತಿಹುದು ಉದಯ ಗಗನ ನಲಿಯುತ್ತಿಹುದು ಉದಯ ಗಗನ ನಲಿಯುತ್ತಿಹುದು ಉದಯ ಗಗನ ಉದಯ ರಾಗ ದಿಲ್ ಉದಯ ರಾಗ ನಲಿಯುತ್ತಿಹುದು ಉದಯ ಗಗನ ನಲಿಯುತ್ತಿಹುದು ಉದಯ ಗಗನ ಉದಯ ರಾಗ ದಿಲ್ದ ಉದಯ ರಾಗ ದಿಲ್ದ ಉದಯ ರಾಗ ದಿಲ್ದ ಕೊಳ್ಳದಲೆಗಳು ಕುಣಿಯುತ್ತಿಹುದು ಗಾನಗಳು ಬೇಯದ ಕೊಳ್ಳದಲೆಗಳು ಕುಣಿಯುತ್ತಿಹುದು 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 ದೊಲುಮೆಯಾದ ತಳಮಳಿಪುದು ಎನ್ನ ಎದೆಯು ಕೊಳಲಗಾರ ನಿನ್ನ ತಳಮಳಿಪುದು ಎನ್ನ ಎದೆಯು ತಳಮಳಿಪುದು ಎನ್ನ ಎದೆಯು ಕೊಳಲಗಾರ ನಿನ್ನ ಚಿನ್ನ ಆ
ತೋಂ ತನನ ಧೀಂ ತನನ ತೋಂ ತನನ ತಗದಿನ ತೈ ತತ್ತ ತಗಡ ದಿತ್ತ ತಗಡ ತತ್ತ ತಗಡ ತತ್ತ ತಗಡ ತತ್ತ ತಗಡ ದಿತ್ತ ತಗಡ ತಗಡ ದಿನ್ನತ್ತೈ ತೊಂದಂ ದಗಡ ದಿಂದಿಂ ದಗಡ ತಗದಿಮಿ ದಗಡ ತಗದಿಮಿ ದಗಡ ತೊಂದಂ ದಗಡ ತಗದಿಮಿ ದಗಡ ತಗದಿಮಿ ದಗಡ ದಿಲ್ಲತ್ತೆ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತ್ತೈ ತೋಂ ತನನ ತಗದಿನ್ನತ್ತೈ ಧೀಂ ಧೀಂ ದಿತನ ದಿನ್ನತ್ತೈ ದಿತ್ತಗಡ ದಿನ್ನತ್ತೈ ಕಿತ್ತ ತಗಡ ದಿನ್ನತ್ತೈ ತಳ್ಳಬಯಲಿಪುದು ಎನ್ನ ಎದೆಯು ಕೊಳಲಗಾರ ನಿನ್ನ ತೋಂ ತನನ ಧೀಂ ತನನ ತೋಂ ತನನ ತಗದಿನ್ನತ್ತೈ ತಗಡ ದಿತ್ತ ತಗಡ ತತ್ತ ತಗಡ 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 ತಗ 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 ಜಣುತ್ತೈ ತೊಂ ತಲೆನ ತೀಂ ತಲೆನ ತೊಂತ 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 ತಗದಿನತಿ ತತ್ತಂ ಧಿತ್ತಂ 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 ತಗನುತ್ತೈ ತೊಂದಂ ತಗಡ ತೀಂ ತೀಂ ತಗಡ ತೊಂದಂ ತಗಡ ತಗಡ ತಗ ತಗದಿನತೆ ತಕ್ಕಿಡ ತಗದಿಮಿ ತಗದಲಾಂಗು ತಗ ದಿಗಿಟ್ಟ ತಗಿಟ್ಟ ಕರೆದೈ ತಗ 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 ತಗದಿನತಿ ಕಿಡ ತಗ ತರಿ ಕಿಡ ತಗ ಜಣುತ್ತೈ ತೊಂದಂ ತೊಂದಂ ತಗದಿನತೆ ಕಿಡ ಧಿಂ 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 ತಗನದೈ ತೊಂದಂ ದಿನತೆ ತತ್ತ ತಗನದೈ ದಿನತೆ ತತ್ತ ದೈ ದಿನದೈ ತಳಮಾಡಿಪುದು ಎನ್ನ ಎದೆಯು ಕೊಳಲಗಾರ ನಿನ್ನ ಕಲಿಯುವುದು ಉದಯಗನ ಕೊಳಲಗದುದ
ಒಬ್ಬ ಕಲಾವಿದ ಆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕಿದ್ರೆ, ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಿದ್ರೆ ಅದರಲ್ಲಿ ಅದೆಷ್ಟು ಪರಿಶ್ರಮ, ಶ್ರದ್ಧೆ, ಯಾವ ಪಾತ್ರವನ್ನು ಮಾಡ್ತಾ ಇದ್ದಾನೋ ಆ ಪಾತ್ರದಲ್ಲಿ ತಾನಾಗಿ ಅದರಲ್ಲಿ ಸಂಪೂರ್ಣ ಅನುಭವಿಸಿಕೊಂಡು ಮಾಡಿದಂತಹ ಒಂದು ಅದ್ಭುತ ಒಂದು ರಂಗವನ್ನು ನಾವೆಲ್ಲ ನೋಡಿ ಆನಂದಿಸಿದ್ದೇವೆ. ದೊಡ್ಡ ಒಂದು ಚಪ್ಪಾಳೆ ಖಂಡಿತವಾಗಿ ನಾವು ಅವರಿಗೆ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಕಲೆ ಎಂಬುದು ಎಲ್ರಿಗೂ ಸಿದ್ಧಿಸುವಂಥದ್ದಲ್ಲ, ಅದೊಂದು ತಪಸ್ಸಿನಿಂದ, ಸಂಸ್ಕಾರದಿಂದ ಬರುವಂಥದ್ದು. ಬಹಳ ಪರಿಶ್ರಮ ಅದರಲ್ಲಿ ಖಂಡಿತವಾಗಿ ಉಂಟು. ಇವತ್ತಿನ ಈ ಹಿಮ್ಮೇಳ ಆಗಿರಬಹುದು ಅಥವಾ ನೃತ್ಯದ ಒಂದು ಸಂದರ್ಭವನ್ನು ನಾವು ಅನುಭವಿಸಿದ್ದೇವೆ, ಆನಂದಿಸಿದ್ದೇವೆ. ಧನ್ಯವಾದಗಳು. ಇಲ್ಲಿಗೆ ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 3ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಯಕ್ಷಗಾನ ನಾಟ್ಯ ವೈಭವ ಸಮಾಪನೆಗೊಂಡಿದೆ. ಓಕೆ ಸಾರಿ. ಇದೀಗ ಒಂದು ಬ್ರೇಕ್ ಅಷ್ಟೇ. ಈಗ ಬಾಲಕೃಷ್ಣ ಕೆದಿಲಾಯ ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನದ ಪುರೋಹಿತರು ಹಾಗೂ ಕೊಕ್ಕಡ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ಶ್ರಮಿಸಿದವರು. ಇವರು ಯಕ್ಷಗಾನ ನಾಟ್ಯ ವೈಭವದ ಪ್ರಾಯೋಜಕರಾಗಿರುವಂತಹ ಯುವಶಕ್ತಿ ಗೆಳೆಯರ ಬಳಗ ಮುರಿಯಲು ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಯಲಿಬುದು ಎನ್ನಲಿದೆಯು ಕೊಳಲಗಾದ ನಿರ್ಣ ಇದೀಗ ಯಕ್ಷಗಾನ ನಾಟ್ಯ ವೈಭವ ಮುಂದುವರಿಯಲಿದೆ. ಹರಿ ಓಂ. ಮುಂದೆ ಎಷ್ಟು ಸಾಹಸವಂತ ನೀನೇ ಬಲವಂತ ಎಂಬ ಪದ ಇಬ್ಬರು ಭಾಗವತರು ಸೇರಿಕೊಂಡು ಹಾಡಲಿಕ್ಕಿದ್ದಾರೆ. ಆಸ್ವಾದಿಸೋಣ.
ಎಷ್ಟು ಸಾಹಸ ಬಲ್ತೆ ಲೀಲೆ ಬಲಬಲ್ತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸ ಬಲ್ತೆ ನೀನೇ ಬಲಬಲ್ತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ರಾಮರ ಪಣೆಯಿಲ್ದ ಶರಧಿಯ ದಾಟಿ ರಾಮರ ಪಣೆಯಿಲ್ದ ಶರಧಿಯ ದಾಟಿ ಆ ಮಹಲಂಕಿಯ ಕಳ್ಳಿ ಕಿರೀಟಿ ಆ ಮಹಲಂಕಿಯ ಕಳ್ಳಿ ಕಿರೀಟಿ ಸ್ವಾಮಿ ಕಾರ್ಯವನ್ನು ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಪುರವನ್ನು ನೋಡಿ ದೂರದಿಂದ ಸೂರನ ಪುರವನ್ನು ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಸಿ ಲಂಕಿನಿಯನ್ನು ವಾರಿಜ ಮುಖಿ ಕಂಡು ಮಾತಾಡಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದಿ ಮುದ್ರೆಯ ನೀಡಿ ತಾಮಸ ಮಾಡದಿ ಮುದ್ರೆಯ ನೀಡಿ ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಆ ಮಹವನದೊಳು ಫಲವನ್ನು ಬೇಡಿ ಕಳ್ಳಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಕಳ್ಳಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹುಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹುಯ್ದು ಬಳ್ಳ ಬಳ್ಳನೆ ಹರಿ ನೆಗೆ ನೆಗೆದಾಡುತ್ತ ಬಳ್ಳಿಸಿ ಅಸುರನ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಬಹುಜನರ ಅಪೇಕ್ಷೆಯ ಮೇರೆಗೆ
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ, ಗೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ್ತೇ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯೋದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನ ಕಾಮನೆಯ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನ ಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಕನಕರಾಯನ ಕುಮಾರ ಬಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದಿ ಭಕ್ತರ ಮನೆಯಲ್ಲಿ, ಅತಿತ್ತಗಲದೆ ಭಕ್ತರ ಮನೆಯಲ್ಲಿ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುವ ಸಾಧು ಸಜ್ಜನರ ತದಿ ಹೊಳೆಯುವ ಪುತ್ರಾಳಿ ಕೊಂಡೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು, ಕಂಕಣ ಕೈಯ ತಿರುವುದ ಬಾರೆ, ಕುಮಾಂಕಿತ ಪಂಕಜಲೋಚನೆ, ವೆಂಕಟರಮಣನ ಪಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ, ಅಕ್ಕರೆ ಉಳ್ಳ ಅಳಗಿರಿ ರಂಗನ ರಂಗ 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 ಅಕ್ಕರೆ ಉಳ್ಳ ಅಳಗಿರಿ ರಂಗನ, ಅಕ್ಕರೆ ಉಳ್ಳ ಅಳಗಿರಿ ರಂಗನ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಾರಮ್ಮ ಹರಿವು ಸಾವಧಾನದಿಂದಿರು ಮನವೇ ಎಂಬ ಹಾಡು ಮುಂದೆ ನಿಮ್ಮ ಮುಂದೆ.
ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ದಂಬವನಿ ಬಿಡಲೊಲ್ಲೆ ರಂಗನ ರಂಗ ದಂಬವನಿ ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲಿ ದಂಬವನಿ ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲಿ ರಂಗನ ನಂಬಿದ ಕ್ಷಣದಲ್ಲಿ ರಂಗನ ನಂಬಿದ ಕ್ಷಣದಲ್ಲಿ ದೇವರು ಕೊಟ್ಟಾನು 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 ದೇವರು ಕೊಟ್ಟನು 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 ಕೊಟ್ಟಾನು ದೇವರು ಕೊಟ್ಟನು 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 ದೇವರು ಕೊಟ್ಟನು 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 ಕೊಟ್ಟಾನು ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ದೃಢ ಮಾಡಾತನ ಸ್ಮರಣೆ ದೃಢ ಮಾಡಾತನ ಸ್ಮರಣೆ ಭಕ್ತರ ಬಿಡಲಾತನು ಅತಿ ಕರುಣೆ ದೃಢ ಮಾಡಾತನ ಸ್ಮರಣೆ ದೃಢ ಮಾಡಾತನ ಸ್ಮರಣೆ ಭಕ್ತರ ಬಿಡಲಾತನು ಅತಿ ಕರುಣೆ ದೃಢ ಮಾಡಾತನ ಕರುಣೆ ಭಕ್ತರ ಬಿಡಲಾತನು ಅತಿ ಕರುಣೆ ದೃಢ ಮಾಡಾತನ ಸ್ಮರಣೆ ಭಕ್ತರ ಬಿಡಲಾತನು ಅತಿ ಕರುಣೆ ಭಕ್ತರ ಬಿಡನಾತನು ಅತಿ ಕರುಣೆ ಭಕ್ತರ ಬಿಡನಾತನು ಅತಿ ಕರುಣೆ ದೇವರು ಕೊಟ್ಟಾನು 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 ದೇವರು ಕೊಟ್ಟನು 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 ಕೊಟ್ಟಾನು ದೇವರು ಕೊಟ್ಟನು 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 ದೇವರು ಕೊಟ್ಟನು 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 ಕೊಟ್ಟಾನು ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು
ಪುರಂದರ ವಿಠಲನ ನಂಬು ನಿನಗೆ ಪರಲೋಕದ ಸಂಪದವು. ಪುರಂದರ ವಿಠಲನ ನಂಬು ನಿನಗೆ ಪರಲೋಕದ ಸಂಪದವು. ನಿನಗೆ ಪರಲೋಕದ ಸಂಪದವು. ನಿನಗೆ ಪರಲೋಕದ ಸಂಪದವು. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವಿ. ಸಾವಧಾನದಿಂದಿರು ಮನವಿ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದೇವರು ಕೊಟ್ಟನು 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 ಕೊಟ್ಟಾನು. ದೇವರು ಕೊಟ್ಟನು ಕೊಟ್ಟನು ಕೊಟ್ಟನು. ದೇವರು ಕೊಟ್ಟನು ಕೊಟ್ಟನು ಕೊಟ್ಟಾನು. ದೇವರು ಕೊಟ್ಟನು ಕೊಟ್ಟನು ಕೊಟ್ಟಾನು. ದೃಢವಾದ ಭಕ್ತಿ ನಮ್ಮನ್ನು ಯಾವತ್ತೂ ಸಾವಧಾನದತ್ರ ಕೊಂಡೊಯ್ತದೆ, ನಮ್ಮನ್ನು ಸಮಚಿತ್ತದಿಂದ ಇರುವಂತೆ ಮಾಡುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಉತ್ತಮ ರೀತಿಯಲ್ಲಿ ಬಹಳ ಸಾವಧಾನದಿಂದ ಈ ಒಂದು ಹಾಡನ್ನು ಹಾಡಿದ್ದೀರಿ ಸರ್, ವಂದನೆಗಳು. ಮುಂದೆ ಕೊನೆಯ ಹಾಡು ಮುನಿಸು ತರವೇ ಮುಗುದೆ. ಗಿರೀಶ್ರೀ ಮತ್ತು ಕಾವ್ಯಶ್ರೀ ಇಬ್ಬರು ಜೊತೆಗೂಡಿ ಹಾಡಲಿಕ್ಕಿದ್ದಾರೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿನಲ್ಲ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ. ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ವಾಗರ್ಥದಂತೆ ನಮ್ಮ ಈ ಮೈಮನ. ವಾಗರ್ಥದಂತೆ
ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾಲಿಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಚುಂಬೆಲ್ಲಲು ಕರಿಮುಗಿಲ ಬಾಲಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಚುಂಬೆನ್ನಲು ನವ ಭಾವ ತುಂಬಿ ತುಂಬಿ ಮನ ಹಾಡಲು ನವ ಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗ್ತಾ ನಮ್ಮ ಜೀವನವನ್ನು ನಡೆಸೋಣ. ಎಷ್ಟೇ ಕಷ್ಟ ಬಂದರೂ ಮುಖದಲ್ಲಿ ಒಂದು ಮುಗುಳ್ನಗೆ ನಮ್ಮಲ್ಲಿರಲಿ. ಎಲ್ಲದಕ್ಕಿಂತ ದೊಡ್ಡ ಔಷಧಿ ಇದುವೆ ಹಿತವಾದ ನಗು. ನಗುತ್ತಾ ಜೀವನ ನಡೆಸೋಣ, ಸಂತೋಷ ಆನಂದದಲ್ಲಿ ಇರೋಣ. ಸುಮಾರು 2 ಗಂಟೆಗಳಷ್ಟು ಹೊತ್ತು ನಮ್ಮನ್ನು ಈ ಒಂದು ಕಲಾಸಾಗರದಲ್ಲಿ ತೇಲಿಸಿದ್ದಾರೆ ಎಲ್ಲ ಕಲಾವಿದರುಗಳು ಸೇರಿಕೊಂಡು. ಯಕ್ಷಗಾನದಲ್ಲಿ ಬೇರೆ ಬೇರೆ ಸಾಧ್ಯತೆಗಳನ್ನು ಇವತ್ತು ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಇದು ಇಂದಿನ ಅನಿವಾರ್ಯವೂ ಹೌದು. ಯಾವುದನ್ನು ನಾವು ಅಳವಡಿಸಿಕೊಂಡು ಹೊಸದಾಗಿ ಸೇರಿಸಿಕೊಂಡರೂ ಕೂಡ ಆ ಮೂಲ ಏನು ಇದೆ ಯಕ್ಷಗಾನಕ್ಕೆ ಅದರದ್ದೇ ಆದಂದು ಒಂದು ಛಾಪು ಅಂತ ಇದೆ. ಅದನ್ನು ಉಳಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಕಾಲಕ್ಕೆ ತಕ್ಕಂತೆ ಅದನ್ನು ವೇದಿಕೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಸಾಗುವಂಥದ್ದು ಇಂದಿನ ಅತೀ ಅಗತ್ಯ. ಅಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇವತ್ತು ಎಲ್ಲ ಕಲಾವಿದರಿಂದ ನಡೆಸಲ್ಪಟ್ಟಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಗಿರೀಶ್ ರೈ ಕಕ್ಕೇಪದವು ಇವರು ನಮ್ಮೊಂದಿಗೆ ಅತ್ಯಂತ ಮನೋಜ್ಞವಾಗಿ ನಿತ್ಯ ನಿರಂತರ ನೆನಪಿನಲ್ಲಿ ಇರುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೇವೆ ಸರ್. ಸ್ವರವಾರಿಧಿ ಅಂತ ಕಾವ್ಯಶ್ರೀ ಆಜೇರು ಅಂದರೆ ಅವರ ಕಂಠ ಸಿರಿ
ಎಲ್ರಿಗೂ ಒಂದು ರೀತಿಯ ಉತ್ಸಾಹವನ್ನು ಕೊಡುವಂಥದ್ದು, ನಿತ್ಯ ನಿರಂತರವಾಗಿ ನೆನಪಲ್ಲಿ ಇಡುವಂಥದ್ದು, ಪುನಃ ಪುನಃ ಕೇಳಬೇಕು ಅಂತ. ಈ ಕಲೆಯ ವಿಶೇಷತೆ ಅದು. ಇನ್ನು ಸಾಕು ಅಂತಾಗೋದಿಲ್ಲ, ಇನ್ನೊಂದು ಕೇಳುವ ಅಂತ ಹೇಳುವಂಥದ್ದು. ಅಂಥದ್ದನ್ನು ಉಣಬಡಿಸಿದ್ದೀರಿ ಕಾವ್ಯಶ್ರೀ ಅವರೇ. ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಪಕ್ಕವಾದ್ಯ ನುಡಿಸುವುದು ಅಂದರೆ ಅಷ್ಟು ಸುಲಭ ಅಲ್ಲ. ಮುಖ್ಯ ಕಲಾವಿದರು ಏನು ಮಾಡ್ತಾರೆ ಅದನ್ನು ಅನುಸರಿಸಿಕೊಂಡು ನುಡಿಸುವಂಥದ್ದು ಅಂದರೆ ತುಂಬ ಅನುಭವ, ಪ್ರೌಢಿಮೆ, ತಪಸ್ಸು ಖಂಡಿತ ಬೇಕು. ಮದ್ದಳೆಯನ್ನು ನುಡಿಸಿದರು. ನನಗೆ ಅದು ಮದ್ದಳೆಯ ಮೃದಂಗವ ಅಂತ. ನುಡಿಸಿದ್ದು, ಬಾರಿಸಿದ್ದಲ್ಲ, ನುಡಿಸಿದ್ದು ಅತ್ಯಂತ ಸೌಖ್ಯವಾಗಿ. ಆ ಹಾಡುಗಾರಿಕೆ ಏನಿದೆ, ಭಾಗವತಿಗೆ ಇದೆ, ಅದನ್ನು ಅತ್ಯಂತ ಹೊಂದಿಕೊಂಡು ಮನೋಜ್ಞವಾಗಿ ಅದನ್ನು ಒಂದು ಪ್ರಸ್ತುತಪಡಿಸಿದ್ದಾರೆ ಸರ್. ಕೃಷ್ಣಪ್ರಕಾಶ ಉಳಿತಾಯ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಚೆಂಡೆಯಲ್ಲಿ ಶ್ರೀಯುತ ರೋಹಿತ್ ಉಚ್ಚಿಲ ಎರಡೆರಡು ಚೆಂಡೆ ಇಟ್ಟುಕೊಂಡು ಬಹಳ ಚೆನ್ನಾಗಿ ಹೊಂದಿಕೊಂಡ ಆ ಚೆಂಡೆಯ ವಾದನವನ್ನು ಮಾಡಿದ್ದೀರಿ ಸರ್. ತುಂಬ ಸಂತೋಷ ನಮಗೆಲ್ಲರಿಗೂ ಆಗಿದೆ. ನಿಮಗೆ ಅನಂತ ವಂದನೆಗಳು, ಧನ್ಯವಾದಗಳು. ಶ್ರೀಯುತ ಮೋಹನ ಸರಳಾಯ, ಆರಂಭದಲ್ಲಿ ಹಿರಿಯರಿಂದಲೇ ನಮ್ಮ ಕಾರ್ಯಕ್ರಮ ಆರಂಭಗೊಂಡಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಬಹಳ ಸೌಖ್ಯದಲ್ಲಿ ಅವರ ವಾದನವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಅನಂತ ವಂದನೆಗಳು. ಇಂದಿನ ನೃತ್ಯವನ್ನು ನಡೆಸಿಕೊಟ್ಟಂತಹ ಸಹೋದರಿಯರು ದಿಶಾ ಸಿ ಶೆಟ್ಟಿ ಮತ್ತು ಕುಮಾರಿ ವರ್ಷ ಎಷ್ಟವರು ನಮ್ಮನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಅಂದರೆ ಆ ಸಂಪೂರ್ಣ ಆ ಒಂದು ರಾಧೆ ಕೃಷ್ಣ ಇವರ ಒಂದು ಆ ಭಾವಗಳನ್ನು, ಎಲ್ಲ ರಸಗಳನ್ನು ಕೂಡ ಅತ್ಯಂತ ಯಾವುದೇ ಒಂದು ಶಬ್ದವನ್ನು ಕೂಡ ಹೇಳದೆ ಸಂಪೂರ್ಣ ಶರೀರದ ಒಂದು ಮುಖದ ಹಾವಭಾವದಲ್ಲಿ ಸಂಪೂರ್ಣವಾಗಿ ಅರಿಯುವಂತೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಪ್ರಾಯೋಜಕತ್ವವನ್ನು ನಡೆಸಿಕೊಟ್ಟ ಯುವಶಕ್ತಿ ಗೆಳೆಯರ ಬಳಗ ಮುರಿಯಲು ಇವರಿಗೆ ನಾವು ವಿಶೇಷವಾಗಿ ಖಂಡಿತವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಲೇಬೇಕು. ಕಾರ್ಯಕ್ರಮವನ್ನು ಮಂಗಳದೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ಅತ್ಯಂತ ಸುಂದರವಾಗಿ ಔಚಿತ್ಯಪೂರ್ಣವಾಗಿ ನಿರೂಪಣೆಯನ್ನು ಮಾಡಿದಂತಹ ಡಾಕ್ಟರ್ ರಾಮಕೃಷ್ಣ ಭಟ್ರಿಗೆ ನಮ್ಮ ಕಲಾವಿದರೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಂಗಾಯ ನಾಯಕ ರಾಜೀವ ಲೋಚನ ರಮಣನಿ ಬೆಳಗಾತು ಹೇಳಿಲ್ಲುತ್ತಾಯ ರಮಣನಿ ಬೆಳಗಾಯತೇಳಿಲ್ಲುತ್ತಾಯ ಅಂಗನೆಲ ಕುಮಿತ ಪದಯ ನೆಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಅಂಗನೆಲ ಕುಮಿತ ಪತಿಯ ನೆಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ಪಕ್ಷಿರಾಜಲು ಬಂದು ಬಾಗಿಲ ಬಳಿಲಿಲ್ದಿ ಪಕ್ಷಿರಾಜಲು ಬಂದು ಬಾಗಿಲ ಬಳಿಲಿಲ್ದಿ ಅಚ್ಚಿ ತೆರೆದು ಬೇಗ
ಸಿಂಧು ಅಕ್ಷಿ ತಿರಿದು ಬೀಗ ಏಕ್ಷಿಸುವುದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಚಿಲಿಪಿಲಿ ಗುಟ್ಟುತ್ತ ಚಿಲಿಪಿಲಿ ಗುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವವು ರಮಣನಿ ಬೆಳಗಾಯ್ತು ಏಳೆನ್ನುತ್ತ ಅಂಗಲಿಲಿ ಕುಮಿತೆ ಪತಿಯಲ್ಲಿ ಪಿಸಿದಳು ಯಾರದ ನಿದ್ರೆ ಸಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ಆದಿ ದೈವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುದ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳೋ ಕರದುಳು ಪರಶು ಪಾಶಾಯ ಕುಶಧರಿಗೆ ಹರುಷದೆ ಭಕ್ತರ ಪುರವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಾಗಿ ಗಣಪಗೆ ಧನ್ಯವಾದಗಳು. ಇಲ್ಲಿಗೆ ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 3ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಯಕ್ಷಗಾನ ನಾಟ್ಯ ವೈಭವ ಸಮಾಪನೆಗೊಂಡಿದೆ. ಕಲಾಭಿಮಾನಿಗಳನ್ನು ಭಾವಲೋಕಕ್ಕೆ ಕರೆದೊಯ್ದು ಯಕ್ಷಗಾನ ನಾಟ್ಯ ವೈಭವದ ಎಲ್ಲ ಕಲಾವಿದರಿಗೆ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳು. ಅದೇ